Hi, hello everyone. Welcome to Pariksha, my dear students. ಇವತ್ತು ಈ ಕ್ಲಾಸಲ್ಲಿ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ನಿಮ್ಮ ಸೆಕೆಂಡ್ ಪಿ ಯು 7th ಚಾಪ್ಟರ್ ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಬೋರ್ಡ್ ಎಕ್ಸಾಮ್ಸ್ಗೆ ಏನೆಲ್ಲ ನೆಸೆಸಿಟಿ ಇದೆ ಅದೆಲ್ಲ ಟಾಪಿಕ್ಸನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳೋಣ ಆ್ಯಂಡ್ ಆಲ್ಸೋ ಸೆಲೆಕ್ಟೆಡ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಆಲ್ರೆಡಿ ನಿಮಗೆ ತುಂಬ ನಾಲೆಡ್ಜ್ ಸಿಕ್ಕಿದೆ, ರೈಟ್? ಇನ್ ದ ಡೊಮೈನ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ಸಿಂದ ಸ್ಟಾರ್ಟ್ ಮಾಡಿ ಒಂದು ಚಾರ್ಜ್ ಅಂದರೆ ಏನು, ರೈಟ್? ಸೊ ಆಟಮಲ್ಲಿ ಇರ್ತಕ್ಕಂಥ ಒಂದು ಕ್ವಾಂಟಿಟಿ ಆಫ್ ಮ್ಯಾಟರ್ ವಿಚ್ ಹ್ಯಾಸ್ ಸರ್ಟೈನ್ ಪ್ರಾಪರ್ಟಿ, ರೈಟ್? ಅದಕ್ಕೆ ನಾವು ಚಾರ್ಜ್ ಅಂತೇಳಿ ಕರ್ಕೊಂಡ್ವಿ, ರೈಟ್? ಸೊ ಆ ಚಾರ್ಜಿಂದ ನೀವು ಸ್ಟಾರ್ಟ್ ಮಾಡಿ, ಆ ಚಾರ್ಜ್ ರೆಸ್ಟಲ್ಲಿದ್ದರೆ ಏನಾಗುತ್ತೆ, ಆ ಚಾರ್ಜು ಮೋಷನಲ್ಲಿದ್ದರೆ ಏನಾಗುತ್ತೆ, ಎರಡೂ ಚಾರ್ಜ್ಗಳ ನಡುವೆ ಯಾವ ಥರ ಇಂಟ್ರಾಕ್ಷನ್ ಇರುತ್ತೆ, ಎರಡಕ್ಕಿಂತ ಜಾಸ್ತಿ ಇದ್ದಾಗ ಏನು, ಸಿಕ್ಕಾಬಟ್ಟೆ ಟರ್ಮ್ಸ್, ಸಿಕ್ಕಾಬಟ್ಟೆ ಸ್ಟೇಟ್ಮೆಂಟ್ಸ್, ಥಿಯರಮ್ಸ್ನೆಲ್ಲ ನೋಡಿಕೊಂಡು ನಾವು ಇಲ್ಲಿ ತನಕ ಬಂದಿದ್ದೀವಿ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಗೈಸ್, ಟ್ರಸ್ಟ್ ಮೀ, ಫ್ರಮ್ ನೌ ಆನ್ ಏನಿರುತ್ತೆ ಅಂದರೆ ವೆರಿ ಪ್ರಾಕ್ಟಿಕಲ್ ಅನ್ಸುತ್ತೆ ನಿಮಗೆ, ರೈಟ್? ಸೊ ವಿನೋ ಎಲ್ರಿಗೂ ಗೊತ್ತು, ಎಲ್ಲರ ಮನೇಲೂ ಎಲೆಕ್ಟ್ರಿಸಿಟಿ ಇರುತ್ತೆ. ನಾವು ಯಾರೂ ಕೂಡ ಗುಡ್ಡಗಾಡು ಪ್ರದೇಶದಲ್ಲಿ ಬದುಕ್ತಾ ಇಲ್ಲ, ಇದ್ದರೂ ಕೂಡ ಅಲ್ಲಿಗೂ ಕೂಡ ಇವಾಗ ಎಲೆಕ್ಟ್ರಿಸಿಟಿ ಅವೈಲಬಲ್ ಇದೆ ಅಲ್ವಾ? ಸೊ ವಿತೌಟ್ ಎಲೆಕ್ಟ್ರಿಸಿಟಿ ನಮ್ಮ ಲೈಫನ್ನು ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ, ರೈಟ್? ಸೊ ಈ ಎಲೆಕ್ಟ್ರಿಸಿಟಿ ನಮಗೆ ಎಲ್ಲಿಂದ ಬರ್ತಾ ಇದೆ, ಯಾವ ಥರ ಬರ್ತಾ ಇದೆ, ಸೊ ಅದರ ಥಿಯರಿ ಏನು, ಇದೆಲ್ಲದೂ ಕೂಡ ತಿಳ್ಕೊಂಡಿದ್ರೆ ಸೊ ಯು ಆರ್ ರೆಡಿ ನಾಟ್ ಜಸ್ಟ್ ಫಾರ್ ನಾಲೆಜ್, ಅಯ್ಯೋ ನಾನು ಕಲ್ತ್ಕೊಳ್ಳೋದಕ್ಕೋಸ್ಕರ ಓದ್ತಾ ಇದ್ದೀನಿ ಅನ್ನೋದಕ್ಕಿಂತ, ಸೊ ಆ್ಯಸ್ ಅ ಪ್ರೊಫೆಷನಲ್ ಯು ಕ್ಯಾನ್ ಡೂ ಸಮಥಿಂಗ್. ನೀವು ಇಂಜಿನಿಯರ್ ಆದರೆ, ರೈಟ್, ಅಥವಾ ಡಾಕ್ಟ್ರ್ ಆದರೂ ಕೂಡ, ಸೊ ಈ ಎಲ್ಲ ಟರ್ಮಿನಾಲಜೀಸ್, ರೈಟ್, ಈ ಎಲ್ಲ ಕಾನ್ಸೆಪ್ಟ್ಸು ನಿಮ್ಮ ಮೋರ್ ಅಂಡರ್ಸ್ಟ್ಯಾಂಡಿಂಗಿಗೆ ಹೆಲ್ಪ್ ಮಾಡುತ್ತೆ, ರೈಟ್? ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಎಲ್ರಿಗೂ ಗೊತ್ತು. ಯಾಕೆ ಆಲ್ಟರ್ನೇಟಿಂಗ್ ಕರೆಂಟ್? ಆಲ್ಟರ್ನೇಟಿಂಗ್ ಅಂದ್ರೇನಪ್ಪ? ಸೊ ಆಲ್ಟರ್ನೇಟ್ ಆಗ್ತೀವಿ, ರೈಟ್? ಗೇಮ್ಸಲ್ಲಿ ನಾವು ಯೂಸ್ ಮಾಡ್ತೀವಲ್ವ, ಆಲ್ಟರ್ನೇಟ್ ಅಂದರೆ ಚೇಂಜ್ ಆಗೋದು, ರೈಟ್? ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಕರೆಂಟ್ ದಟ್ ಚೇಂಜಸ್ ಸಮಥಿಂಗ್, ರೈಟ್? ಸೊ ಕರೆಂಟ್ ದಟ್ ಚೇಂಜಸ್, ರೈಟ್? ಇವೆಂಚುಲಿ ಆ ಕರೆಂಟ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಅದಕ್ಕೆ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತೇಳಿ ಕರಿತೀವಿ. ಸೊ ಬೇಸಿಕಲಿ ನಾವು ಯಾಕೆ ಈ ಕರೆಂಟಿಗೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತೇಳಿ ಕರಿತಿದ್ದೀವಿ ಅಂದರೆ, ದ ವ್ಯಾಲ್ಯೂ ಆಫ್ ಕರೆಂಟ್ ಇರುತ್ತಲ್ಲ, ಕರೆಂಟ್ ಅಂದ್ರೇನು, ವೋಲ್ಟೇಜ್ ಓವರ್ ರೆಸಿಸ್ಟೆನ್ಸ್, ಆ ವ್ಯಾಲ್ಯೂ ಎವ್ರಿ ಟೈಮ್ ಚೇಂಜ್ ಆಗ್ತಾ ಇರುತ್ತೆ, ರೈಟ್? ಎವ್ರಿ ಟೈಮ್ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಕ್ಲಿಯರ್ ಇದೆ ಅಲ್ವಾ? ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಯಾಕೆ ಕರಿತೀವಿ? ಸೊ ಈ ಒಂದು ಚಾಪ್ಟ್ರಲ್ಲಿ ಸೊ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ನಿಮಗೆ ಎಲ್ಲ ಟಾಪಿಕ್ಸು ಕೂಡ ಕ್ಲಿಯರಾಗಿ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಕರೆಂಟ್ ಅಂದರೆ ಗೊತ್ತು, ಕರೆಂಟ್ ಅಂದರೆ ಯಾರಿಗೂ ಕೂಡ ಕನ್ಫ್ಯೂಷನ್ ಬೇಡ. ಮೋಷನ್ ಆಫ್ ಚಾರ್ಜಸ್ಸನ್ನು ನಾವು ಕರೆಂಟ್ ಅಂತೇಳಿ ಕರಿತೀವಿ. ಸೊ ಈ ಕರೆಂಟು, ರೈಟ್, ಏನು ಮಾಡುತ್ತೆ, ಕ್ರಿಯೇಟ್ಸ್ ಮ್ಯಾಗ್ನೆಟಿಸಮ್, ರೈಟ್? ಸೊ ಕರೆಂಟಿಂದ ನಮಗೇನು ಬರುತ್ತೆ, ಮ್ಯಾಗ್ನೆಟಿಸಮ್. ಸೊ ನಾವು ನೋಡಿದ್ದೀವಿ, ಸೊ ಕರೆಂಟ್ ಎಲೆಕ್ಟ್ರಿಸಿಟಿಲಿ ಏನಾಗುತ್ತೆ, ಮೂವಿಂಗ್ ಚಾರ್ಜಸ್ ಇರುತ್ತೆ, ರೈಟ್? ಸೊ ಆ ಮೂವಿಂಗ್ ಚಾರ್ಜಸ್ ಏನು ಮಾಡುತ್ತೆ, ನಮಗೆ ಕರೆಂಟ್ ಆಫ್ ಎಲೆಕ್ಟ್ರಾನ್ಸ್, ಸೊ ಕರೆಂಟನ್ನು ನಮಗೆ ಕ್ರಿಯೇಟ್ ಮಾಡುತ್ತೆ. ಸೊ ಯಾವಾಗ ನಾವು ಈ ಕರೆಂಟನ್ನು ಒಂದು ಕಾಯಿಲ್ ಮುಖಾಂತರ ಪಾಸ್ ಮಾಡ್ತೀವಿ, ಸೊ ಆ ಒಂದು ಕಾಯಿಲ್ ಏನು ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಜನ್ರೇಟ್ ಮಾಡುತ್ತೆ. ಸೊ ಚಾರ್ಜ್ ಮೋಷನಿಗೆ ಬಂದರೆ ಕರೆಂಟ್ ಏನು ಮಾಡುತ್ತೆ, ಇಂಟರ್ನ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ನಾವೇನು ನೋಡ್ತೀವಿ, ಫ್ಯಾರಡೇಸ್ ಲಾಸಲ್ಲಿ ಏನು ನೋಡ್ತೀವಿ, ಸೊ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಚೇಂಜ್ ಮಾಡಿದ್ರೆ ಕರೆಂಟನ್ನು ಜನ್ರೇಟ್ ಮಾಡ್ಬೋದು, ರೈಟ್? ಸೊ ಒಂದು ಕಾಯಿಲ್ ಜೊತೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸ್ ಆಗ್ತಾ ಇದೆ, ರೈಟ್? ಆ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾನು ವಿತ್ ಟೈಮ್ ಚೇಂಜ್ ಮಾಡ್ತಾ ಇದ್ದರೆ, ರೈಟ್? ಸೊ ಈ ಒಂದು ಕಾಯಿಲ್ ಜೊತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗಿರುತ್ತಲ್ಲ, ಈ ಫ್ಲಕ್ಸ್ ಚೇಂಜ್ ಆಯಿತು ಅಂದರೆ ಏನಾಗುತ್ತೆ, ಈ ಒಂದು ಕಾಯಿಲಲ್ಲಿ EMF ಅಥವಾ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ವೋಲ್ಟೇಜ್ ಅಂದರೆ ಸೊ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಫ್ಲೋ ಆಫ್ ಕರೆಂಟ್ ಜನ್ರೇಟ್ ಆಗುತ್ತೆ, ರೈಟ್? ಸೊ ನಾವು ಮ್ಯಾಗ್ನೆಟಿಸಮಿಂದ ಯಾವ ಥರ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡೋದು ಅನ್ನೋದು ಕೂಡ ನಾವು ತಿಳ್ಕೊಂಡಿದ್ದೀವಿ, ರೈಟ್? ಮೋಷನ್ ಆಫ್ ಚಾರ್ಜಸ್ಸಿಂದ ಕರೆಂಟು, ಕರೆಂಟಿಂದ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮಿಂದ ಕರೆಂಟು, ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್, ರೈಟ್? ಸೊ ಈ ಒಂದು ಚಾಪ್ಟ್ರಲ್ಲಿ
ಯಾಕೆ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆನೇ ಫೋಕಸ್ ಮಾಡ್ತೀವಿ ಅನ್ನೋದನ್ನು ನಾನು ಹೇಳ್ತೀನಿ ಇಂಟ್ರಡಕ್ಷನಲ್ಲಿ. ಅದಾದಮೇಲೆ ಆ ಆಲ್ಟರ್ನೇಟಿಂಗ್ ಕರೆಂಟಿನ ವೋಲ್ಟೇಜ್, ಆಲ್ಟರ್ನೇಟಿಂಗ್ ಕರೆಂಟ್ ಕಮ್ಸ್ ಫ್ರಮ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಲ್ವಾ. ಸೊ ಕರೆಂಟ್ ಎಲ್ಲಿಂದ ಬರುತ್ತೆ? ಸೊ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದರೆ ಆ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ನಾವು ವೋಲ್ಟೇಜ್ ಅಂತೇಳಿ ಕರಿತೀವಿ. ರೈಟ್, ಒಂದು ಬಲ್ಬಿಗೆ ರೈಟ್ ಇಷ್ಟು ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಏನು? ಸೊ ಬೇಸಿಕಲಿ ನಾವು 2 ಟರ್ಮಿನಲ್ಸಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡೋದೇ ವೋಲ್ಟೇಜ್. ರೈಟ್, ಸೊ ಇಲ್ಲಿ ಎ ಸಿ ವೋಲ್ಟೇಜ್ ಸ್ಪೆಸಿಫಿಕಲಿ ನೋಟ್ ಮಾಡ್ಕೊಳ್ಳಿ, ನಾವು ಹೇಳ್ತಾ ಇರೋದು ಆಲ್ಟರ್ನೇಟಿಂಗ್. ಸೊ ರೆಸಿಸ್ಟರ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇಂಡಕ್ಟರ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಒಂದು ಕೆಪಾಸಿಟರ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಮೂರೂ ಕಾಂಬಿನೇಷನ್ ಇಂಡಕ್ಟರ್, ಕೆಪಾಸಿಟರ್ ಆ್ಯಂಡ್ ರೆಸಿಸ್ಟರ್ ಎಲ್ಲ ಕೂಡ ನಾವು ಸೀರೀಸಲ್ಲಿಟ್ಟಾಗ ಏನಾಗುತ್ತೆ, ಆ್ಯಂಡ್ ಪವರ್ ಅಂದ್ರೇನು, ಟ್ರಾನ್ಸ್ಫಾರ್ಮರ್ಸ್ ಅಂದ್ರೇನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಟ್ರಾನ್ಸ್ಫಾರ್ಮರ್ಸ್ ನಾವು ತುಂಬ ಡೆಪ್ತಾಗಿ ಹೋಗೋ ಅವಶ್ಯಕತೆ ಇಲ್ಲ, ಬೇಸಿಕ್ಕನ್ನು ತಿಳ್ಕೊಂಡ್ರೆ ಸಾಕು. ಆ್ಯಂಡ್ ಫೇಸಾರ್ಸ್. ಸೊ ಇಲ್ಲಿ ಬೇಸಿಕಲಿ ನಮಗೆ ಕರೆಂಟನ್ನು ಸ್ಕೇಲಾರ್ ಆಗಿ ಟ್ರೀಟ್ ಮಾಡ್ತೀವಿ. ರೈಟ್, ಸೊ ಕರೆಂಟನ್ನು ಸ್ಕೇಲಾರ್ ಆಗಿ ಟ್ರೀಟ್ ಮಾಡ್ತೀವಿ ಯಾಕಂದರೆ ಕರೆಂಟ್ ಅನ್ನೋದು ವೆಕ್ಟರ್ ಆಲ್ಜಿಬ್ರನ ಫಾಲೋ ಮಾಡಲ್ಲ. ಬಟ್ ನಾವೇನು ಹೇಳ್ತೀವಿ, ಕಿರ್ಚಾಫ್ಸ್ ರೂಲ್ಸಲ್ಲಿ ಕರೆಂಟಿಗೆ ಡೈರೆಕ್ಷನ್ ಬರಿತೀವಿ. ದಟ್ಸ್ ಅ ಕನ್ವೆನ್ಷನಲ್ ಡೈರೆಕ್ಷನ್. ಸೊ ಒಂದು ಜಂಕ್ಷನಲ್ಲಿ ಯಾವ ಕಡೆ ಕರೆಂಟ್ ಹೋಗ್ತಾ ಇದೆ, ಯಾವ ವೈರಲ್ಲಿ ಕರೆಂಟ್ ಹೋಗ್ತಾ ಇದೆ, ಆ ಸೆನ್ಸಲ್ಲಿ ನಾವು ಡೈರೆಕ್ಷನ್ ಹೇಳ್ತಾ ಇದ್ದೀವಿ ಹೊರತು ವೆಕ್ಟರ್ ಆಲ್ಜಿಬ್ರನ ಕರೆಂಟ್ ಫಾಲೋ ಮಾಡುತ್ತೆ ಅಂತ ನಾವು ಯಾವತ್ತೂ ಕೂಡ ಹೇಳ್ತಾ ಇಲ್ಲ. ರೈಟ್, ಸೊ ಅದು ನಿಮಗೆ ಕ್ಲಿಯರ್ ಇರಬೇಕು. ಸೊ ಇಲ್ಲಿ ನಾವು ಫೇಸಾರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫೇಸಾರ್ಸ್ ಅಂದರೆ ಏನಂದರೆ ಈ ಡಯಾಗ್ರಮ್ಯಾಟಿಕ್ ರೆಪ್ರೆಸೆಂಟೇಷನ್. ನಾವು ಕೆಲವಷ್ಟು ಆ್ಯರೋಸ್ನ ಯೂಸ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಕೋಆರ್ಡಿನೇಟ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಏನಿದೆ ವ್ಯಾಲ್ಯೂ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಅನ್ನೋದನ್ನು ಆ ಫೇಸಾರ್ಸ್ ಯೂಸ್ ಮಾಡಿಕೊಂಡು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ನಿಮ್ಮ ಫೇಸಾರ್ಸ್. ರೈಟ್ ಗೈಸ್, ಸೊ ಎಲ್ಲ ಕೂಡ ಓದೋಣ. ಬೇಸಿಕಲಿ ನಿಮಗೆ ಕರೆಂಟ್ ಅಂದರೆ ಆಲ್ರೆಡಿ ಗೊತ್ತು. ರೈಟ್, ಸೊ ಈ ಕರೆಂಟಲ್ಲಿ ನಾವು 2 ಟೈಪ್ಸ್ ಆಫ್ ಕರೆಂಟನ್ನು ನೋಡ್ತೀವಿ. ರೈಟ್, ಸೊ ಒಂದು ಡೈರೆಕ್ಟ್ ಕರೆಂಟ್ ಡಿ ಸಿ, ಇನ್ನೊಂದೇನು ಆಲ್ಟರ್ನೇಟಿಂಗ್ ಕರೆಂಟ್. ರೈಟ್, ಸೊ ಡೈರೆಕ್ಟ್ ಕರೆಂಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಡೈರೆಕ್ಟ್ ಕರೆಂಟ್ ಎಲ್ಲಿಂದ ಬರುತ್ತೆ? ಡೈರೆಕ್ಟ್ ಕರೆಂಟ್ ವೋಲ್ಟೇಜಿಂದ ಬರುತ್ತೆ. ಆಲ್ಟರ್ನೇಟಿಂಗ್ ಕರೆಂಟ್ ಎಲ್ಲಿಂದ ಬರುತ್ತೆ? ಆಲ್ಟರ್ನೇಟಿಂಗ್ ಕರೆಂಟ್ ವೋಲ್ಟೇಜಿಂದ ಬರುತ್ತೆ. ರೈಟ್, ಸೊ ನಾವು ನಮಗೆಲ್ಲ ಪವರ್ ಸಪ್ಲೈ ಮನೆಗೆಲ್ಲ ಬರುತ್ತೆ. ಸೊ ಅದು ಯಾವ ಥರದ ಕರೆಂಟು ಅಂದರೆ ಬೇಸಿಕಲಿ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಆಲ್ಟರ್ನೇಟಿಂಗ್ ಕರೆಂಟನ್ನೇ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸೊ ಎಫಿಷಿಯೆಂಟ್ ಇರುತ್ತೆ. ಕೆಲವಷ್ಟು ಪ್ರೊಸೆಸ್ಸಲ್ಲಿ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇರ್ಬೋದು. ಸೊ ಕನ್ವರ್ಷನ್ ಫ್ರಮ್ ಹೈ ವೋಲ್ಟೇಜ್ ಟು ಲೋ ವೋಲ್ಟೇಜ್ ಇರ್ಬೋದು. ಅಂದರೆ ಇಂಜಿನಿಯರಿಂಗ್ ಪ್ರೊಸೆಸ್ಸಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನೋದು ತುಂಬ ಫ್ಲೆಕ್ಸಿಬಲ್ ಆ್ಯಂಡ್ ಈಸಿ ಆಲ್ಸೋ. ಸೊ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ಕರೆಂಟನ್ನು ನಾವು ಯೂಸ್ ಮಾಡ್ತಿರ್ತೀವಿ. ರೈಟ್, ಸೊ ವೆನ್ ಟೆಸ್ಲಾ ನಿಮಗೆಲ್ಲ ಗೊತ್ತು. ರೈಟ್, ಸೊ ನಿಕೋಲಸ್ ಟೆಸ್ಲಾ. ರೈಟ್, ಸೊ ಟೆಸ್ಲಾ ಅವರು ಆಲ್ಟರ್ನೇಟಿಂಗ್ ಕರೆಂಟನ್ನು ಇನ್ವೆಂಟ್ ಮಾಡ್ತಾರೆ. ರೈಟ್, ಸೊ ಆಲ್ಟರ್ನೇಟಿಂಗ್ ಕರೆಂಟನ್ನು ಅಪೋಸ್ ಮಾಡೋಕ್ಕೋಸ್ಕರನೇ ಸೊ ಆಗಿನ ಟೈಮಲ್ಲಿ ಫ್ರ್ಯಾಂಕ್ಲಿನ್ ಸೊ ಅವ್ರೇನು ಮಾಡ್ತಾರೆ ಅಂದರೆ ಸೊ ಮ್ಯಾಲಿಷಿಯಸ್ ಎಕ್ಸ್ಪೆರಿಮೆಂಟ್ಸನ್ನ ಸೆಟಪ್ ಮಾಡ್ತಾರೆ. ರೈಟ್, ನಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಶಾಕ್ ತೊಗೊಂಡ್ರೆ ವಿ ಡೈ. ಸೊ ನೆಗೆಟಿವ್ ಇಂಪ್ಯಾಕ್ಟ್ಸ್ನ ಅಂದರೆ ಒಂದು ಡೈರೆಕ್ಷನಲ್ಲಿ ಸೈನ್ಸ್ ಪ್ರೋಗ್ರೆಸ್ ಆಗ್ತಿದೆ ಅಂದರೆ ಅದನ್ನು ಅವರು ಕಟ್ ಮಾಡೋಕ್ಕೋಸ್ಕರ ಸೊ ಏನೆಲ್ಲ ರಾಂಗ್ ರೂಟ್ಸನ್ನು ತೊಗೋತಾರೆ. ಬಟ್ ಸ್ಟಿಲ್ ಅಟ್ ದ ಎಂಡ್ ಪ್ರಾಕ್ಟಿಕಲ್ ಅಡ್ವಾಂಟೇಜಸ್ ಆ್ಯಂಡ್ ಆಲ್ಸೋ ಅದರ ಬೆನಿಫಿಟ್ಸ್ ಏನಿರುತ್ತೆ ದಟ್ ವಿಲ್ ವಿನ್. ಸೊ ಇಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ನಾವು ಎವ್ರಿ ಡೇ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೇನು? ಇಸ್ ದ ಕರೆಂಟ್ ಊಸ್ ಮ್ಯಾಗ್ನಿಟ್ಯೂಡ್. ರೈಟ್, ಸೊ ಕರೆಂಟ್ ಏನಿದೆ ಮ್ಯಾಗ್ನಿಟ್ಯೂಡ್ ಕಂಟಿನ್ಯೂಸ್ಲಿ ಚೇಂಜಸ್ ವಿತ್ ಟೈಮ್. ಸೊ ಕರೆಂಟ್ ಅಂದ್ರೇನಪ್ಪ? ರೇಟ್ ಆಫ್ ಚೇಂಜ್ ಆಫ್ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಪರ್ ಟೈಮ್ ಅಲ್ವಾ. ಸೊ ಒಂದು ಕ್ರಾಸ್ ಸೆಕ್ಷನ್ ಮುಖಾಂತರ ಪರ್ಟಿಕ್ಯುಲರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದೆ ಅಂದರೆ ಇನ್ 1 ಸೆಕೆಂಡ್. ಸೊ ಈ ಸೆಕೆಂಡಲ್ಲಿ ಎಷ್ಟು ಫ್ಲೋ ಆಯಿತು, ನೆಕ್ಸ್ಟ್ ಸೆಕೆಂಡಲ್ಲೂ ಅಷ್ಟೇ. ಸೊ ಈ ಒಂದು ಕರೆಂಟು ಸ್ಟಡಿ ಇದ್ದರೆ ರೈಟ್, ಫ್ಲೋ ಏನಿದೆ ಎಲೆಕ್ಟ್ರಾನ್ ಫ್ಲೋ ಸ್ಟಡಿ ಇದ್ದರೆ ನಾವು ಅದಕ್ಕೆ ಸ್ಟಡಿ ಕರೆಂಟ್ ಅಥವಾ ಡೈರೆಕ್ಟ್ ಕರೆಂಟ್ ಅಂತೇಳಿ ಕರಿತೀವಿ. ರೈಟ್, ಬಟ್ ಈ ಒಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ರಾಸಿಂಗ್ ಏನಿರುತ್ತೆ ಬೇಸಿಕಲಿ ಚೇಂಜ್ ಆಗ್ತಾ ಇದ್ದಾಗ ಅದನ್ನು ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತೇಳಿ ಕರಿತೀವಿ. ಸೊ ಅನ್ಸ್ಟಡಿ ಕರೆಂಟ್, ಬಟ್ ಈ ಅನ್ಸ್ಟಡಿ ಕರೆಂಟಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೇನು? ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಪೀರಿಯಾಡಿಕಲಿ ವೇರಿ ಆಗುತ್ತೆ. ಸೊ 0 to
ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ, ಮತ್ತೆ ಝೀರೋ ಬರುತ್ತೆ, ಮತ್ತೆ ಮಿನಿಮಮ್ ಹೋಗುತ್ತೆ, ಮತ್ತೆ ಝೀರೋ ಬರುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು ಸೈಕಲ್ ಆಫ್ ವ್ಯಾಲ್ಯೂಸ್ನ ಕರೆಂಟ್ ಫಾಲೋ ಮಾಡುತ್ತೆ. ಅದಕ್ಕೆ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತೇಳಿ ಕರಿತೀವಿ. ಸೊ ಬೇಸಿಕಲಿ ಡೈರೆಕ್ಷನನ್ನು ರಿವರ್ಸ್ ಮಾಡುತ್ತೆ ಪೀರಿಯಾಡಿಕಲಿ. ಸೊ ಇನ್ ಕಾಂಟ್ರಾಸ್ಟ್, ರೈಟ್, a direct current flows with a constant magnitude and same direction, right? So ನಾವು ಡೈರೆಕ್ಟ್ ಕರೆಂಟನ್ನು ನೋಡೋದಾದರೆ ಇಲ್ಲಿ ಕಾನ್ಸ್ಟೆಂಟ್ ಮ್ಯಾಗ್ನಿಟ್ಯೂಡ್, ರೈಟ್. ಸೊ ಕಾನ್ಸ್ಟೆಂಟ್ ಮ್ಯಾಗ್ನಿಟ್ಯೂಡ್ ಇರುತ್ತೆ ಆ್ಯಂಡ್ ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಸೊ ಇನ್ ಎ ಸಿ ಸರ್ಕ್ಯೂಟ್ ಸೇಮ್ ಡೈರೆಕ್ಷನ್ ಅಂದರೆ ಏನರ್ಥ? ಸೊ ಕರೆಂಟ್ ಈ ಎಂಡಿಂದ ಈ ಎಂಡಿಗೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿದಾಗ ಕರೆಂಟ್ ಈ ಕಡೆ ಮೂವ್ ಆಗ್ತಾ ಇದೆ ಅಂದರೆ, ಸೊ ಆಫ್ಟರ್ ಸಮ್ ಟೈಮ್ ಕರೆಂಟ್ ಏನು ಮಾಡುತ್ತೆ, ಡೈರೆಕ್ಷನನ್ನು ರಿವರ್ಸ್ ಮಾಡುತ್ತೆ. ಸರ್ಕ್ಯೂಟಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಅಂದರೆ ಅರ್ಥ ದಿಸ್ ಈಸ್ ದ ಮೀನಿಂಗ್, ಪೊಲಾರಿಟಿ ಚೇಂಜ್ ಆಗ್ತಾ ಇದೆ, ರೈಟ್. ಸೊ ಡೈರೆಕ್ಟ್ ಕರೆಂಟಲ್ಲಿ ಕರೆಂಟ್ ಈಸ್ ಇನ್ ದ ಸೇಮ್ ಡೈರೆಕ್ಷನ್ ಅಂದರೆ ಆಲ್ವೇಸ್, ರೈಟ್. ಸೊ ಈ ಟರ್ಮಿನಲ್ಲಿಂದ ಈ ಟರ್ಮಿನಲ್ಗೆ ಯಾವಾಗಲೂ ಕೂಡ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳ್ತೀವಲ್ವಾ. ಸೊ ದಟ್ ಈಸ್ ಡೈರೆಕ್ಟ್ ಕರೆಂಟ್, ರೈಟ್. ಸೊ ಇನ್ ಸರ್ಕ್ಯೂಟ್ ಎ ಸಿ ಇಸ್ ಡ್ರಿವನ್ ಬೈ ಎ ಸಿ ವೋಲ್ಟೇಜ್. ಎ ಸಿ ಕರೆಂಟ್ ಎಲ್ಲಿಂದ ಬರುತ್ತೆ? ನಮಗೆ ಎ ಸಿ ವೋಲ್ಟೇಜಿಂದ ಬರುತ್ತೆ. ಸೊ ಎ ಸಿ ವೋಲ್ಟೇಜ್ ಇಸ್ ಪ್ರಿಫರ್ಡ್ ಬಿಕಾಸ್ ಇಟ್ ಕ್ಯಾನ್ ಬಿ ಈಸಿಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಕನ್ವರ್ಟೆಡ್ ಫ್ರಮ್ ಒನ್ ವೋಲ್ಟೇಜ್ ಟು ಅನದರ್. ನಾವು ಟ್ರಾನ್ಸ್ಫಾರ್ಮರ್ಸಲ್ಲಿ ನೋಡ್ತೀವಿ, ರೈಟ್. ಸೊ ಎ ಸಿನ ನಾವು, ರೈಟ್, ಹೈಯರ್ ವ್ಯಾಲ್ಯೂ ಟು ಲೋವರ್ ವ್ಯಾಲ್ಯೂ ಮಾಡ್ಬೋದು, ಲೋವರ್ ವ್ಯಾಲ್ಯೂ ಟು ಹೈಯರ್ ವ್ಯಾಲ್ಯೂ ಮಾಡ್ಬೋದು ವಿತೌಟ್ ವಯೋಲೇಟಿಂಗ್. ನಾವು ಅಫ್ಕೋರ್ಸ್ ಕನ್ಸರ್ವೇಷನ್ ಆಫ್ ಎನರ್ಜಿನ ವಯೋಲೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎನರ್ಜಿ ಕ್ಯಾನ್ ಇದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಜಸ್ಟ್ ನಾವು ವೋಲ್ಟೇಜನ್ನು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಕಾಂಪ್ರಮೈಸಿಂಗ್ ಆನ್ ದ ವ್ಯಾಲ್ಯೂ ಆಫ್ ಕರೆಂಟ್. ಸೊ ಕರೆಂಟನ್ನು ಜಾಸ್ತಿ ಕಡಿಮೆ ಆಗುತ್ತೆ ನಾವು ವೋಲ್ಟೇಜನ್ನ ಕಮ್ಮಿ ಜಾಸ್ತಿ ಮಾಡಿದಾಗ, ರೈಟ್. ಸೊ ವಿತೌಟ್ ವಯೋಲೇಟಿಂಗ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಇಲ್ಲಿ ಬೇಸಿಕಲಿ ನೀವು ನೋಡ್ಬೋದು, ವೈ ಆ್ಯಕ್ಸಿಸಲ್ಲಿ ನಾನು ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟನ್ನು ಪ್ಲಾಟ್ ಮಾಡ್ತಿದ್ದೀನಿ ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಟೈಮನ್ನು ಪ್ಲಾಟ್ ಮಾಡ್ತಿದ್ದೀನಿ. ಲೆಟ್ಸೆ ನನ್ನ ಹತ್ರ ಒಂದು ಡಿವೈಸ್ ಇದೆ. ಸೊ ಆ ಡಿವೈಸ್ ಏನು ಮಾಡುತ್ತೆ? ಕರೆಂಟನ್ನು ಮೆಷರ್ ಮಾಡುತ್ತೆ. ಸೊ ಆ ಡಿವೈಸನ್ನು ತೊಗೊಂಡು ಇನ್ನ ಎಲಿಮೆಂಟ್, ಒಂದು ಸರ್ಕ್ಯೂಟಲ್ಲಿ ಒಂದು ಎಲಿಮೆಂಟಲ್ಲಿ ಅಂದರೆ ಒಂದು ಬ್ರಾಂಚಲ್ಲಿ ಇವಾಗ ಎಷ್ಟು ಕರೆಂಟ್ ಹೋಗ್ತಿದೆ ಅಂತ ನಾನು ಚೆಕ್ ಮಾಡಿದಾಗ, ಸೊ ಇದೇನಾಗ್ತಾ ಇರುತ್ತೆ, ಬೇಸಿಕಲಿ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಕರೆಂಟ್ ಕೊಡೋಲ್ಲ, ರೈಟ್. ಸೊ ನಾವು 0 ಸೆಕೆಂಡಲ್ಲಿ ಕರೆಂಟ್ ಇಲ್ಲಿದೆ, ಆಫ್ಟರ್ ಮಿಲಿ ಸೆಕೆಂಡ್ ಕರೆಂಟ್ ಚೇಂಜ್ ಆಯಿತು, ರೈಟ್. ಸೊ ಈ ಥರ ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಕರೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇಲ್ಲಿ ನೋಡ್ಬೋದು ನೀವು ಎಕ್ಸ್ ಆಕ್ಸಿಸ್ ಇಸ್ ಟೈಮ್. ಸೊ ನಾವು ಮಿಲಿ ಸೆಕೆಂಡ್ ಲೇಟರ್, ಓಕೆ. ಸೊ ಈ ಥರ ಟೈಮ್ ಆದಾಗೆ ಈ ಕರೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇದೆ. ಬಟ್ ಇಫ್ ಯು ಅಬ್ಸರ್ವ್ ದ ಪ್ಯಾಟ್ರನ್, ಸೊ ಇಲ್ಲಿ ನೀವು ಪ್ಯಾಟರ್ನನ್ನು ಅಬ್ಸರ್ವ್ ಮಾಡಿದರೆ, ಸೊ ಇದು ಯಾವ ಫಾರ್ಮ್ಯಾಟಲ್ಲಿದೆ? ಸೈನೋಸಾಯ್ಡಲ್ ಫಾರ್ಮ್ಯಾಟ್, ರೈಟ್. ಯಾವ ಫಾರ್ಮ್ಯಾಟಲ್ಲಿದೆ? ಆ ಸೈನ್ ವೇವ್ ಥರ ಇದೆ, ರೈಟ್. ಸೈನ್ ಫಂಕ್ಷನ್ ಥರ ಇದೆ. ಕರೆಂಟ್ ಅನ್ನೋದು ಸೈನ್ ಫಂಕ್ಷನ್ ಥರ ಇದೆ, ರೈಟ್. ಆ್ಯಂಡ್ ಆಲ್ಸೋ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ಸೈಕಲ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಮೇಲೆ ಹೋಗಿ ಮತ್ತೆ ಝೀರೋಗೆ ಬಂದು ಮತ್ತೆ ಕೆಳಗಡೆ ಹೋಗಿ ಮತ್ತೆ ಝೀರೋಗೆ ಬರುತ್ತಲ್ಲ, ಸೊ ಇದಕ್ಕೆ ಒಂದು ಸೈಕಲ್ ಅಂತೇಳಿ ಕರಿತೀವಿ. ಸೊ ಈ ಸೈಕಲ್ ಏನಾಗುತ್ತೆ, ರಿಪೀಟ್ ಆಗ್ತಾ ಇರುತ್ತೆ, ರೈಟ್. ವ್ಯಾಲ್ಯೂ ಆಫ್ ಕರೆಂಟನ್ನು ನಾವು ಮೆಷರ್ ಮಾಡಿದರೆ, ಸೊ ಅದಕ್ಕೋಸ್ಕರ ನಾವು ಇದಕ್ಕೇನಂತ ಹೇಳಿ ಕರಿತೀವಿ, ಪೀರಿಯಾಡಿಕ್ ಆಲ್ಸೋ ಅಂತ ಕೂಡ ಕರಿತೀವಿ. ಪೀರಿಯಾಡಿಕ್ ಅಂದರೆ, ರೈಟ್, ಪೀರಿಯಾಡಿಕ್ ಹ್ಯಾಪನ್ಸ್ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್, ರೈಟ್. ಸೊ ಅದಕ್ಕೆ ನಾವು ಪೀರಿಯಾಡಿಕ್ ಅಂತೇಳಿ ಕರಿತೀವಿ. ಸೊ ಒನ್ ಟೈಮ್ ಪೀರಿಯಡಲ್ಲಿ ಈ ಸೈಕಲ್, ಅನದರ್ ಟೈಮ್ ಪೀರಿಯಡಲ್ಲಿ ಸೇಮ್ ಸೈಕಲ್. ಸೊ ಈ ಥರ ಇರೋದಕ್ಕೆ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಪೀರಿಯಾಡಿಕ್ ಅಂತೇಳಿ ಕರಿತೀವಿ. ಬಟ್ ಡೈರೆಕ್ಟ್ ಕರೆಂಟನ್ನು ನಾವು ನೋಡೋದಾದರೆ, ಸೊ ಬೇಸಿಕಲಿ ಅಬ್ಸರ್ವ್ ಮಾಡಿ, ಡೈರೆಕ್ಟ್ ಕರೆಂಟನ್ನು ನೋಡೋದಾದರೆ, ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಈಸ್ ಆಲ್ವೇಸ್, ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಏನಿದೆ ಈಸ್ ಆಲ್ವೇಸ್ ಸೇಮ್, ರೈಟ್. ಸೊ ಇದು ಕ್ಲಿಯರ್ ಇದೆ, ರೈಟ್. ಆಲ್ಟರ್ನೇಟಿಂಗ್ ಕರೆಂಟ್ ಎಲ್ಲಿಂದ ಬರುತ್ತೆ? ಆಲ್ಟರ್ನೇಟಿಂಗ್ ವೋಲ್ಟೇಜಿಂದ ಬರುತ್ತೆ. ಡೈರೆಕ್ಟ್ ಕರೆಂಟ್ ಎಲ್ಲಿಂದ ಬರುತ್ತೆ? ಡೈರೆಕ್ಟ್ ವೋಲ್ಟೇಜಿಂದ ಬರುತ್ತೆ. ಸೊ ಇವಾಗ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಮಗೆ ಪವರ್ ಸಪ್ಲೈಯಿಂದ ಬರೋದು ಮನೆಗೆ ಯಾವುದು? ಸೊ ಎ ಸಿ ವೋಲ್ಟೇಜ್, ರೈಟ್. ಸೊ ಇವಾಗ ನೀವು ಆಲ್ರೆಡಿ ಓದಿರ್ತೀರ ಹೈಸ್ಕೂಲಲ್ಲಿ, ರೈಟ್. ಸೊ ಬೇಸಿಕಲಿ ನಮಗೆ 220 ವೋಲ್ಟ್ ಬರುತ್ತೆ, 50 ಹರ್ಟ್ಸ್ ಫ್ರೀಕ್ವೆನ್ಸಿ ಬರುತ್ತೆ. ಸೊ ಫ್ರೀಕ್ವೆನ್ಸಿ ಈಸ್ ರಿಲೇಟೆಡ್ ಟು ಆಲ್ಟರ್ನೇಟಿಂಗ್ ಕರೆಂಟ್. ಯಾಕಂದರೆ ಒಂದು ಸೆಕೆಂಡಲ್ಲಿ ಎಷ್ಟು ಸೈಕಲ್ ಆಗ್ತಾ ಇದೆ, ಎಷ್ಟು ಬಾರಿ ಒಂದು ಕಂಪ್ಲೀಟ್ ಸೈಕಲನ್ನು ಕಂಪ್ಲೀಟ್ ಮಾಡ್ತಾ ಇದೆ, ಅದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತೇಳಿ ಕರಿತೀವಿ. ಅದರ ಅರ್ಥ ಏನು? ಸೊ ಬೇಸಿಕಲಿ
1 ಸೆಕೆಂಡಲ್ಲಿ ಕರೆಂಟ್ ಈ ಥರದ್ದು, ರೈಟ್. ಸೊ ಈ ಥರದ 50 ಚೇಂಜಸ್ ಅಂದರೆ 50 ಸೈಕಲ್ಸನ್ನ ಕಂಪ್ಲೀಟ್ ಮಾಡುತ್ತೆ, ರೈಟ್. ಸೊ ಅಷ್ಟು ಫಾಸ್ಟಾಗಿ ಏನಾಗ್ತಾ ಇರುತ್ತೆ, ಕರೆಂಟ್ ಇವಾಲ್ವ್ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಫ್ರೀಕ್ವೆನ್ಸಿ ಆಫ್ ಕರೆಂಟ್. ಬಟ್ ನಾವು ಮೆಷರ್ ಮಾಡಬೇಕಾದ್ರೆ ಅಫ್ಕೋರ್ಸ್ ನಾವು ಮೆಷರ್ ಮಾಡಿಲ್ಲ ಅಂದರೂ ಅಬ್ಸರ್ವ್ ಮಾಡಿರ್ತೀವಲ್ವಾ. ಸೊ ನಮಗೇನು ಬರುತ್ತೆ, 220 ವೋಲ್ಟ್. ಸರ್ ಹಾಗಾದರೆ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಮನೆಗೆ ಬರ್ತಿದೆ, ರೈಟ್. ಆಲ್ಟರ್ನೇಟಿಂಗ್ ವೋಲ್ಟೇಜ್ ಎವ್ರಿ ಸೆಕೆಂಡ್ ಟೈಮ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ಬಟ್ 220 ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ, ರೈಟ್. ಸೊ ಆ 220 ವೋಲ್ಟೇಜ್ ಇದೆಯಲ್ಲ, ಅದು ನಮ್ಮ ಒಂದು ಮ್ಯಾಥಮ್ಯಾಟಿಕಲ್ ಇಂಡಿಕೇಟಿವ್ ಫಿಗರ್, ರೈಟ್. ಇಟ್ಸ್ ನಾಟ್ ವೋಲ್ಟೇಜು ಯಾವಾಗಲೂ 220 ಇರಲ್ಲ, ಯಾವಾಗಲೂ 220 ಇರಲ್ಲ. ಸೊ 220 ಅನ್ನೋದು ಪರ್ಟಿಕ್ಯುಲರ್ ವ್ಯಾಲ್ಯೂ, ಅಂದರೆ ನಾವು RMS ವ್ಯಾಲ್ಯೂ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ನಾವು 220 ಅಂತ ಹೇಳಿದಾಗ ನಾವು RMS ವ್ಯಾಲ್ಯೂ ಆಫ್ ವೋಲ್ಟೇಜನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಕರೆಂಟ್ ಇಲ್ಲಿ ಏನಾಗುತ್ತೆ, ವೋಲ್ಟೇಜ್ ಯಾವಾಗಲೂ 0 to maximum, maximum to 0, 0 to negative ಆ್ಯಂಡ್ ಬ್ಯಾಕ್ ಟು 0 ಫುಲ್ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಈ ಥರದ್ದು 1 ಸೆಕೆಂಡಲ್ಲಿ 50 ಸೈಕಲ್ಸನ್ನು ಕಂಪ್ಲೀಟ್ ಮಾಡುತ್ತೆ. ಸೊ ಡೈರೆಕ್ಟ್ ಕರೆಂಟಲ್ಲಿ ಯಾವುದೇ ರೀತಿ ಡಿಸ್ಕಷನ್ ಬೇಡ, ಸೈಕಲ್ಸ್ ಇಲ್ಲ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಕ್ಲಿಯರ್ ಇದೆ ಅಲ್ವಾ? ಎವ್ರಿಬಡಿ ಕ್ಲಿಯರ್? ಓಕೆ, ಸೊ ಕ್ಲಿಯರ್. ಆ್ಯಂಡ್ ಆಲ್ಸೋ AC ವೋಲ್ಟೇಜ್ ಅಪ್ಲೈಡ್ ಟು ಅ ರೆಸಿಸ್ಟರ್. ನಾವು ಕರೆಂಟ್ ಎಲೆಕ್ಟ್ರಿಸಿಟಿಲಿ ಏನು ಮಾಡ್ತೀವಪ್ಪ, ಬ್ಯಾಟ್ರಿ ತೊಗೊತೀವಿ. ಬ್ಯಾಟ್ರಿ ಈಸ್ ಅ ಸೋರ್ಸ್ ಆಫ್ ಡೈರೆಕ್ಟ್ ಕರೆಂಟ್, ಅಂದರೆ ಕಾನ್ಸ್ಟೆಂಟ್ ಕರೆಂಟ್ ಬರ್ತಾ ಇರುತ್ತೆ, ಸ್ಟಡಿ ಕರೆಂಟ್ ಬರ್ತಾ ಇರುತ್ತೆ. ಸೊ ಸ್ಟಡಿ ಕರೆಂಟ್ ಅಂದರೆ ನೋ ರೇಟ್ ಆಫ್ ಚೇಂಜ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಪರ್ ಟೈಮ್, ರೈಟ್. ಸೊ ಯಾವಾಗಲೂ ಸೇಮ್ ಅಮೌಂಟ್ ಆಫ್ ಎಲೆಕ್ಟ್ರಾನ್ಸ್ ಕ್ರಾಸ್ ದ ಯೂನಿಟ್ ಏರಿಯಾ. ಸೊ ಇದು ನಿಮ್ಮ ಸ್ಟಡಿ ಕರೆಂಟ್. ಸೊ ಸ್ಟಡಿ ಕರೆಂಟ್ ಎಲ್ಲಿಂದ ಬರುತ್ತೆ, ಬ್ಯಾಟ್ರಿಯಿಂದ. ಸೊ ಅಲ್ಲಿ ಯಾವುದೇ ರೀತಿ ಕರೆಂಟ್ ವೇರಿಯೇಷನ್ ಇರಲ್ಲ, ರೈಟ್, ಇಮ್ಮಿಡಿಯೇಟ್ಲಿ ಓವರ್ ಇನ್ ಅ ಪೀರಿಯಡ್ ಆಫ್ ಟೈಮ್, ರೈಟ್. ಅಲ್ಲಿ ತನಕ ನಾವು ಓದ್ಕೊಂಡಿರ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು AC ವೋಲ್ಟೇಜ್ ಅಪ್ಲೈಡ್ ಟು ಅ ರೆಸಿಸ್ಟರ್, ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲೆಲ್ಲ ಓದಿರೋದೇನು, ರೆಸಿಸ್ಟರ್ ಬರಿತೀವಿ, ಕೆಳಗಡೆ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ, ರೈಟ್. ಸೊ ವೆರಿ ಸಿಂಪಲ್, ರೈಟ್, ಕ್ಯಾಲ್ಕುಲೇಟ್ ಮಾಡೋಕ್ಕೆ ವೆರಿ ಸಿಂಪಲ್. ಬಟ್ AC ವೋಲ್ಟೇಜ್ ಅಂದ್ರೇನು, AC ವೋಲ್ಟೇಜನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತೆ. DC ವೋಲ್ಟೇಜ್ ಅಂದರೆ ಪರ್ಟಿಕ್ಯುಲರ್ ವ್ಯಾಲ್ಯೂ, ಆ ಬ್ಯಾಟ್ರಿನಾ ಅಥವಾ ಶೆಲ್ಲಾ 5 ವೋಲ್ಟ್, ರೈಟ್. ಸೊ ನಿಮ್ಮ ಹತ್ರ ಒಂದು ಸ್ಮಾಲ್ ಶೆಲ್ ಇದೆ, 5 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡುತ್ತೆ, ಕ್ಲಿಯರ್. ಅದಕ್ಕೆ 10 ಓಮ್ ರೆಸಿಸ್ಟರ್ನ ಕನೆಕ್ಟ್ ಮಾಡಿ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ, ರೈಟ್, V is equal to IR. ಬ್ಯಾಟ್ರಿ 5 ವೋಲ್ಟ್ ಆದರೆ ರೆಸಿಸ್ಟರ್ 5 ಓಮ್ ಅಂತ ಅಂದ್ಕೊಂಡ್ರೆ ಕರೆಂಟ್ ಏನು ಬರುತ್ತೆ, 1 ಆಂಪಿಯರ್. ವೆರಿ ಈಸಿ. ಬಟ್ ಇಲ್ಲಿ ವೋಲ್ಟೇಜ್ ಎವ್ರಿ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾದರೆ ನಾವು ವೋಲ್ಟೇಜನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ವೋಲ್ಟೇಜ್ ಅಂದರೆ ರೈಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಬಟ್ ನಮ್ಮ ಸೋರ್ಸ್ ವೋಲ್ಟೇಜನ್ನು ನಾವು ಯಾವಾಗಲೂ ಏನಂತೇಳಿ ಕರಿತೀವಿ ಹೇಳಿ, EMF ಅಂತೇಳಿ ಕರಿತೀವಿ. ಸೊ E ಈಕ್ವಲ್ ಟು E0 sin ಒಮೆಗಾ ಟಿ, ರೈಟ್. ಯಾಕೆ ಸೈನೋಸಾಯ್ಡಲ್? ಸೊ ನಿಮ್ಮ ವ್ಯಾಲ್ಯೂ ಆಫ್ EMF ಏನಿರುತ್ತೆ, ನಾವು ಸಪ್ಲೈ ಮಾಡ್ತಾ ಇರೋ ವೋಲ್ಟೇಜು, ಅದಕ್ಕೋಸ್ಕರ ನಾವು ಅದಕ್ಕೆ EMF ಅಂತೇಳಿ ಕರಿತೀವಿ. ಸೊ EMF ಇಲ್ಲಿ ವೇರಿಂಗ್ ಆಲ್ಟರ್ನೇಟಿಂಗ್ ಇರೋದ್ರಿಂದ ಇದನ್ನು ಸೈನೋಸಾಯ್ಡಲ್ ಫಾರ್ಮೆಟಲ್ಲಿ ಬರೆದಿದ್ದೀನಿ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, AC ವೋಲ್ಟೇಜ್ ಅಪ್ಲೈ ಟು ಅ ರೆಸಿಸ್ಟರ್. ಸೊ ಓಕೆ, ಒಂದು ರೆಸಿಸ್ಟರ್ಗೆ AC ವೋಲ್ಟೇಜನ್ನು ಅಪ್ಲೈ ಮಾಡೋಣ. ಸೊ ಲೆಟ್ ಅಸ್ ಟೇಕ್ ಅ ರೆಸಿಸ್ಟರ್. ಒಂದು ರೆಸಿಸ್ಟರ್ ತೊಗೊತೀನಿ. ಸೊ ಗೈಸ್, ರೆಸಿಸ್ಟರ್ ಅಂದರೆ ದಿಸ್ ಈಸ್ ಯುವರ್ ರೆಸಿಸ್ಟರ್, ಇದು ನಿಮ್ಮ ರೆಸಿಸ್ಟರ್. ಸೊ ರೆಸಿಸ್ಟರ್ಗೆ ಏನಿರುತ್ತೆ ವ್ಯಾಲ್ಯೂ, ರೆಸಿಸ್ಟೆನ್ಸ್ R ಇರುತ್ತೆ. ಸೊ ಈ ಒಂದು ರೆಸಿಸ್ಟರ್ಗೆ ನಾನು AC ವೋಲ್ಟೇಜನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು AC ವೋಲ್ಟೇಜನ್ನು ಯಾವ ಥರ ಬರಿತೀವಿ, ಅ ಸರ್ಕಲ್ ವಿತ್ ಸೈನ್ ಸಿಂಬಲ್. ಸೈನ್ ಸಿಂಬಲ್ ಅಂದರೆ ಒಂದು ಪೀರಿಯಡ್, ರೈಟ್. ಈ ಒಂದು ಪೀರಿಯಡನ್ನು ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್. ಎಸ್, ಇದು ನಿಮ್ಮ AC ಸೋರ್ಸು. ಸೊ ಈ AC ಸೋರ್ಸ್ನ EMF ಏನು, E ಈಕ್ವಲ್ ಟು E0 ಸೈನ್ ಒಮೆಗಾ ಟಿ. ಸೊ ಇಲ್ಲಿ ಒಮೆಗಾ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಫ್ರೀಕ್ವೆನ್ಸಿ, ರೈಟ್, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿನ ರೆಪ್ರೆಸೆಂಟ್ ಮಾಡುತ್ತೆ, ರೈಟ್. ಸೊ ವೋಲ್ಟೇಜ್ ಸೋರ್ಸ್ದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ನಾವು ಟೈಮ್ ಚೇಂಜ್ ಮಾಡ್ದಂಗೆ ಏನಾಗುತ್ತೆ, ಅಫ್ಕೋರ್ಸ್ ಈ ಸೈನ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ದಟ್ ಮೆಷರ್ಡ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಏನಿರುತ್ತೆ, ದಟ್ EMF ಚೇಂಜ್ ಆಗುತ್ತೆ, ರೈಟ್. ಸೊ EMF ಸಪ್ಲೈಡ್ ಡಿಪೆಂಡ್ಸ್ ಆನ್ ಟೈಮ್ ಆ್ಯಂಡ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ನಾವು ಫ್ರೀಕ್ವೆನ್ಸಿ ಫಿಕ್ಸ್ ಮಾಡಿದ್ರೆ ಸೊ ಇಟ್ ಈಸ್ ಗೋಯಿಂಗ್ ಟು ಬಿ
ಕಾನ್ಸ್ಟೆಂಟ್. ಸೊ ಇಲ್ಲಿ ಒಮೆಗಾ ನೀವು ಬೇಕಿದ್ರೆ ಸೈಡಿಗೆ ಬರ್ಕೋಬೋದು. ಒಮೆಗಾ ಇಸ್ 2 pi ಟೈಮ್ಸ್ ಫ್ರೀಕ್ವೆನ್ಸಿ ವಿಚ್ ಇಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಏನಿದು ಆಂಗ್ಯುಲರ್ ಫ್ರೀಕ್ವೆನ್ಸಿ, ರೈಟ್ ಗೈಸ್? ಸೊ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಓಕೆ, ಸೊ ಹಾಗಾದರೆ ಇಲ್ಲಿ ರೆಸಿಸ್ಟೆನ್ಸ್ ಏನು? ರೆಸಿಸ್ಟೆನ್ಸ್ ಇಸ್ ಆರ್, ರೈಟ್? ಸೊ ಗೈಸ್ ಅಬ್ಸರ್ವ್ ಮಾಡಿ, ವೆನ್ ಯು ಅಪ್ಲೈ ಎ ಸಿ ಇ ಎಮ್ ಎಫ್, ರೈಟ್? ಸೊ ಒನ್ ಟೈಮ್ ಇಲ್ಲಿ ಪ್ಲಸ್ ಬರುತ್ತೆ, ರೈಟ್? ಇನ್ನು ಪ್ಲಸ್ ಬರುತ್ತೆ, ಮೈನಸ್ ಬರುತ್ತೆ. ಸೊ ಈ ಕೇಸಲ್ಲಿ ಏನಾಗುತ್ತೆ? ಸೊ ಈ ಕೇಸಲ್ಲಿ ಕರೆಂಟ್ ಫ್ಲೋಸ್ ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಅವಾಗ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ? ಈ ಡೈರೆಕ್ಷನಲ್ಲಿ ಹೋಗುತ್ತೆ. ಯಾವಾಗ ನಮ್ಮ ಪೊಲಾರಿಟಿ ಆಫ್ ದ ಎ ಸಿ ಸೋರ್ಸ್ ಚೇಂಜ್ ಆಗುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಆ ಟೈಮಲ್ಲಿ ಏನಾಗುತ್ತೆ? ಕರೆಂಟ್ ಈ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಬಿ ಕ್ಲಿಯರ್, ರೈಟ್? ಸೊ ಆಲ್ಟರ್ನೇಟಿಂಗ್ ಅಂತ ನಾವು ಯಾಕೆ ಹೇಳ್ತಿದ್ದೀವಿ? ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನು ಮಾಡ್ತಾ ಇರುತ್ತೆ? ಇದು ಪೊಲಾರಿಟಿ ಆಫ್ ಇ ಎಮ್ ಎಫ್ ಆ್ಯಂಡ್ ಡೈರೆಕ್ಷನ್ ಆಫ್ ಕರೆಂಟ್ ಕಂಟಿನ್ಯೂಸ್ಲಿ ಏನಾಗ್ತಾ ಇರುತ್ತೆ? ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಆಲ್ಟರ್ನೇಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ನೋ ಮೋರ್ ಕನ್ಫ್ಯೂಷನ್, ಎಲ್ಲ ಕ್ಲಿಯರ್ ಇದೆ ಅಂತ ಅಂದ್ಕೊಂಡಿದ್ದೀನಿ, ರೈಟ್? ಸೊ ಗೈಸ್, ಹಾಗಾದರೆ ನಾವು ಕರೆಂಟನ್ನು ಯಾವ ಥರ ಬರಿಬೋದು? ಕರೆಂಟ್, ಸೊ ಕರೆಂಟ್, ನಾನು ಕರೆಂಟ್ ಡೈರೆಕ್ಷನನ್ನು ಬರಿತಾ ಇಲ್ಲ. ಬಿ ಕ್ಲಿಯರ್, ಯಾಕಂದರೆ ಕರೆಂಟ್ ಡೈರೆಕ್ಷನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಇರುತ್ತೆ? ಚೇಂಜ್ ಆಗ್ತಾ ಇರುತ್ತೆ, ರೈಟ್? ಸೊ ಇ ಎಮ್ ಎಫ್ ಪೊಲಾರಿಟಿ ಕೂಡ ಏನಾಗ್ತಾ ಇರುತ್ತೆ? ಚೇಂಜ್ ಆಗ್ತಾ ಇರುತ್ತೆ. ಸರ್ ಈ ಕಡೆ ಪ್ಲಸ್ ಈ ಕಡೆ ಮೈನಸ್, ನೋ. ಸೊ ನಾವು ಪ್ಲಸ್ ಮೈನಸ್ ಇದ್ದರೆ ಆಮೇಲೆ ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಕ್ಲಿಯರ್? ಸೊ ಕರೆಂಟನ್ನು ನಾವು ಯಾವ ಥರ ಬರ್ತೀವಿ? ಐ ಈಸ್ ಈಕ್ವಲ್ ಟು ಇ ಎಮ್ ಎಫ್ ಬೈ ರೆಸಿಸ್ಟೆನ್ಸ್. ಬಟ್ ಇಲ್ಲಿ ಇ ಎಮ್ ಎಫ್ ಏನು? ಇ ಎಮ್ ಎಫ್ ಈಸ್ ಸರ್ ಇ ನಾಟ್, ರೈಟ್? ಸೊ ಇ ನಾಟ್ ಅಂದ್ರೇನು? ಒಂದು ಫಿಕ್ಸ್ಡ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ, ರೈಟ್? ಸೊ ಏನು ಪೀಕ್ ವ್ಯಾಲ್ಯೂ ಇ ಎಮ್ ಎಫ್ ಸೈನೋಸೈಡಲ್ಲಿ ವೇರಿ ಆಗ್ತಾ ಇರಬೇಕಾದ್ರೆ ಇದರ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಇರುತ್ತಲ್ವ, ಅದನ್ನು ನಾವು ಇ ನಾಟ್ ಅಂತೇಳಿ ಕರಿತಾ ಇದ್ದೀವಿ. ಸೊ ದಿಸ್ ಇಸ್ ಇ ನಾಟ್ ಸೈನ್ ಆಫ್ ಒಮೆಗಾ ಟಿ ಬೈ ಆರ್, ರೈಟ್? ಸೊ ಇಲ್ಲಿ ಇ ನಾಟ್ ಬೈ ಆರ್ ಅನ್ನು ನಾನು ಏನಂತ ಬರಿತೀನಿ ಅಂದರೆ, ಅಬ್ಸರ್ವ್ ಮಾಡಿ. ಸೊ ಗೈಸ್, ಇ ನಾಟ್ ಬೈ ಆರ್ ಅನ್ನು ನಾನು ಐ ನಾಟ್ ಅಂತೇಳಿ ಬರಿತಾ ಇದ್ದೀನಿ, ರೈಟ್? ಸೊ ಇ ನಾಟ್ ಬೈ ಆರ್ ಇಸ್ ಐ ನಾಟ್. ಸೊ ಇಲ್ಲಿ ಕ್ಲಿಯರಾಗಿ ಸೈಡಿಗೆ ಬರ್ಕೊಳ್ಳಿ. ಇ ನಾಟ್ ಈಸ್ ಪೀಕ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್. ಐ ನಾಟ್ ಈಸ್, ಐ ನಾಟ್ ಏನು? ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್. ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಕ್ಲಿಯರ್ ಇದೆ ಅಲ್ವಾ? ಸೊ ಎ ಸಿ ವೋಲ್ಟೇಜ್ ಅಪ್ಲೈಡ್ ಟು ಅ ರೆಸಿಸ್ಟರ್, ಎ ಸಿ ವೋಲ್ಟೇಜ್ ಅಪ್ಲೈಡ್ ಟು ಅ ರೆಸಿಸ್ಟರ್, ಕ್ಲಿಯರ್ ಇದೆ, ರೈಟ್? ಸೊ ವೆರಿ ಕ್ಲಿಯರ್. ಸೊ ಗೈಸ್, ಇಲ್ಲಿ ನೀವು ಮೀನ್ ವ್ಯಾಲ್ಯೂ, ಅಫ್ಕೋರ್ಸ್ ಇವಾಗ ಎವ್ರಿ ಟೈಮ್ ವ್ಯಾಲ್ಯೂ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಚೇಂಜ್ ಆಗ್ತಾ ಇದೆ ಅಂದರೆ ನಮಗೊಂದು ಇಂಡಿಕೇಟಿವ್ ಫಿಗರ್ ಬೇಕಲ್ವಾ, ರೈಟ್? ಇಂಡಿಕೇಟಿವ್ ಫಿಗರ್. ಸೊ ಏನದು ಇಂಡಿಕೇಟಿವ್ ಫಿಗರ್? ಮೀನ್ ವ್ಯಾಲ್ಯೂ ಆರ್ ಆವ್ರೇಜ್ ವ್ಯಾಲ್ಯೂ. ಸೊ ನಾವೇನು ಮಾಡ್ತಾ ಇದ್ದೀವಿ? ಆವ್ರೇಜ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಸೊ ಆವ್ರೇಜ್ ವ್ಯಾಲ್ಯೂ ಅಂದರೆ ಏನು? ಸ್ಟಡಿ ಕರೆಂಟ್ ವಿಚ್ ವೆನ್ ಪಾಸ್ ಥ್ರೂ ಅ ಸರ್ಕ್ಯೂಟ್, ಒಂದು ಸರ್ಕ್ಯೂಟಲ್ಲಿ ನಾವು ಸ್ಟಡಿ ಕರೆಂಟನ್ನು ಪಾಸ್ ಮಾಡಿದ್ರೆ ಫಾರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ಎ ಸಿ. ಸೊ ಎ ಸಿ ಆಫ್ ದ ಟೈಮ್ ಪೀರಿಯಡ್ ಏನು ಮಾಡುತ್ತೆ? ಸೆಂಡ್ಸ್ ದ ಸೇಮ್ ಅಮೌಂಟ್ ಆಫ್ ಚಾರ್ಜ್. ಸೊ ಆಫ್ ದ ಟೈಮ್ ಪೀರಿಯಡ್ ಆಫ್ ಎ ಸಿ ಏನು ಮಾಡುತ್ತೆ? ಸೇಮ್ ಅಮೌಂಟ್ ಆಫ್ ಚಾರ್ಜ್ ಆಸ್ ಇಸ್ ಡನ್ ಬೈ ದ ಎ ಸಿ ಇನ್ ದ ಸೇಮ್ ಟೈಮ್ ಥ್ರೂ ದ ಸೇಮ್ ಸರ್ಕ್ಯೂಟ್. ಕ್ಲಿಯರ್ ಇದೆ ಅಲ್ವಾ? ಸೇಮ್ ಅಮೌಂಟ್ ಆಫ್ ಚಾರ್ಜನ್ನು ಸೆಂಡ್ ಮಾಡುತ್ತೆ ಇನ್ ಆಫ್ ದ ಸೈಕಲ್. ಸೊ ಇಲ್ಲಿ ನಾವು ಮೀನ್ ವ್ಯಾಲ್ಯೂ ಯಾವ ಥರ ಮ್ಯಾಥಮೆಟಿಕಲಿ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಈ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್? ಅಥವಾ ಐ ಅಂಡರ್ ಸ್ಕೋರ್ ಎ ವಿ, ಐ ಸಬ್ಸ್ಕ್ರಿಪ್ಟ್ ಎ ವಿ ಅಂತೇಳಿ ಬರಿತೀವಿ. ಸೊ ಈ ಮೀನ್ ವ್ಯಾಲ್ಯೂನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಮ್ಯಾಥಮೆಟಿಕಲಿ ಅಂದರೆ, ಸೊ ಎನಿ ಸೈನ್ ಫಂಕ್ಷನಿಗೆ ಆಫ್ ಆಫ್ ದ ಟೈಮ್ ಪೀರಿಯಡ್ ಇಂಟಿಗ್ರೇಷನ್ 0 to t/2 and I delta t divided by integration from 0 to t/2 delta t.
ರೈಟ್. ಸೊ ನಾವು ಈ ಥರ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ ಐ ನಾಟ್, ಐ ಅಂದರೆ ಏನು, ಐ ನಾಟ್ ಸೈನ್ ಒಮೆಗಾ ಟಿ. ಸೊ 0 to t/2. ಸೊ ಐ ನಾಟ್ ಸೈನ್ ಒಮೆಗಾ ಟಿ dt ಡಿವೈಡೆಡ್ ಬೈ 0 to t/2 dt. ರೈಟ್. ಸೊ ಗೈಸ್, ಈ ಒಂದು ಇಂಟಿಗ್ರೇಷನ್ನ ನಾವು ಸಾಲ್ವ್ ಮಾಡಿದ್ರೆ, ಸೊ ಇಲ್ಲಿ ನಮಗೆ ಐ ಎ ವಿ ಏನು ಬರುತ್ತೆ ಅಂದರೆ, ಐ ಎ ವಿ ಈ ಇಂಟಿಗ್ರೇಷನನ್ನು ನಾವು ಸಾಲ್ವ್ ಮಾಡಿದ್ರೆ, ಸೊ 2/π ಇಂಟು ಐ ನಾಟ್, 2/π ಇಂಟು ಐ ನಾಟ್. ಕ್ಲಿಯರ್ ಇದೆ ಅಲ್ವಾ? ಸೊ ಐ ಆವ್ರೇಜ್ ವ್ಯಾಲ್ಯೂ ಏನು, 2/π ಇಂಟು ಐ ನಾಟ್, 2/π ಇಂಟು ಐ ನಾಟ್. ಸೊ ಸಿಮಿಲರ್ಲಿ ನಾವು ಮೀನ್, ರೈಟ್, ಸೊ ಮೀನ್ ಆರ್ ಆವ್ರೇಜ್ ವ್ಯಾಲ್ಯೂ ಆಫ್ ಎ ಸಿ ವೋಲ್ಟೇಜ್, ಅದು ಕೂಡ ನಾನು ಇಲ್ಲಿ ಬರೆದು ತೋರಿಸ್ತೀನಿ. ಆವ್ರೇಜ್ ವ್ಯಾಲ್ಯೂ ಆಫ್ ಎ ಸಿ ವೋಲ್ಟೇಜ್, ಆವರೇಜ್ ವ್ಯಾಲ್ಯೂ ಆಫ್ ಎ ಸಿ ವೋಲ್ಟೇಜನ್ನು ನಾವು ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಸೊ ಸೇಮ್ ಲಾಜಿಕ್, 0 to t/2 ಇ ಡಿ ಟಿ ಡಿವೈಡೆಡ್ ಬೈ 0 to t/2 ಡಿ ಟಿ. ರೈಟ್. ಸೊ ಅದನ್ನು ನಾವು ಮಾಡಿದ್ರೆ ವಿ ಆವ್ರೇಜ್ ಸೇಮ್ ಫಾರ್ಮ್ಯಾಟ್ 2/π ಇಂಟು ವಿ ನಾಟ್. ರೈಟ್. ಸೊ ಅಥವಾ ನಾವು ಇಲ್ಲಿ ಇ ನಾಟ್ ಅಂತೇಳಿ ಬರ್ಕೊಂಡಿರೋದ್ರಿಂದ ಲೆಟ್ ಅಸ್ ರೈಟ್ ಇನ್ ದಟ್ ಫಾರ್ಮ್ಯಾಟ್ ಓನ್ಲಿ, ಅದೇ ಫಾರ್ಮ್ಯಾಟಲ್ಲೇ ಬರಿತಾ ಹೋಗೋಣ. ರೈಟ್. ಸೊ ಏನು, ಇ ಎಮ್ ಎಫ್ ಆವ್ರೇಜ್ ಇಸ್ ಈಕ್ವಲ್ ಟು 2/π ಇಂಟು ಪೀಕ್ ವ್ಯಾಲ್ಯೂ ಆಫ್ ಎಮ್ ಎಫ್. ಓಕೆ, ಕ್ಲಿಯರ್ ಗೈಸ್? ವೆರಿ ಕ್ಲಿಯರ್. ಸೊ ನಿಮಗೆ ಒಂದು ಪೀಕ್ ವ್ಯಾಲ್ಯೂ ಆಫ್ ಕರೆಂಟನ್ನು ಕೊಟ್ಟಾಗ ಅದರ ಆವ್ರೇಜನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಮಲ್ಟಿಪ್ಲೈ ಬೈ 2/5. ಸೊ ಲೆಟ್ಸೆ ಒಂದು ಸೈನೋಸಾಯ್ಡಲ್ ಫಂಕ್ಷನ್ ಕೊಟ್ಟಿದ್ದಾರೆ ನಿಮಗೆ. ಕರೆಂಟ್ ಈಸ್ ಗಿವನ್ ಬೈ 2 sin ಒಮೆಗಾ ಟಿ. ರೈಟ್. ಸೊ 2 sin 3t ಅಂತೇಳಿ ಕೊಟ್ಟಿದ್ದಾರೆ. ಸೊ ಒಂದು ಫಾರ್ಮ್ಯಾಟನ್ನು ಕೊಟ್ಟಿದ್ದಾರೆ, ಐ ಈಸ್ ಈಕ್ವಲ್ ಟು 2 sin 3t, ಐ ಈಸ್ ಈಕ್ವಲ್ ಟು 2 sin 3t. ಸೊ ಇಲ್ಲಿ 2 ಏನು, ಐ ನಾಟ್ ಏನು, ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್. ರೈಟ್. ಅದನ್ನು ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ನಿಮಗೆ ಆವ್ರೇಜ್ ವ್ಯಾಲ್ಯೂ ಆಫ್ ಕರೆಂಟನ್ನು ಫೈಂಡ್ ಔಟ್ ಮಾಡಿ ಅಂದರೆ ಏನು ಮಾಡ್ತೀರಾ, 2/π ಇಂಟು ನಿಮ್ಮ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ವಿಚ್ ಇಸ್ 2. ಸೊ 4/π ಆಗುತ್ತೆ. ರೈಟ್. ಆ ಥರ. ಸೊ ವಿ ಕ್ಯಾನ್ ಫೈಂಡ್ ಔಟ್ ಲೈಕ್ ದಟ್. ಸೊ ಮೀನ್ ವ್ಯಾಲ್ಯೂ ಕ್ಲಿಯರ್ ಇದೆ ಅಲ್ವಾ ಸರ್? ಹಾಗಾದರೆ ನಮ್ಮ ಮನೆಗೆ ಎ ಸಿ ವೋಲ್ಟೇಜ್ ಬಂದರೂ ಕೂಡ ನಾವು ಅದಕ್ಕೆ 220 ವೋಲ್ಟ್ ಇದೆ ಅಂತೇಳಿ ಕರಿತೀವಿ. ಹಾಗಾದರೆ ದಟ್ 220 ವೋಲ್ಟ್ ಇದಾ? ರೈಟ್. ಸೊ 2/π ಇಂಟು ಇ ನಾಟಾ? ನೋ, ಡೆಫಿನೆಟ್ಲಿ ನೋ. ರೈಟ್. ಸೊ ಬೇಸಿಕಲಿ ಗೈಸ್, ಇದು ನಿಮ್ಮ ಮೀನ್ ವ್ಯಾಲ್ಯೂ ಆರ್ ಆವ್ರೇಜ್ ವ್ಯಾಲ್ಯೂ ಆಫ್ ಎ ಸಿ ಓವರ್ ಹಾಫ್ ಆಫ್ ದ ಟೈಮ್ ಪೀರಿಯಡ್. ಫುಲ್ ಟೈಮ್ ಪೀರಿಯಡ್ಗೆ ನಾವು ಮಾಡಿದ್ರೆ ಏನಾಗುತ್ತೆ, ಅಬ್ಸರ್ವ್ ಮಾಡಿ, ಜಾಸ್ತಿ ಯೋಚನೆ ಮಾಡೋದೇ ಬೇಡ. ಫುಲ್ ಟೈಮ್ ಪೀರಿಯಡ್ಗೆ ನಾವು ಆವ್ರೇಜ್ ವ್ಯಾಲ್ಯೂ ಮಾಡಿದ್ರೆ ಸೈನ್ ಫಂಕ್ಷನ್ನು t/2 ತನಕ ಇಲ್ಲಿ ಇಷ್ಟಿದೆ. ರೈಟ್. ಸೊ ಅನದರ್ t/2ಗೆ ಕೆಳಗಡೆ ಟ್ರಯಾಂಗಲ್ ಬರುತ್ತೆ, ಅಂದರೆ ಟ್ರಯಾಂಗಲ್ ಅಂದರೆ ಸೈನ್ ಫಂಕ್ಷನ್. ರೈಟ್. ಸೊ ಇಲ್ಲಿಂದ ಇಲ್ಲಿ ತನಕ ಆವ್ರೇಜ್ ವ್ಯಾಲ್ಯೂ ಏನು ಬರುತ್ತೆ, ನಾವು ಫುಲ್ ಸೈಕಲ್ ಮಾಡಿದ್ರೆ ಅಫ್ಕೋರ್ಸ್ 0 ಬರುತ್ತೆ. ದಟ್ ಈಸ್ ವೈ. ಸೊ ಒಂದು ಕಂಪ್ಲೀಟ್ ಸೈಕಲ್ದು ಆವ್ರೇಜ್ ವ್ಯಾಲ್ಯೂ ನಾವು ಹೇಳ್ತಿದ್ದೀವಿ ಅಂದರೆ ಆಫ್ ಕರೆಂಟ್ ಅಥವಾ ವೋಲ್ಟೇಜು 0 ಬರುತ್ತೆ, ವಿಚ್ ಮೇಕ್ಸ್ ನೋ ಸೆನ್ಸ್. ರೈಟ್. ಫಿಸಿಕಲ್ ಎಫೆಕ್ಟ್ಸ್ ಇದೆ, ನಾನು ಅದನ್ನು ಮುಟ್ಟಿದ್ರೆ ನನಗೆ ಶಾಕ್ ಹೊಡೆಯುತ್ತೆ. ರೈಟ್. ಸೊ ಅದನ್ನು ನಾವು ಸ್ವಿಚ್ ಆನ್ ಮಾಡಿದ್ರೆ ನಮಗೆ ಬಲ್ಬ್ ಆನ್ ಆಗುತ್ತೆ. ಬಟ್ ನಾನು ಆವ್ರೇಜ್ ವ್ಯಾಲ್ಯೂ ಓವರ್ 1 ಕಂಪ್ಲೀಟ್ ಸೈಕಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇನು ಬರ್ತಿದೆ, 0 ಬರ್ತಿದೆ. ಸೊ 0 ಈಸ್ ನಾಟ್ ಅ ಗುಡ್ ನಂಬರ್. ನಮಗಲ್ಲಿ ಎಫೆಕ್ಟ್ಸ್ ಇದೆ ಅಲ್ವಾ, ಶಾಕ್ ಹೊಡೆಯುತ್ತೆ, ಕರೆಂಟ್ ಇದೆ, ಎಲ್ಲ ಇದೆ. ಬಟ್ ಮೀನ್ ವ್ಯಾಲ್ಯೂ ಕೇಳಿದಾಗ 0 ಅಂತ ಹೇಳೋಕ್ಕಾಗಲ್ಲ ಫುಲ್ ಸೈಕಲ್ಗೆ. ರೈಟ್. ಅದಕ್ಕೆ ನಾವೇನು ಮಾಡ್ತೀವಿ, ಹಾಫ್ ಸೈಕಲ್ ತೊಗೊಂಡು ಚೆಕ್ ಮಾಡ್ತೀವಿ. ಸೊ ಹಾಫ್ ಸೈಕಲ್ ತೊಗೊಂಡು ಚೆಕ್ ಮಾಡಿದಾಗ 2/π ಇ ನಾಟ್ ಬರುತ್ತೆ, ಅಥವಾ ಕರೆಂಟ್ ಆದರೆ ಐ ನಾಟ್ ಬರುತ್ತೆ. ರೈಟ್. ಇದು ಒಂದು ಇಂಡಿಕೇಟಿವ್ ಫಿಗರ್. ಸೊ ಬಟ್ ನಾವು 220 ಅಂತ ಏನು ಹೇಳ್ತೀವಿ, ದಟ್ ಈಸ್ ಆ್ಯಕ್ಚುಲಿ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಇ ಎಮ್ ಎಫ್. ಸೊ ಆರ್ ಎಮ್ ಎಸ್ ಅಂದ್ರೇನು, ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ. ರೈಟ್. ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ. ಇದು ಫಿಸಿಕಲ್ ಇಂಟರ್ಪ್ರಿಟೇಷನ್ ಏನು ಅಂದರೆ, ಸ್ಟಡಿ ಕರೆಂಟ್ ವಿಚ್ ವುಡ್ ಜನರೇಟ್ ಸೇಮ್ ಅಮೌಂಟ್ ಆಫ್ ಹೀಟ್. ಸೊ ಆ ಸ್ಟಡಿ ಕರೆಂಟ್ ಯಾವುದು, ಡಿ ಸಿ ಕರೆಂಟ್,
ಸೇಮ್ ಅಮೌಂಟ್ ಆಫ್ ಹೀಟ್ ಇನ್ ಅ ಗಿವನ್ ರೆಸಿಸ್ಟೆನ್ಸ್. ಸೊ ಅಫ್ಕೋರ್ಸ್ ರೆಸಿಸ್ಟೆನ್ಸ್ಗೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅಪ್ಲೈ ಮಾಡಿದ್ರೆ ಏನು ಮಾಡುತ್ತೆ, ಹೀಟನ್ನು ಜನ್ರೇಟ್ ಮಾಡುತ್ತೆ, ರೈಟ್. ಸೊ ಇನ್ ಅ ಗಿವನ್ ಟೈಮ್ ಸೇಮ್ ಅಮೌಂಟ್ ಆಫ್ ಹೀಟ್ ಜನ್ರೇಟ್ ಆಗಬೇಕು ಆಸ್ ಇಸ್ ಡನ್ ಬೈ ದ ಎ ಸಿ ವೆನ್ ಪಾಸ್ ಥ್ರೂ ದ ಸೇಮ್ ರೆಸಿಸ್ಟೆನ್ಸ್ ಫಾರ್ ದ ಸೇಮ್ ಟೈಮ್, ರೈಟ್. ಸೊ ಸ್ಟಡಿ ಕರೆಂಟ್ ವ್ಯಾಲ್ಯೂ, ಅದೊಂದು ಸ್ಟಡಿ ಕರೆಂಟ್ ವ್ಯಾಲ್ಯೂ. ಇವಾಗ ನಾವು ಒಂದು ರೆಸಿಸ್ಟೆನ್ಸಲ್ಲಿ ಕರೆಂಟನ್ನು ಪಾಸ್ ಮಾಡಿದಾಗ ಎಷ್ಟು ಹೀಟ್ ಜನ್ರೇಟ್ ಆಗುತ್ತೋ ಅಷ್ಟೇ ಹೀಟ್ ಎ ಸಿಯಿಂದ ಜನ್ರೇಟ್ ಆದರೆ ವಿ ಕಾಲ್ ಇಟ್ ಆಸ್ ಆರ್ ಎಮ್ ಎಸ್ ವ್ಯಾಲ್ಯೂ. ಸೊ ಇಟ್ಸ್ ಜಸ್ಟ್ ಕಂಪ್ಯಾರಿಸನ್. ಓಕೆ, ಸೊ ಆಲ್ ಇನ್ಸ್ಟ್ರೂಮೆಂಟ್ಸ್ ಮೆಷರ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಎ ಸಿ. ನಾವು ಬೇಸಿಕಲಿ ಮೆಷರ್ ಮಾಡೋದೇನು, ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಎ ಸಿ. ಸೊ ನಾನು ಇವಾಗ ಹೋಗಿ ಮೇನ್ಸಲ್ಲಿ ಚೆಕ್ ಮಾಡಿದಾಗ 220 ವೋಲ್ಟ್ ಇದೆ ಅಂದರೆ ಅದೇನು ಮೆಷರ್ಮೆಂಟು, ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ನಮ್ಮ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಮೆಷರ್ಮೆಂಟ್. ಓಕೆ, ಸೊ ಇಲ್ಲಿ ಆರ್ ಎಮ್ ಎಸ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಐ ಅಂಡರ್ ಸ್ಕೋರ್ ಆರ್ ಎಮ್ ಎಸ್, ರೈಟ್. ಸೊ ಇದು ನಿಮ್ಮ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್, ರೈಟ್. ಸೊ ಇದನ್ನು ನಾವು ಯಾವ ಥರ ಬರಿತೀವಿ, ಐ ಆರ್ ಎಮ್ ಎಸ್. ಸೊ ಈ ಐ ಆರ್ ಎಮ್ ಎಸ್ನ ಪೀಕ್ ವ್ಯಾಲ್ಯೂ ಐ ನಾಟ್ ಡಿವೈಡೆಡ್ ಬೈ √2. ಓಕೆ, ಇದು ನಿಮ್ಮ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್, ರೈಟ್. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಏನು ಬರುತ್ತೆ, ವಿ ಆರ್ ಎಮ್ ಎಸ್, ಅಥವಾ ನಾವು ಇ ಎಮ್ ಎಫ್ ಇರೋದ್ರಿಂದ ನಾವು ಇ ಆರ್ ಎಮ್ ಎಸ್ ಅಂತ ಕೂಡ ಬರ್ಕೋಬೋದು. ಸೊ ಇ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ಪೀಕ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ಡಿವೈಡೆಡ್ ಬೈ √2, ರೈಟ್. ಸೊ ನಿಮಗೆ ಆರ್ ಎಮ್ ಎಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂದರೆ ಏನು ಮಾಡಬೇಕು, ಪೀಕ್ ವ್ಯಾಲ್ಯೂ ಡಿವೈಡೆಡ್ ಬೈ √2ನ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಆರ್ ಎಮ್ ಎಸ್ ವ್ಯಾಲ್ಯೂ ಸಿಗುತ್ತೆ. ಕ್ಲಿಯರ್? ಎಸ್, ವೆರಿ ಕ್ಲಿಯರ್, ರೈಟ್. ಸೊ ಇದು ನಿಮ್ಮ ಆರ್ ಎಮ್ ಎಸ್ ವ್ಯಾಲ್ಯೂ, ರೈಟ್. ಸೊ ಬೇಸಿಕಲಿ ನಮಗೆ ಪೀಕ್ ವ್ಯಾಲ್ಯೂ, ರೈಟ್, ಹೌಸ್ ಹೋಲ್ಡಲ್ಲಿ ನಾವು ಯೂಸ್ ಮಾಡ್ತೀವಲ್ವಾ, ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಎಷ್ಟಿರುತ್ತೆ ಅಂದರೆ 311 ವೋಲ್ಟ್ ಇರುತ್ತೆ. ಸೊ ದಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವೋಲ್ಟೇಜ್, ರೈಟ್. ಸೊ ಇನ್ ಹೌಸ್ ಹೋಲ್ಡ್ ನಮಗೆ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಎಷ್ಟಿರುತ್ತೆ ಅಂದರೆ 311. ಸೊ ಈ 311 ಪೀಕ್ ವ್ಯಾಲ್ಯೂ ಬೈ √2 ಮಾಡಿದ್ರೆ ನಮಗೇನು ಬರುತ್ತೆ, 220 ಬರುತ್ತೆ. ಸೊ ಈ 220 ವೋಲ್ಟ್ ಈಸ್ ಆರ್ ಎಮ್ ಎಸ್, ಬಟ್ ಪೀಕ್ ವ್ಯಾಲ್ಯೂ ಏನು, 311. ಕರೆಂಟು ಝೀರೋನು ರೀಚ್ ಆಗುತ್ತಾ, ಅಫ್ಕೋರ್ಸ್. ವೋಲ್ಟೇಜ್ ಝೀರೋ ರೀಚ್ ಆಗುತ್ತಾ, ಅಫ್ಕೋರ್ಸ್. ವೋಲ್ಟೇಜ್ ನೆಗೆಟಿವ್ ರೀಚ್ ಆಗುತ್ತಾ, ಅಫ್ಕೋರ್ಸ್ ನೆಗೆಟಿವ್ ರೀಚ್ ಆಗುತ್ತೆ. ಬಟ್ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇ ನಾಟ್ ಅಂದರೆ ಪೀಕ್ ವ್ಯಾಲ್ಯೂ, ಇ ಆರ್ ಎಮ್ ಎಸ್ ಅಂದರೆ ರೂಟ್ ಮೀನ್ ಸ್ಕ್ವೇರ್ ಇ ಆರ್ ಎಮ್ ಎಸ್ ವಿಚ್ ಇಸ್ 220 ವೋಲ್ಟ್. ಸೊ ಗೈಸ್ ಕ್ಲಿಯರ್ ಇದೆ ಅಲ್ವಾ? ವೋಲ್ಟೇಜ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ರೈಟ್. ಸೊ ರೆಸಿಸ್ಟರ್ಗೆ ಅಪ್ಲೈ ಮಾಡಿದಾಗ ಅಫ್ಕೋರ್ಸ್ ವೋಲ್ಟೇಜ್, ಎ ಸಿ ವೋಲ್ಟೇಜ್ ನಾವು ಸೈನೋಸಾಯ್ಡಲಿನೇ ನಾವು ರೆಪ್ರೆಸೆಂಟ್ ಮಾಡಬೇಕು. ಸೊ ಇ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ, ರೈಟ್. ಅದರ ಕರೆಂಟ್, ರೈಟ್, ವೋಲ್ಟೇಜಿನ ಎಫೆಕ್ಟ್ ಇಸ್ ಕರೆಂಟ್, ರೈಟ್. ಸೊ ಅದು ಕೂಡ ಸೈನೋಸಾಯ್ಡಲ್ ಫಾರ್ಮ್ಯಾಟಲ್ಲೇ ಇರುತ್ತೆ. ಸೊ ಅದು ಎ ಸಿ ಕರೆಂಟ್. ಕ್ಲಿಯರ್ ಇದೆ ಅಲ್ವಾ? ಸೊ ಇಲ್ಲಿ ಆ ಒಂದು ಈಕ್ವೇಷನಲ್ಲಿ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್, ರೈಟ್, ಅಥವಾ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇ ನಾಟ್ ಆ್ಯಂಡ್ ಐ ನಾಟ್ ಬರುತ್ತೆ. ಸೊ ಈ ಇ ನಾಟನ್ನು ನಾವು 2/π ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಮೀನ್ ವ್ಯಾಲ್ಯೂ ಆರ್ ಆವ್ರೇಜ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಸಿಗುತ್ತೆ. ಅದೇ 2/π ಇಂಟು ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಆವ್ರೇಜ್ ವ್ಯಾಲ್ಯೂ ಆಫ್ ಕರೆಂಟ್ ಸಿಗುತ್ತೆ, ರೈಟ್. ಸೊ ಅದೇ ಪೀಕ್ ವ್ಯಾಲ್ಯೂ ಬೈ √2 ಮಾಡಿದ್ರೆ ನಮಗೇನು ಸಿಗುತ್ತೆ, ಆರ್ ಎಮ್ ಎಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಬೈ √2 ಇಸ್ ವೋಲ್ಟೇಜ್ ಆರ್ ಎಮ್ ಎಸ್, ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಬೈ √2 ಕರೆಂಟ್ ಆರ್ ಎಮ್ ಎಸ್, ಐ ಆರ್ ಎಮ್ ಎಸ್. ಓಕೆ, ಮೂರೇ ಥಿಂಗ್ಸ್. ಪೀಕ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ ಈಕ್ವೇಷನಲ್ಲಿರುತ್ತೆ, ಮೀನ್ ವ್ಯಾಲ್ಯೂ 2/π ಮಲ್ಟಿಪ್ಲೈ ಮಾಡ್ತೀವಿ ಪೀಕ್ ವ್ಯಾಲ್ಯೂನ, ಆರ್ ಎಮ್ ಎಸ್ ವ್ಯಾಲ್ಯೂ ಬೈ √2 ಮಾಡ್ತೀವಿ ಪೀಕ್ ವ್ಯಾಲ್ಯೂನ, ರೈಟ್. ಇಷ್ಟೇ. ಕ್ಲಿಯರ್? ಆ್ಯಂಡ್ ಫೇಸಾರ್ಸ್. ಸೊ ಫೇಸಾರ್ಸ್ ಅಂದರೆ ಇಲ್ಲೇನು, ಇದು ಒಂದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್, ರೈಟ್. ಸೊ ಗೈಸ್, ಒಂದು ರೆಸಿಸ್ಟರ್ಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಸೊ ಲೆಟ್ಸ್ ಎ ಸೈನೋಸಾಯ್ಡಲ್, ಅಫ್ಕೋರ್ಸ್ ಎ ಸಿ ಅಂದರೆ ಸೈನೋಸಾಯ್ಡಲ್ ಫಾರ್ಮೆಟಲ್ಲೇ ಇರುತ್ತೆ, ರೈಟ್. ಸೈನೋಸಾಯ್ಡಲ್ ವೇವ್ ಫಾರ್ಮನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೇಲೆ ಕೂಡ ಕೆಳಗೆ ಕೂಡ ಎರಡು ಸಿಮಿಟ್ರಿಕ್ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಒನ್ ಮೋರ್ ಟೈಮ್ ಬರಿತಾ ಇದ್ದೀನಿ. ಸೊ ಇದು ನಿಮ್ಮ ಸೈನೋಸಾಯ್ಡಲ್ ಫಾರ್ಮ್. ಇದೇನಿದು, ಈ
ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ. ಸೊ ನಿಮ್ಮ ವೇರಿಯಿಂಗ್ ವೋಲ್ಟೇಜ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ. ಓಕೆ, ಸೊ ಇಲ್ಲಿ ನೀವು ನೋಡೋದಾದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಏನಿರುತ್ತೆ, ಎಕ್ಸ್ ಆ್ಯಕ್ಸಿಸ್ ಇಸ್ ಒಮೆಗಾ ಟಿ. ಸೊ ವೈ ಆ್ಯಕ್ಸಿಸ್ ಅನ್ನೋದೇನಿರುತ್ತೆ ಒಮೆಗಾ ಟಿ ಆದರೆ ವೈ ಆ್ಯಕ್ಸಿಸ್ ಇಸ್ ವ್ಯಾಲ್ಯೂ ಆಫ್ ಇ. ರೈಟ್. ಸೊ ಇಲ್ಲಿ ನಿಮ್ಮ ಇ ನಾಟ್ ಫಿಕ್ಸ್ ಆಯಿತು ಅಂದರೆ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಫಿಕ್ಸ್ ಆಯಿತು ಅಂದರೆ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಆ್ಯಂಡ್ ಇ ನಾಟ್ ಫಿಕ್ಸ್ ಮಾಡಿದ್ರೆ, ಸೊ ಟೈಮ್ ಚೇಂಜ್ ಆದಂಗೆ ಈ ವ್ಯಾಲ್ಯೂ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ಪರ್ಟಿಕ್ಯುಲರ್ ಟೈಮಲ್ಲಿ ಇದೇನಾಗ್ತಾ ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂನ ರೀಚ್ ಆಗಿ ಬರ್ತಾ ಇದೆ. ಓಕೆ, ಕ್ಲಿಯರ್ ಇದೆ ಅಲ್ವಾ? ಸೊ ಇದು ಕ್ಲಿಯರ್ ಇದೆ. ಸೊ ನಾನಿವಾಗ ಇದನ್ನು ರೆಸಿಸ್ಟೆನ್ಸ್ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ರೆಸಿಸ್ಟೆನ್ಸ್ಗೆ ಅಪ್ಲೈ ಮಾಡಿದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಕ್ರಿಯೇಟ್ ಆಗುತ್ತೆ. ರೈಟ್. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಕರೆಂಟ್ ಇಸ್ ಇ ಬೈ ಆರ್ ಇರೋದ್ರಿಂದ, ಸೊ ಇನ್ ಮ್ಯಾಗ್ನಿಟ್ಯೂಡ್ ಕರೆಂಟು ಕಂಪೇರ್ಡ್ ಟು ವೋಲ್ಟೇಜ್ ಏನಿರುತ್ತೆ ಕಡಿಮೆನೇ ಇರುತ್ತೆ. ಬಟ್ ಅದು ಕೂಡ ಯಾವ ಫಾರ್ಮ್ಯಾಟಲ್ಲೇ ಇರುತ್ತೆ, ಸೈನ್ ಫಾರ್ಮ್ಯಾಟಲ್ಲೇ ಇರುತ್ತೆ. ಆ್ಯಂಡ್ ಆಲ್ಸೋ ಇನ್ ಫೇಸ್ ಬರುತ್ತೆ. ರೈಟ್, ಆಲ್ಸೋ ಇನ್ ಫೇಸ್ ಬರುತ್ತೆ. ಸೊ ಗೈಸ್ ಅಬ್ಸರ್ವ್ ಮಾಡಿ, ಐ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ. ಇಲ್ಲಿ ಏನೂ ಹೊಸ್ದಾಗಿಲ್ಲ. ಸೊ ನಾನು ಆವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಸೈನೋಸಾಯ್ಡಲ್ ವೋಲ್ಟೇಜನ್ನು ರೆಸಿಸ್ಟೆನ್ಸ್ಗೆ ಅಪ್ಲೈ ಮಾಡಿದಾಗ ಸೈನೋಸಾಯ್ಡಲ್ ಕರೆಂಟ್ ಬರ್ತಾ ಇದೆ. ರೈಟ್. ಸೊ ಇದರ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಐ ನಾಟ್ ಇಸ್ ಪೀಕ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ಬೈ ಆರ್ ಇರೋದ್ರಿಂದ ಇನ್ ಮ್ಯಾಗ್ನಿಟ್ಯೂಡ್ ಇದು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇನ್ ಫೇಸ್, ಸೊ ಕರೆಂಟ್ ಇಸ್ ಯೆಲ್ಲೋ ಲೈನ್. ರೈಟ್, ಕರೆಂಟ್ ಅನ್ನೋದು ಯೆಲ್ಲೋ ಲೈನ್, ಗ್ರೀನ್ ಲೈನ್ ಏನು ಇ ಎಮ್ ಎಫ್. ರೈಟ್. ಸೊ ಇದು ಯಾವ ಥರ ಇರುತ್ತಂದರೆ ಫಾರ್ಮ್ಯಾಟು ನೀವು ಅಬ್ಸರ್ವ್ ಮಾಡಿ. ಇನ್ ಫೇಸ್ ಅಂದರೆ ನಾನು ಹೇಳ್ತಾ ಇದ್ದೀನಿ, ಸೊ ಕರೆಂಟ್ ಝೀರೋ ಹೋಯ್ತು, ವೋಲ್ಟೇಜ್ ಝೀರೋ ಹೋಯ್ತು. ವೋಲ್ಟೇಜ್ ಅಂದರೆ ಇ ಎಮ್ ಎಫ್. ಸೊ ಇ ಎಮ್ ಎಫ್ ಝೀರೋ ಇತ್ತಂದರೆ ಕರೆಂಟ್ ಕೂಡ ಝೀರೋ ಇದೆ. ರೈಟ್. ಸೊ ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ. ಮ್ಯಾಗ್ನಿಟ್ಯೂಡ್ ವೈಸ್ ಅಫ್ಕೋರ್ಸ್ ಚೇಂಜ್ ಇದೆ, ಯಾಕಂದರೆ ಮ್ಯಾಗ್ನಿಟ್ಯೂಡ್ ವೈಸ್ ಕಂಪೇರ್ ಮಾಡೋದಾದರೆ ಐ ನಾಟ್ ಇಸ್ ಈಕ್ವಲ್ ಟು ಇ ನಾಟ್ ಬೈ ಆರ್ ಇರೋದ್ರಿಂದ ಸೊ ಕರೆಂಟ್ ವ್ಯಾಲ್ಯೂ ಅಫ್ಕೋರ್ಸ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ನೀವು ನೋಡೋದಾದರೆ ಎರಡೂ ಕೂಡ ಪೀಕನ್ನು ಅಟ್ ಎ ಟೈಮ್ ಕ್ರಾಸ್ ಆಗಿದೆ. ರೈಟ್, ಎರಡೂ ಕೂಡ ಪೀಕನ್ನು ಅಟ್ ಎ ಟೈಮ್ ರೀಚ್ ಆಗಿದೆ. ಮತ್ತು ನೆಕ್ಸ್ಟ್ ಟೈಮಲ್ಲಿ ಎರಡೂ ಕೂಡ ಝೀರೋ ವ್ಯಾಲ್ಯೂನ ಅಟ್ ಎ ಟೈಮ್ ರೀಚ್ ಆಗಿದೆ. ಇನ್ ದ ನೆಗೆಟಿವ್ ಸೈಕಲ್ ಆಲ್ಸೋ ಎರಡೂ ಕೂಡ ಮಿನಿಮಮ್ಮನ್ನು ಅಟ್ ಎ ಟೈಮ್ ರೀಚ್ ಆಗಿದೆ. ರೈಟ್, ಅಗೇನ್ ಎರಡೂ ಕೂಡ ಝೀರೋನ ಅಟ್ ಎ ಟೈಮ್ ರೀಚ್ ಆಗಿದೆ. ಸೊ ನಾವು ಇದಕ್ಕೆ ಏನಂತ ಹೇಳಿ ಕರಿತೀವಿ, ಈ ಥರದ ವೇರಿಯೇಷನ್ಗೆ ಇನ್ ಫೇಸ್ ವೇರಿಯೇಷನ್ ಅಂತೇಳಿ ಕರಿತೀವಿ. ರೈಟ್. ಸೊ ಇನ್ ಫೇಸ್. ರೈಟ್. ಸೊ ಇನ್ ಫೇಸ್ ನಾವು ಯಾವಾಗ ಹೇಳ್ತೀವಿ, ಫೇಸ್ ಅಂದರೆ ಇದು ವೆರಿ ಟೆಕ್ನಿಕಲ್ ಟರ್ಮ್ ಅನಿಸುತ್ತೆ ನಿಮಗೆ. ರೈಟ್. ಸೊ ಈ ಥರದ ಟರ್ಮ್ಸ್ ಬಂದಾಗ ಫಿಸಿಕ್ಸ್ ತುಂಬ ಕಷ್ಟ ಅನಿಸುತ್ತೆ ಆ್ಯಕ್ಚುಲಿ. ರೈಟ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು, ವರ್ಬಲಿ ಆಲ್ಸೋ ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ನಾವು ಫೇಸನ್ನೇ ಯಾವಾಗ ಹೇಳ್ತೀವಿ, ಕಂಪೇರ್ ಟು ಸಮ್ ಒನ್. ರೈಟ್. ಸೊ ಕಂಪೇರ್ ಟು ಸಮ್ ಒನ್. ಸೊ ಇಲ್ಲಿ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಎರಡನ್ನೂ ಕಂಪೇರ್ ಮಾಡಿದಾಗ ಏನಿದೆ, ಎರಡೂ ಫಾರ್ಮ್ಯಾಟ್ ಇನ್ ಫೇಸ್ ಇದೆ ಅಂದರೆ ಅರ್ಥ ಎರಡೂ ಪೀಕನ್ನು, ಮಿನಿಮಮನ್ನು, ಝೀರೋನ, ಎಲ್ಲ ವ್ಯಾಲ್ಯೂಸನ್ನು, ಎಲ್ಲ ಫಾರ್ಮ್ಯಾಟ್ ಆಫ್ ವ್ಯಾಲ್ಯೂಸನ್ನು ಅಟ್ ಅ ಟೈಮ್ ರೀಚ್ ಆಗ್ತಾ ಇದೆ. ರೈಟ್. ಇದಕ್ಕೆ ನಾವು ಇನ್ ಫೇಸ್ ಅಂತೇಳಿ ಕರಿತೀವಿ. ಸೊ ಈ ಥರದ್ದನ್ನು ನಾವು ರೇಸ್, ರೈಟ್, ಅಥವಾ ಆರೋಸನ್ನು ಯೂಸ್ ಮಾಡ್ಕೊಂಡು ನಾವು ರೆಪ್ರೆಸೆಂಟ್ ಮಾಡ್ಬೋದು. ಅದಕ್ಕೆ ನಾವು ಫೇಸಾರ್ಸ್ ಅಂತೇಳಿ ಕರಿತೀವಿ. ರೈಟ್ ಗೈಸ್. ಸೊ ಫೇಸಾರ್ಸ್ ಅಂತೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ. ಸೊ ಫೇಸಾರ್ಸ್ ಅಂತೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಫೇಸಾರ್ಸ್ ಅಂದ್ರೇನು, ರೈಟ್, ಫೇಸಾರ್ಸ್ ಅಂದ್ರೇನು, ಲೆಟ್ಸೆ ಸೊ ಇಲ್ಲಿ ಈ ಪಾಯಿಂಟಲ್ಲಿ ನೋಡ್ತಾ ಇದ್ದೀನಿ. ರೈಟ್. ಸೊ ಈ ಟೈಮಲ್ಲಿ ನೋಡ್ತಾ ಇದ್ದೀನಿ. ಓಕೆ, ನಾನು ಎಲ್ಲಿ ನೋಡ್ತಾ ಇದ್ದೀನಿ, ಈ ಟೈಮಲ್ಲಿ ನೋಡ್ತಾ ಇದ್ದೀನಿ. ರೈಟ್. ಸೊ ದಿಸ್ ಈಸ್ ಯುವರ್ ಟೈಮ್ ಟಿ. ರೈಟ್. ಸೊ ಟೈಮ್ ಟಿ ಆದರೆ ಇಲ್ಲಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಇದ್ದರೆ ಇದರ ವ್ಯಾಲ್ಯೂ ಅಟ್ ಈ ಕೋಆರ್ಡಿನೇಟ್ ವ್ಯಾಲ್ಯೂ ಏನಿರುತ್ತೆ, ಒಮೆಗಾ ಟಿ ಇರುತ್ತೆ. ರೈಟ್, ಅಫ್ಕೋರ್ಸ್. ಸೊ ಈ ಒಮೆಗಾ ಟಿ ನೋಡೋದಾದರೆ, ಸೊ ಗೈಸ್ ಅಬ್ಸರ್ವ್ ಮಾಡಿ. ಸೊ ಇದು ನಿಮ್ಮ ಕರೆಸ್ಪಾಂಡಿಂಗ್ ಫೇಸರ್ ಡಯಾಗ್ರಾಮ್. ರೈಟ್. ಇದೇನು ಬರುತ್ತೆ, ಕರೆಸ್ಪಾಂಡಿಂಗ್ ಫೇಸರ್ ಡಯಾಗ್ರಾಮ್ ಬರುತ್ತೆ. ರೈಟ್. ಇದೇನು ಹೇಳಿ, ಇದು
ಒಮೆಗಾ ಟಿ, ರೈಟ್. ಸೊ ಇದು ಒಮೆಗಾ ಟಿ, ರೈಟ್. ಸೊ ಇದು ಯಾವ ವ್ಯಾಲ್ಯೂ ಬರುತ್ತೆ, ಇ, ರೈಟ್. ಸೊ ಅದೇ ಥರ ನಾವು ಕರೆಂಟನ್ನು ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಕರೆಂಟನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು, ಸೊ ಅಟ್ ದಿಸ್ ಪಾಯಿಂಟ್, ರೈಟ್. ಸೊ ಕರೆಂಟನ್ನು ನಾವು ರೈಟ್ ಈ ಒಂದು ಆ್ಯರೋಯಿಂದ ರೆಪ್ರೆಸೆಂಟ್ ಮಾಡ್ಬೋದು, ಐ, ರೈಟ್. ಇದು ನಿಮ್ಮ ಐ ಫೇಸರ್, ಇದು ನಿಮ್ಮ ಇ ಫೇಸರ್. ಎರಡೂ ಕೂಡ ಏನಿದೆ, ಅಲಾಂಗ್ ದ ಸೇಮ್ ಲೈನ್ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಅಲಾಂಗ್ ದ ಸೇಮ್ ಲೈನ್ ರೆಪ್ರೆಸೆಂಟೇಷನ್ ಅಂದರೆ ಏನು, ಎರಡೂ ಕೂಡ ಇನ್ ಫೇಸ್ ಇದೆ. ಸೊ ಎರಡೂ ಕೂಡ ಏನಿದೆ, ಇನ್ ಫೇಸ್ ಇದೆ. ಕ್ಲಿಯರ್ ಗೈಸ್, ಎರಡೂ ಕೂಡ ಏನಿದೆ, ಇನ್ ಫೇಸ್ ಇದೆ. ಸೊ ಇವಾಗ ಇದು ನಿಮ್ಮ ಪೀಕ್ ವ್ಯಾಲ್ಯೂ, ಈ ಪೀಕ್ ವ್ಯಾಲ್ಯೂ ಇದೆಯಲ್ಲ ಇ ನಾಟ್, ಈ ಪೀಕ್ ವ್ಯಾಲ್ಯೂ ಇದೆಯಲ್ಲ ಐ ನಾಟ್. ಸೊ ಇದು ನಿಮ್ಮ ಇ. ಸೊ ಹಾಗಾದರೆ ಇದು ಒಮೆಗಾ ಟಿ ಆದರೆ ಇದರ ವರ್ಟಿಕಲ್ ಕಾಂಪೊನೆಂಟ್ ಆಫ್ ಇ ಏನು ಬರುತ್ತಪ್ಪ, ವಿತೌಟ್ ದಟ್ ಈಕ್ವೇಷನ್ ಯೋಚನೆ ಮಾಡಿ. ಇದು ತೀಟಾ ಆದರೆ ಲೆಟ್ಸೆ ಇದು ಒಂದು ನಿಮ್ಮ ವೆಕ್ಟರ್ ಅಂದ್ಕೊಳ್ಳೋಣ. ಸೊ ಈ ವೆಕ್ಟರ್ದು ವರ್ಟಿಕಲ್ ಕಾಂಪೊನೆಂಟ್ ಎಷ್ಟು ಬರುತ್ತೆ ಸರ್, ಈ ವೆಕ್ಟರ್ದು ವರ್ಟಿಕಲ್ ಕಾಂಪೊನೆಂಟ್ ಎಷ್ಟು ಬರುತ್ತೆ ಅಂದರೆ, ಸೊ ವೆಕ್ಟರ್ದು ವರ್ಟಿಕಲ್ ಕಾಂಪೊನೆಂಟ್ ಇ ಈಕ್ವಲ್ ಟು ರೈಟ್, ಇ ಈಕ್ವಲ್ ಟು ದಿಸ್ ವೆಕ್ಟರ್ ಪೀಕ್ ವ್ಯಾಲ್ಯೂ ಇ ನಾಟ್ ಸೈನ್ ಒಮೆಗಾ ಟಿ ಬರುತ್ತೆ. ಸೊ ಅದೇ ಥರ ಐ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಬರುತ್ತೆ, ರೈಟ್. ಸೊ ಕ್ಲಿಯರ್ ಗೈಸ್, ಎಸ್ ಅಫ್ಕೋರ್ಸ್ ಕ್ಲಿಯರ್, ಓಕೆ. ಸೊ ಈ ಥರದ ರೆಪ್ರೆಸೆಂಟೇಷನ್ಗೆ ನಾವು ಫೇಸಾರ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಕೊಳ್ತೀವಿ. ಸೊ ಇದು ರೆಸಿಸ್ಟರ್ಗೆ ಆಗಿರೋದ್ರಿಂದ ಈ ಎರಡೂ ಕೂಡ ಇನ್ ಫೇಸ್ ಇದೆ, ರೈಟ್. ಸೊ ಎರಡೂ ಕೂಡ ಇನ್ ಫೇಸ್ ಇದೆ ಅಂದರೆ ಅರ್ಥ ಎರಡು ಪೀಕ್ ಆ್ಯಂಡ್ ಮಿನಿಮಮ್ ಝೀರೋ ಎಲ್ಲ ವ್ಯಾಲ್ಯೂಸನ್ನ ಅಟ್ ಅ ಟೈಮ್ ಅಟೈನ್ ಆಗ್ತಾ ಇದೆ. ಬಟ್ ಎರಡೂ ಕೂಡ ಅಟ್ ಎ ಟೈಮ್ ಅಟೈನ್ ಆಗ್ತಾ ಇಲ್ಲ ಅಂದರೆ ಲೆಟ್ಸೆ ಸಮ್ ಕೇಸಲ್ಲಿ ಈ ವೆಕ್ಟರ್ ಏನಿದೆ ಇದು ಮುಂದೆ ಇರುತ್ತೆ, ಈ ಐ ವೆಕ್ಟರ್ ಏನಿರುತ್ತೆ ಹಿಂದೆ ಇರುತ್ತೆ. ನಾನು ಹೇಳ್ತಾ ಇರೋದೇನೆಂದರೆ, ಸೊ ಈ ವೆಕ್ಟರ್ ಇಲ್ಲಿದ್ದರೆ ರೈಟ್, ಐ ವೆಕ್ಟರ್ ಇಲ್ಲಿರುತ್ತೆ. ಆ ಟೈಮಲ್ಲಿ ನಾವೇನು ಹೇಳ್ತೀವಿ, ಸೊ ಈ ವೆಕ್ಟರ್ ಐ ವೆಕ್ಟರ್, ರೈಟ್. ಸೊ ಈ ಎರಡರ ನಡುವೆ ಏನಿದೆ, ಸರ್ಟೇನ್ ಆ್ಯಂಗಲ್ ಇದೆ. ಸೊ ಅದರ ಅರ್ಥ ಈ ಮ್ಯಾಕ್ಸಿಮಮನ್ನು ರೈಟ್, ಮ್ಯಾಕ್ಸಿಮಮನ್ನು ಫಸ್ಟ್ ರೀಚ್ ಆಗ್ತಾ ಇದೆ ಕಂಪೇರ್ ಟು ಕರೆಂಟ್, ರೈಟ್. ಸೊ ಈ ಥರ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು, ರೈಟ್. ಸೊ ಅದು ಪರ್ಟಿಕ್ಯುಲರ್ ಟೈಪ್ ಆಫ್ ಸರ್ಕ್ಯೂಟ್ಸಲ್ಲಿ ಬರುತ್ತೆ. ನಾವು ಕೆಪಾಸಿಟರ್ಸನ್ನು ಆ್ಯಡ್ ಮಾಡಿದಾಗ ಕರೆಂಟ್ ಮುಂದೆ ಬರುತ್ತೆ. ಕರೆಂಟ್ ಮುಂದೆ ಬರೋದು ಅಂದರೆ ಏನು ಹೇಳಿ, ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂಸನ್ನು ಕರೆಂಟ್ ಫಸ್ಟ್ ರೀಚ್ ಆಗುತ್ತೆ, ರೈಟ್, ಕೆಪಾಸಿಟರ್ ಸರ್ಕ್ಯೂಟಲ್ಲಿ. ಅದೇ ನಾವು ಇಂಡಕ್ಟರ್ ಸರ್ಕ್ಯೂಟಲ್ಲಿ ನೋಡೋದಾದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ವೋಲ್ಟೇಜ್ ಫಸ್ಟ್ ರೀಚ್ ಆಗುತ್ತೆ, ಇ ಎಮ್ ಎಫ್ ಫಸ್ಟ್ ರೀಚ್ ಆಗುತ್ತೆ, ಓಕೆ. ಸೊ ಕರೆಂಟ್ ಏನಾಗುತ್ತೆ, ಹಿಂದೆ ಉಳಿಯುತ್ತೆ, ರೈಟ್. ಆ ಒಂದು ಕೇಸಲ್ಲಿ ನಾವು ಕರೆಂಟ್ ಲ್ಯಾಗಿಂಗ್, ಕರೆಂಟ್ ಲೀಡಿಂಗ್ ಅನ್ನೋದನ್ನು ಕಲಿತೀವಿ. ಅದು ನಾನು ಕೂಡ ಹೇಳ್ತೀನಿ ಆ ಸರ್ಕ್ಯೂಟ್ ಬಂದಾಗ. ಬಟ್ ಇಷ್ಟು ಕ್ಲಿಯರ್ ಇದೆ ಅಲ್ವಾ, ರೈಟ್, ಎಸ್, ವೆರಿ ಕ್ಲಿಯರ್. ಸೊ ಗೈಸ್, ನೆಕ್ಸ್ಟ್ ಈಸ್ ಎ ಸಿ ವೋಲ್ಟೇಜ್ ಅಪ್ಲೈಡ್ ಟು ಅ ಇಂಡಕ್ಟರ್, ಓಕೆ, ರೈಟ್ ಗೈಸ್. ಸೊ ಬೇಸಿಕಲಿ ನಾವು ಇಂಡಕ್ಟರನ್ನು ನಾವು ಯಾವ ಥರ ಬರಿತೀವಿ, ಸೊ ಇಂಡಕ್ಟರ್ ಅಂದರೆ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್. ಸೊ ಈ ಇಂಡಕ್ಟರ್ಗೆ ನಾವು ಎ ಸಿ ವೋಲ್ಟೇಜನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಎ ಸಿ ವೋಲ್ಟೇಜ್ ಅಂದರೆ ಎ ಸಿ ಸೋರ್ಸನ್ನು ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಎ ಸಿ ಸೋರ್ಸನ್ನು ಯಾವ ಥರ ಬರ್ತೀವಿ, ಉಲ್ಟಾ ಎಸ್ ಅನ್ನು ಬರಿತೀವಿ, ರೈಟ್. ಈ ಥರ ಒಂದು ಡಾಲರ್ ಸಿಂಬಲ್, ಡಾಲರ್ ಅಲ್ಲ ಎಸ್ ಅನ್ಕೋಣ, ರೈಟ್. ಸೊ ಈ ಎಸ್ ಸಿಂಬಲನ್ನು ಬರಿತಾ ಇದ್ದೀವಿ, ರೈಟ್. ಇದು ನಿಮ್ಮ ಎ ಸಿ ವೋಲ್ಟೇಜ್. ಸೊ ಈ ಎ ಸಿ ವೋಲ್ಟೇಜ್ ಏನು ಸೈನೋಸಾಯ್ಡಲ್ ಇರುತ್ತೆ, ಅದಕ್ಕೋಸ್ಕರ ನಾವೇನು ಬರಿತಾ ಇದ್ದೀವಿ, ಇ ನಾಟ್ ಸೈನ್ ಒಮೆಗಾ ಟಿ, ರೈಟ್. ಸೊ ಈ ಇಂಡಕ್ಟರ್ಗೆ ಏನಿರುತ್ತೆ, ಇಂಡಕ್ಟನ್ಸ್ ಇರುತ್ತೆ, ಅದನ್ನು ನಾವು ಹೆನ್ರಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಎಲ್, ರೈಟ್. ಇಂಡಕ್ಟರ್ನ ಇಂಡಕ್ಟೆನ್ಸ್ ಏನು, ಎಲ್, ರೈಟ್. ಸೊ ಈ ಇಂಡಕ್ಟರ್ಗೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅಪ್ಲೈ ಮಾಡಿದಾಗ, ರೈಟ್, ಸೊ ಅದರಲ್ಲಿ ಏನು ಜನ್ರೇಟ್ ಆಗುತ್ತೆ, ಅಫ್ಕೋರ್ಸ್ ಇ ಎಮ್ ಎಫ್, ಅದರಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ರೈಟ್. ಸೊ ಇಲ್ಲಿ ನಾವು ಅಕಾರ್ಡಿಂಗ್ ಟು ಕೆ ವಿ ಎಲ್ ಅಂದರೆ ಏನಪ್ಪ, ಒಂದು ಕ್ಲೋಸ್ಡ್ ಲೂಪಲ್ಲಿ, ರೈಟ್, ಸ್ಟಾರ್ಟಿಂಗ್ ಫ್ರಮ್ ದಿಸ್ ಪಾಯಿಂಟ್ ಅಂದರೆ ಇ ಎಮ್ ಎಫ್ ಅಕ್ರಾಸ್ ಆಲ್ ದ ಸರ್ಕ್ಯೂಟ್ ಎಲಿಮೆಂಟ್ಸ್ ಇನ್ ಅ ಲೂಪ್ ಏನಿರುತ್ತೆ, ಸಮ್ ಇ ಎಮ್ ಎಫ್ ಸಮ್ ಏನಿರುತ್ತೆ, ಝೀರೋ ಇರುತ್ತೆ. ಹಾಗಾದರೆ ನಾವಿಲ್ಲೇನು ಬರಿಬೋದು, ಇಲ್ಲಿ ಇ ಎಮ್ ಎಫ್ ಏನು, ಇ, ರೈಟ್. ಸೊ ಇಲ್ಲಿ ಇ ಎಮ್ ಎಫ್ ಏನು,
ಇಲ್ಲಿ ಇಂಡಕ್ಟೆನ್ಸ್ ಎಲ್ಲಿದ್ರೆ ರೈಟ್ ಎ ಎಮ್ ಎಫ್ ಇಂಡ್ಯೂಸ್ಡ್ ಏನಿರುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ನಾವು ನೋಡಿದ್ದೀವಿ ಸೆಲ್ಫ್ ಇಂಡಕ್ಟೆನ್ಸಲ್ಲಿ ರೈಟ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಇರುತ್ತೆ ರೈಟ್. ದೋ ದಿಸ್ ಇಸ್ ಈಕ್ವಲ್ ಟು 0. ಕ್ಲಿಯರಾ? ಸೊ ಎಲ್ ಇಂಟು ಡಿ ಐ ಬೈ ಡಿ ಟಿ ಇಸ್ ಈಕ್ವಲ್ ಟು 0 ಅಂದರೆ ವಿಚ್ ಇಂಪ್ಲಾಯ್ಸ್ ಇ ಈಕ್ವಲ್ ಟು ಇ ಬೈ ಎಲ್ ಈಕ್ವಲ್ ಟು ಡಿ ಐ ಬೈ ಡಿ ಟಿ. ಕ್ಲಿಯರಾ? ಇ ಬೈ ಎಲ್ ಈಕ್ವಲ್ ಟು ಡಿ ಐ ಬೈ ಡಿ ಟಿ. ಸೊ ನಾನಿವಾಗ ಏನು ಮಾಡ್ತಾ ಇದ್ದೀನಿ, ಸೊ ಡಿ ಐ ಬೈ ಡಿ ಟಿ ಜಾಗದಲ್ಲಿ ರೈಟ್ ಡಿ ಟಿನ ಆ ಕಡೆ ಕಳಿಸ್ತಾ ಇದ್ದೀನಿ. ಡಿ ಐ ಇಸ್ ಈಕ್ವಲ್ ಟು ಇ ಬೈ ಎಲ್ ಇಂಟು ಡಿ ಟಿ. ಆಲ್ಸೋ ನಾನು ಏನು ಮಾಡ್ತೀನಿ, ಇಂಟಿಗ್ರೇಟ್ ಮಾಡ್ತೀನಿ ಎರಡೂ ಕಡೆ ರೈಟ್, ಎರಡೂ ಕಡೆ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಇ ಬೈ ಎಲ್, ಇಲ್ಲಿ ಇ ಅಂದ್ರೇನು ಇ ನಾಟ್ ಸೈನ್ ಒಮೆಗಾ ಟಿ. ಸೊ ಇ ನಾಟ್ ಏನು ಕಾನ್ಸ್ಟೆಂಟ್ ವ್ಯಾಲ್ಯೂ, ಇ ನಾಟ್ ಹೊರಗಡೆ ಬರಿತಾ ಇದ್ದೀನಿ. ಇ ನಾಟ್ ಬೈ ಎಲ್ ಇಂಟಿಗ್ರೇಷನ್ ಆಫ್ ಸೈನ್ ಒಮೆಗಾ ಟಿ ಡಿ ಟಿ. ಇ ಅಂದರೆ ಇ ನಾಟ್ ಸೈನ್ ಒಮೆಗಾ ಟಿ. ಸೊ ಇ ನಾಟ್ ಕಾನ್ಸ್ಟೆಂಟ್ ಅಂದರೆ ಪೀಕ್ ವ್ಯಾಲ್ಯೂ, ಅದನ್ನು ಹೊರಗಡೆ ಬರ್ಕೊಂಡಿದ್ದೀನಿ. ಇ ನಾಟ್ ಬೈ ಎಲ್ ಸೈನ್ ಒಮೆಗಾ ಟಿ ಡಿ ಟಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇಸ್ ಕಾಸ್ ರೈಟ್, ಇಂಟಿಗ್ರೇಷನ್ ಆಫ್ ಸೈನ್ ಇಸ್ ಮೈನಸ್ ಕಾಸ್ ರೈಟ್. ಓಕೆ, ಉಲ್ಟಾ ಅಲ್ವಾ? ರೈಟ್, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಇಸ್ ಮೈನಸ್ ಸೈನ್. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಇಸ್ ಮೈನಸ್ ಕಾಸ್. ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಕಾಸ್ ಇಸ್ ಸೈನ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಸೈನ್ ಇಸ್ ಮೈನಸ್ ಕಾಸ್. ನನ್ನ ಪಾಯಿಂಟ್ ಅರ್ಥ ಆಯ್ತಲ್ಲ? ನಾನಿಲ್ಲಿ ನಿಮಗೆ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ನ ಮತ್ತೆ ಟೀಚ್ ಮಾಡೋಕ್ಕೆ ಹೋಗಲ್ಲ, ಬಟ್ ಹೇಳ್ತಾ ಇದ್ದೀನಿ ಏನು, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇಸ್ ಕಾಸ್, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇಸ್ ಮೈನಸ್ ಸೈನ್ ರೈಟ್. ಸೊ ಹಾಗಾದರೆ ಇಂಟಿಗ್ರೇಷನ್ ಉಲ್ಟಾ ಆಫ್ ಡಿಫ್ರೆನ್ಸಿಯೇಷನ್ ಇರೋದ್ರಿಂದ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇಸ್ ಮೈನಸ್ ಸೈನ್ ಆದರೆ ಇಂಟಿಗ್ರೇಷನ್ ಆಫ್ ಮೈನಸ್ ಸೈನ್ ಏನು, ಕಾಸ್. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಏನು, ಮೈನಸ್ ಕಾಸ್. ಓಕೆ, ಸೊ ಮೈನಸ್ ಕಾಸ್ ಬರುತ್ತೆ. ಹಾಗಾದರೆ ನಾನಿಲ್ಲಿ ಏನು ಬರಿಬೋದು, ಲೆಫ್ಟ್ ಹ್ಯಾಂಡ್ ಸೈಡ್ ಇಂಟಿಗ್ರೇಷನ್ ಆಫ್ ಡಿ ಐ ಅಂದರೆ ಐ ಕ್ಲಿಯರ್. ಇ ನಾಟ್ ಬೈ ಎಲ್, ಇ ನಾಟ್ ಬೈ ಎಲ್ ಏನು ಕಾನ್ಸ್ಟೆಂಟ್, ಲೆಟ್ ಇಟ್ ಬಿ ಇ ನಾಟ್ ಬೈ ಎಲ್ ರೈಟ್. ಆ್ಯಂಡ್ ಆಲ್ಸೋ ಸೈನ್ ಒಮೆಗಾ ಟಿ ಇಂಟಿಗ್ರೇಷನ್ ಮೈನಸ್ ಕಾಸ್ ಒಮೆಗಾ ಟಿ ಬೈ ಒಮೆಗಾ. ಸೊ ಆ ಒಮೆಗಾನ ನಾನು ಇಲ್ಲಿ ಬರ್ಕೊತಾ ಇದ್ದೀನಿ ಡಿನಾಮಿನೇಟ್ರಲ್ಲಿ, ಮೈನಸ್ ಇ ನಾಟ್ ಬೈ ಒಮೆಗಾ ಎಲ್ ಕಾಸ್ ಒಮೆಗಾ ಟಿ ರೈಟ್, ಕಾಸ್ ಒಮೆಗಾ ಟಿ. ಕ್ಲಿಯರ್ ಗೈಸ್? ಸೊ ಇಲ್ಲಿ ಈ ಕಾಸ್ ಒಮೆಗಾ ಟಿನ ನಾವು ಯಾವ ಥರ ಬರಿಬೋದು, ಕಾಸ್ ಒಮೆಗಾ ಟಿ ರೈಟ್. ಸೊ ಕಾಸ್ ಒಮೆಗಾ ಟಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ ರೈಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಏನು ರೈಟ್, ಸೊ ಎಲ್ಲ ಪಾಸಿಟಿವ್ ಇರುತ್ತೆ ರೈಟ್. ಸೊ ನಾನೇನು ಮಾಡ್ತಾ ಇದ್ದೀನಿ, ಮೈನಸ್ ಇ ನಾಟ್ ಬೈ ಒಮೆಗಾ ಎಲ್ ರೈಟ್. ಸೊ ಈ ಕಾಸ್ ಒಮೆಗಾ ಟಿನ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕಾಸ್ ಒಮೆಗಾ ಟಿನ ನಾನು 90 ಮೈನಸ್ ತೀಟಾ ಅಂತೇಳಿ ಬರಿತಾ ಇದ್ದೀನಿ, ಅಂದರೆ π/2 ಮೈನಸ್ ಒಮೆಗಾ ಟಿ ಅಂತೇಳಿ ಬರಿತಾ ಇದ್ದೀನಿ. ಕ್ಲಿಯರ್ ಇದೆ ಅಲ್ವಾ? ಸೊ ಕಾಸ್ ತೀಟಾನ ನಾನು ಸೈನ್ 90 ಮೈನಸ್ ತೀಟಾ ಅಂತೇಳಿ ಬರಿತಾ ಇದ್ದೀನಿ. ಓಕೆ ಗೈಸ್, ಸೈನ್ 90 ಮೈನಸ್ ತೀಟಾ. ಸೊ ಇಲ್ಲಿ ಈ ಒಂದು ಟರ್ಮಿಂದ ಮೈನಸ್ಸನ್ನು ಕಾಮನ್ ತೆಗೆದ್ರೆ ಏನಾಗುತ್ತೆ, ಇಲ್ಲಿ ಒಮೆಗಾ ಟಿ ಮೈನಸ್ π/2 ಆಗುತ್ತೆ. π/2 ಮೈನಸ್ ಒಮೆಗಾ ಟಿ ಇದ್ದಿದ್ದು ಒಮೆಗಾ ಟಿ ಮೈನಸ್ π/2 ಆಗುತ್ತೆ. ಓಕೆ, ಯಾಕೆ ಆ ಥರ ಮಾಡ್ತಾ ಇದ್ದೀನಿ ಅಂದರೆ ಈ ಕಡೆ ಇರೋ ನಮ್ಮ ನೆಗೆಟಿವ್ ಸೈನನ್ನು ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ನಾನು ಆ ಥರ ಮಾಡ್ತಾ ಇದ್ದೀನಿ. ಓಕೆ, ಸೊ ಮೈನಸ್ಸನ್ನು ಕಾಮನ್ ತೆಗೆದ್ರೆ ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಐ ಈಕ್ವಲ್ ಟು ಐ ನಾಟ್ ರೈಟ್, ಇ ನಾಟ್ ಬೈ ಒಮೆಗಾ ಎಲ್ಲನ ನಾನು ಐ ನಾಟ್ ಅಂತೇಳಿ ಬರಿತೀನಿ. ಸೊ ಐ ನಾಟ್, ಸೊ ಸೈನ್ ಆಫ್ ಒಮೆಗಾ ಟಿ ಮೈನಸ್ π/2. ಗೈಸ್ ಅಬ್ಸರ್ವ್ ಮಾಡಿ, ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಎಲ್ಲ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಈ ಕಡೆ ಬರೆಯೋಣ ನಿಮಗೆ, ಏನು ಐ ನಾಟ್ ಅಂದರೆ ಏನಪ್ಪ, ಐ ನಾಟ್ ಅಂದರೆ ನಾನು ಏನು ಮಾಡಿದ್ದೀನಿ, ಇ ನಾಟ್ ಬೈ ಒಮೆಗಾ ಎಲ್ ರೈಟ್. ಸೊ ಇಟ್ ಈಸ್ ಲೈಕ್ ಐ ಅಂದ್ರೇನು ಇ ಬೈ ಆರ್ ಅಲ್ವಾ. ಸೊ ಈ ಒಮೆಗಾ ಎಲ್ ಏನಿದೆ ಒಂದು ರೆಸಿಸ್ಟೆನ್ಸ್ ಫಾರ್ಮ್ಯಾಟಲ್ಲಿದೆ ರೈಟ್. ಅದಕ್ಕೆ ನಾನು ಈ ಒಮೆಗಾ ಎಲ್ಗೆ ನಾನು ಎಕ್ಸ್ ಎಲ್ ಅಂತೇಳಿ ಬರಿತಿದ್ದೀನಿ. ಎಕ್ಸ್ ಎಲ್ ಅಂದರೆ ಇಂಡಕ್ಟಿವ್, ಯಾಕಂದರೆ ಇದು ಇಂಡಕ್ಟರ್. ಎಕ್ಸ್ ಎಲ್, ಸೊ ಒಮೆಗಾ ಎಲ್
ರೈಟ್, ನನಗೇನಂತ ಗೊತ್ತಿಲ್ಲ. ಬಟ್ E0/ωL ಕರೆಂಟ್, ರೈಟ್. ವೋಲ್ಟೇಜ್ ಬೈ ಸಮಥಿಂಗ್ ಇಸ್ ಕರೆಂಟ್ ಅಂದರೆ ಆ ಸಮಥಿಂಗ್ ಏನಾಗಿರಬೇಕು, ರೆಸಿಸ್ಟೆನ್ಸ್ ಆಗಿರಬೇಕು. ಬಟ್ ಇದು ರೆಸಿಸ್ಟೆನ್ಸ್ ರೆಸಿಸ್ಟರ್ದಲ್ಲ, ಇಂಡಕ್ಟರ್ದು, ರೈಟ್. ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತೇಳಿ ಕರೆಯೋಕ್ಕಾಗಲ್ಲ. ಅನದರ್ ಟರ್ಮ್ ಎಕ್ಸೆಲ್ ಅಂತ ಹೇಳ್ತಿದ್ದೀನಿ. ಸೊ ಈ ಎಕ್ಸೆಲ್ ಏನು, ಈ ಎಕ್ಸೆಲ್ ರೆಸಿಸ್ಟೆನ್ಸ್ ಆಫ್ ಇಂಡಕ್ಟರ್. ಓಕೆ, ಅದಕ್ಕೆ ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತೇಳಿ ಕರಿತೀವಿ. ಎಕ್ಸೆಲ್ ಏನು, ಇಂಡಕ್ಟಿವ್ ರಿಯಾಕ್ಟೆನ್ಸ್. ಈ ಎಕ್ಸೆಲ್ ವ್ಯಾಲ್ಯೂ ಏನು, ωL. ಓಕೆ ಗೈಸ್, ಒಮೆಗಾ ಇಸ್ ಆಂಗುಲರ್ ಫ್ರೀಕ್ವೆನ್ಸಿ, L ಇಸ್ ಇಂಡಕ್ಟೆನ್ಸ್ ಆಫ್ ದ ಇಂಡಕ್ಟರ್. ಓಕೆ, ಆ್ಯಂಡ್ ಆಲ್ಸೋ ನಿಮಗೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಡೆಫಿನೇಷನ್ ಕ್ಲಿಯರ್ ಇದೆ ಅಲ್ವಾ? ಸೊ ಇಂಡಕ್ಟಿವ್ ರಿಯಾಕ್ಟೆನ್ಸ್, ನಾವು ರೆಸಿಸ್ಟೆನ್ಸ್ ಅಂತಿಲ್ಲ. ರೆಸಿಸ್ಟೆನ್ಸ್ ಏನು, ಅಪೋಸಿಷನ್ ಟು ದ ಕರೆಂಟ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ರೆಸಿಸ್ಟರ್ ಇಸ್ ರೆಸಿಸ್ಟೆನ್ಸ್. ಬಟ್ ಇಲ್ಲಿ ಈ ರೆಸಿಸ್ಟೆನ್ಸಿನ ಫಾರ್ಮ್ಯಾಟು ಬರ್ತಾ ಇರೋದು ಯಾರಿಂದ, ಇಂಡಕ್ಟರಿಂದ. ಅದಕ್ಕೆ ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತೇಳಿ ಕರಿತಿದ್ದೀವಿ. ಜಸ್ಟ್ ಲೈಕ್ ರೆಸಿಸ್ಟೆನ್ಸ್ ಆಫ್ ಇಂಡಕ್ಟರ್ ಅಂತೇಳಿ ನೆನ್ಪಿಟ್ಕೊಳ್ಳಿ, ರೈಟ್. ಇಂಡಕ್ಟರ್ಗೂ ಕೂಡ ರೆಸಿಸ್ಟೆನ್ಸ್ ಇದೆ, ಅದನ್ನು ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತೇಳಿ ಕರಿತೀವಿ, ರೆಪ್ರೆಸೆಂಟೆಡ್ ಬೈ ಎಕ್ಸೆಲ್. ಸೊ ಈ ಎಕ್ಸೆಲ್ ಏನು, ωL. ಸೊ ಈ ωL ಯಾವ ಫಾರ್ಮ್ಯಾಟಲ್ಲಿದೆ, ರೆಸಿಸ್ಟೆನ್ಸ್ ಫಾರ್ಮ್ಯಾಟಲ್ಲಿದೆ. ಸೊ ಅದರ ಯೂನಿಟ್ ಏನಿರುತ್ತೆ, ಓಮ್ ಇರುತ್ತೆ. ಕ್ಲಿಯರ್ ಗೈಸ್? ಎಸ್, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಕ್ಲಿಯರ್ ಆಯಿತಾ? ಎಸ್. ಒನ್ ಮೋರ್ ಥಿಂಗ್ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ನಿಮ್ಮ ಅಪ್ಲೈಡ್ EMF ಏನಿದೆ, E0 sin ωt ಇದೆ. ಅಪ್ಲೈಡ್ EMF ಏನಿದೆ, E0 sin ωt ಇದೆ, ರೈಟ್. ಸೊ ಇಲ್ಲಿ ನೀವು ನೋಡೋದಾದರೆ, ಇಲ್ಲಿ ಕರೆಂಟ್ ಫಾರ್ಮ್ಯಾಟನ್ನು ನೋಡೋದಾದರೆ, ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಸೈನ್ ಆಫ್ ωt - π/2, ರೈಟ್. -π/2 ಯಾಕೆ ಬರ್ತಿದೆ, -π/2 ಯಾಕೆ ಬರ್ತಿದೆ? ವೆನ್ ಯು ರೈಟ್ ಫೇಸಾರ್ ಡಯಾಗ್ರಾಮ್, ರೈಟ್. ನಾವು ಈ ಒಂದು ಸರ್ಕ್ಯೂಟ್ಗೆ ನಾವು ಫೇಸಾರ್ ಡಯಾಗ್ರಾಮನ್ನು ಬರೆಯೋದಾದರೆ, ಸೊ ವೆನ್ ವಿ ರೈಟ್ ಫೇಸಾರ್ ಡಯಾಗ್ರಾಮ್, ಸೊ ಫೇಸಾರ್ ಡಯಾಗ್ರಾಮನ್ನು ನಾನು ಬರೆದ್ರೆ, ಸೊ ಇಲ್ಲೇನಾಗುತ್ತೆ ಗೊತ್ತಾ ಗೈಸ್? ಸೊ ಫೇಸಾರ್ ಡಯಾಗ್ರಾಮನ್ನು ಬರೆದ್ರೆ EMF ಏನಿಡುತ್ತೆ, ರೈಟ್. ಸೊ EMF ಈಸ್ ಅಹೆಡ್. ಸೊ EMF 90 ಡಿಗ್ರಿ ಮುಂದೆ ಇರುತ್ತೆ, ರೈಟ್. ಕರೆಂಟಿಗೆ ಕಂಪೇರ್ ಮಾಡಿದ್ರೆ EMF 90 ಡಿಗ್ರಿ ಮುಂದೆ ಇರುತ್ತೆ. ಇದು ನಿಮ್ಮ 90 ಡಿಗ್ರಿ. ಸೊ ದಿಸ್ ಇಸ್ ωt. ಅಥವಾ ಇನ್ನೂ ಕ್ಲಿಯರಾಗಿ ನಾನು ನಿಮಗೆ ಫಸ್ಟ್ ಕ್ವಾಡ್ರೆಂಟಲ್ಲೇ ತೋರಿಸ್ಬೇಕು ಅನ್ನೋದಾದರೆ, ಸೊ ಗೈಸ್ ಅಬ್ಸರ್ವ್ ಮಾಡಿ. ಸೊ ನಿಮ್ಮ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ವ್ಯಾಲ್ಯೂಸ್ ಆಫ್ EMF ಆ್ಯಂಡ್ ಕರೆಂಟನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಲೆಟ್ಸ್ ಸೇ ಈ ವೆಕ್ಟರ್, ರೈಟ್, EMF ವೆಕ್ಟರ್, ರೈಟ್, ಇಲ್ಲಿದೆ, ರೈಟ್. ಸೊ ಇದು ಎಕ್ಸ್ ಆ್ಯಕ್ಸಿಸ್ ಜೊತೆ ಕಂಪೇರ್ ಮಾಡಿದ್ರೆ ಎಷ್ಟಿದೆ, ωt ಇದೆ ಅಂತ ಅಂದ್ಕೊಳ್ಳೋಣ, ರೈಟ್. ಸೊ ಇದು ωt ಆದರೆ, ರೈಟ್. ಸೊ ωt ಆದರೆ ಇದಕ್ಕೂ ಮತ್ತು ಕರೆಂಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ, π/2 ಡಿಫ್ರೆನ್ಸ್ ಇರುತ್ತೆ, ರೈಟ್. ಸೊ ಕರೆಂಟ್ ಎಷ್ಟಿರುತ್ತೆ, ಕರೆಂಟ್ ಇಲ್ಲಿರುತ್ತೆ. ಸೊ ಇದು ನಿಮ್ಮ ಐ. ಫೇಸಾರಲ್ಲಿ ಕರೆಂಟ್ EMF ಅಲ್ಲಿದ್ದರೆ ಕರೆಂಟ್ ಇಲ್ಲಿರುತ್ತೆ. ಈ ಎರಡರ ನಡುವೆ ಏನು ಆ್ಯಂಗಲ್ ಇರುತ್ತೆ, 90 ಡಿಗ್ರಿ ಇರುತ್ತೆ. ಸೊ 90 ಡಿಗ್ರಿ ಡಿಫ್ರೆನ್ಸ್ ಇದೆ. ಸೊ ಇಂಡಕ್ಟರಲ್ಲಿ ಮುಂದೆ ಯಾರಿದ್ದಾರೆ, EMF ಇದೆ, ಹಿಂದೆ ಯಾರಿದ್ದಾರೆ, ಕರೆಂಟ್ ಇದೆ. ಸೊ ನಿಮ್ಗೆ MCQ ಅಲ್ಲಿ ಕೇಳ್ಬೋದು, ವೋಲ್ಟೇಜ್ ಲೀಡ್ಸ್ ಆರ್ ಕರೆಂಟ್ ಲೀಡ್ಸ್ ಇನ್ ಇಂಡಕ್ಟಿವ್ ಸರ್ಕ್ಯೂಟ್. ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಲೀಡ್ಸ್, ಕರೆಂಟ್ ಏನಾಗುತ್ತೆ, ಲ್ಯಾಗ್ ಆಗುತ್ತೆ. ಬೈ ಹೌ ಮಚ್, 90 ಡಿಗ್ರಿ. 90 ಡಿಗ್ರಿಯಿಂದ ಲ್ಯಾಗ್ ಆಗುತ್ತೆ ಇನ್ ಅ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್. ಕ್ಲಿಯರ್ ಗೈಸ್? ವೆರಿ ಕ್ಲಿಯರ್, ರೈಟ್, ವೆರಿ ಕ್ಲಿಯರ್. ಸೊ ಆ್ಯಂಡ್ ಆಲ್ಸೋ ನೀವು ಸೈನ್ ಫಾರ್ಮ್ಯಾಟ್ಸನ್ನು ಬರೆದ್ರೆ, ರೈಟ್, ವೋಲ್ಟೇಜ್ ಫಾರ್ಮ್ಯಾಟನ್ನು ನೀವು ಬರೆಯೋದಾದರೆ, ರೈಟ್, ವೋಲ್ಟೇಜ್ ಫಾರ್ಮ್ಯಾಟನ್ನು ನೀವು ಬರೆಯೋದಾದರೆ, ಸೊ ವೋಲ್ಟೇಜ್ ಫಾರ್ಮ್ಯಾಟನ್ನು ಬರೆಯೋದಾದರೆ, ಲೆಟ್ಸ್ ಸೇ ವೋಲ್ಟೇಜ್ ಅಂದರೆ EMF ಈ ಫಾರ್ಮ್ಯಾಟಲ್ಲಿದೆ ಅಂದರೆ, ಸೊ ಕರೆಂಟು 90 ಡಿಗ್ರಿ ಹಿಂದೆ, ರೈಟ್. ಸೊ 90 ಡಿಗ್ರಿ ಹಿಂದೆ ಅಂದರೆ ವಾಟ್ ಈಸ್ ದ ಮೀನಿಂಗ್, ಸೊ 90 ಡಿಗ್ರಿ ಹಿಂದೆ ಅಂದರೆ, ಸೊ ಬೇಸಿಕಲಿ ಕರೆಂಟ್ ಪೀಕಿಗೆ ಹೋದಾಗ, ಸೊ ವೋಲ್ಟೇಜ್ ವಿಲ್ ಫಾಲೋ ದಿಸ್ ಫಾರ್ಮ್ಯಾಟ್, ರೈಟ್. ಸೊ ವೋಲ್ಟೇಜ್ ಏನಾಗುತ್ತೆ, ಕರೆಂಟ್ ಮ್ಯಾಕ್ಸಿಮಮ್ ಇದ್ದಾಗ
ವೋಲ್ಟೇಜ್ ಮ್ಯಾಕ್ಸಿಮಮ್ ಇದ್ದಾಗ ಕರೆಂಟ್ 0 ಇರುತ್ತೆ, ರೈಟ್. ಸೊ ಆ ಸೈನೋಸೈಡಲ್ ವೇವ್ ಫಾರ್ಮನ್ನು ಕೂಡ ನಾವಿಲ್ಲಿ ಪ್ಲಾಟ್ ಮಾಡ್ಬೋದು, ರೈಟ್. ಸೊ ಕ್ಲಿಯರ್. ನಾವು ಅದೇ ಥರ ಕೆಪಾಸಿಟ್ರಲ್ಲಿ ಏನಾಗುತ್ತೆ ಅಂತ ಒಂದು ಸಲ ನೋಡೋಣ, ರೈಟ್. ಸೊ ನಾವು ಬೇಸಿಕಲಿ ಗಾಯ್ಸ್ ಅಬ್ಸರ್ವ್ ಮಾಡಿ, ಇಂಡಕ್ಟರ್, ರೆಸಿಸ್ಟರ್, ಕೆಪಾಸಿಟರ್. ಸೊ ಈ ಮೂರೂ ಸರ್ಕ್ಯೂಟ್ ಎಲಿಮೆಂಟ್ಸ್ಗೆ ಎ ಸಿ ವೋಲ್ಟೇಜನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊತೀವಿ. ಅದಾದಮೇಲೆ ಈ ಎಲ್ಲ ಎಲಿಮೆಂಟ್ಸನ್ನ ಅಟ್ ಎ ಟೈಮ್ ತೊಗೊಂಡು ಏನಾಗುತ್ತೆ ಅನ್ನೋದು ಕೂಡ ಸ್ಟಡಿ ಮಾಡ್ತೀವಿ. ಸೊ ಎವ್ರಿಥಿಂಗ್ ಪ್ರತಿಯೊಂದು ಕೂಡ ರಿಕ್ವೈರ್ಡು. ಬಟ್ ನಾವು ಫಿಸಿಕ್ಸಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಆಲ್ವೇಸ್ ಬೇಸಿಕ್ ಎಲಿಮೆಂಟಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಎ ಸಿ ವೋಲ್ಟೇಜನ್ನು ರೆಸಿಸ್ಟರ್ಗೆ ಹಾಕಿದ್ರೆ ಏನಾಗುತ್ತೆ, ಇಂಡಕ್ಟರಿಗೆ ಹಾಕಿದ್ರೆ ಏನಾಗುತ್ತೆ, ಕೆಪಾಸಿಟರಿಗೆ ಹಾಕಿದ್ರೆ ಏನಾಗುತ್ತೆ, ಈ ಮೂರನ್ನು ಒಟ್ಟಿಗೆ ಹಾಕಿದರೆ ಏನೂ ಆಗುತ್ತೆ. ಸೊ ಓಕೆ, ಈ ಥರ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಎ ಸಿ ವೋಲ್ಟೇಜ್ ಅಪ್ಲೈಡ್ ಟು ಅ ಕೆಪಾಸಿಟರ್. ಕೆಪಾಸಿಟರ್ ಅಂದರೆ ಯಾವ ಥರ? ಪ್ಯಾರಲಲ್ ಲೈನ್ಸು, ರೈಟ್. ಸೊ ಎ ಸಿ ವೋಲ್ಟೇಜ್ ಅಂದ್ರೇನು? ಎ ಸಿ ಸೋರ್ಸನ್ನು ನಾವಿಲ್ಲಿ ಬರ್ಕೋತೀವಿ, ರೈಟ್. ಸೊ ಎ ಸಿ ಸೋರ್ಸನ್ನು ಬರ್ಕೋಬೇಕು. ಸೊ ಇದು ನಿಮ್ಮ ಎ ಸಿ ಸೋರ್ಸ್. ಸೊ ಈ ಎ ಸಿ ಸೋರ್ಸ್ನ ಇ ಎಮ್ ಎಫ್ ಏನು? ಇ ನಾಟ್ ಸೈನ್ ಒಮೆಗಾ ಟಿ. ಸೊ ಈ ಕೆಪಾಸಿಟರ್ನ ಕೆಪಾಸಿಟೆನ್ಸ್ ಏನು? ಸಿ, ರೈಟ್. ಅಗೇನ್ ಅಕಾರ್ಡಿಂಗ್ ಟು ಏನು? ಅಕಾರ್ಡಿಂಗ್ ಟು ಕೆ ವಿ ಎಲ್ ಪ್ರಕಾರ ಏನು ಮಾಡ್ಬೋದು? ಇ ಮೈನಸ್ ಈ ಒಂದು, ರೈಟ್. ಸೊ ಗೈಸ್, ಇದು ಕೆಪಾಸಿಟೆನ್ಸ್ ಸಿ ಆದರೆ, ಚಾರ್ಜ್ ಕ್ಯೂ ಆದರೆ, ಅದರ ಪೊಟೆನ್ಷಿಯಲ್ ಏನಾಗುತ್ತೆ? ಕ್ಯೂ ಇಸ್ ಈಕ್ವಲ್ ಟು ಸಿ ವಿ. ಹಾಗಾದರೆ ವಿ ಏನಾಗುತ್ತೆ? ಸಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಕೆಪಾಸಿಟೆನ್ಸ್ ವಿ ಇದೆ ಅಂತ ಅಂದ್ಕೊಳ್ಳೋಣ, ರೈಟ್. ಸೊ ಬೇಸಿಕಲಿ ಚಾರ್ಜ್ ಆನ್ ದ ಕೆಪಾಸಿಟರ್ ಇಸ್ ಈಕ್ವಲ್ ಟು ಕ್ಯೂ. ಕ್ಯೂ ಇಸ್ ಈಕ್ವಲ್ ಟು ಕೆಪಾಸಿಟೆನ್ಸ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ? ಕ್ಯೂ ಬೈ ಸಿ ಆಗುತ್ತೆ, ರೈಟ್. ಇ ಮೈನಸ್ ಕ್ಯೂ ಬೈ ಸಿ ಇಸ್ ಈಕ್ವಲ್ ಟು ಏನಪ್ಪ? ಇಟ್ ಈಸ್ ಈಕ್ವಲ್ ಟು 0. ಸೊ ಇದನ್ನು ನಾನು ರೀರೈಟ್ ಮಾಡ್ತೀನಿ. ರೀರೈಟ್ ಅಂದರೆ ಏನಿಲ್ಲ, ಸಿಂಪಲ್ ಆಗಿ ಈ ಜಾಗದಲ್ಲಿ ಇ ನಾಟ್ ಸೈನ್ ಒಮೆಗಾ ಟಿ ಬರಿತಾ ಇದ್ದೀನಿ, ರೈಟ್. ಯಾಕಂದರೆ ನಮ್ಮ ವೋಲ್ಟೇಜ್ ಇ ಎಮ್ ಎಫ್ ಇಸ್ ಸೈನೋಸಾಯ್ಡಲ್, ರೈಟ್. ಓಕೆ, ಯಾಕಂದರೆ ಇದು ಎ ಸಿ ವೋಲ್ಟೇಜ್. ಸೊ ಇ ನಾಟ್ ಸೈನ್ ಒಮೆಗಾ ಟಿ, ದಿಸ್ ಈಸ್ ಈಕ್ವಲ್ ಟು ಕ್ಯೂ ಬೈ ಸಿ. ಓಕೆ, ಹಾಗಾದರೆ ಫರ್ದರ್ ನಾನು ರೀರೈಟ್ ಮಾಡಿದ್ರೆ ಏನಾಗುತ್ತೆ? ಸೊ ಫರ್ದರ್ ನಾನು ರೀರೈಟ್ ಮಾಡಿದ್ರೆ ಏನಾಗುತ್ತೆ? ಅಬ್ಸರ್ವ್ ಮಾಡಿ. ಸೊ ಫರ್ದರ್ ರೀರೈಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ಯೂ ಇಸ್ ಈಕ್ವಲ್ ಟು ಸಿ ಎಪ್ಸಿಲನ್ ನಾಟ್, ಐ ಮೀನ್ ಇ ಎಮ್ ಎಫ್ ಇ ನಾಟ್, ಎಪ್ಸಿಲನ್ ನಾಟ್ ಅಲ್ಲ, ಇ ನಾಟ್ ಸೈನ್ ಒಮೆಗಾ ಟಿ. ಸೊ ನಾವು ನಾನೇನು ಮಾಡ್ತಿದ್ದೀನಿ? ಜಸ್ಟ್ ಎರಡೂ ಕಡೆ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀನಿ. ಡಿ ಕ್ಯೂ ಬೈ ಡಿ ಟಿ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ ಸಿ ಇ ನಾಟ್ ಸೈನ್ ಒಮೆಗಾ ಟಿ, ರೈಟ್. ಸೈನ್ ಒಮೆಗಾ ಟಿ. ಓಕೆ, ಸೊ ಡಿ ಕ್ಯೂ ಬೈ ಡಿ ಟಿ ಅಂದ್ರೇನು? ಕರೆಂಟ್. ಐ ಈಕ್ವಲ್ ಟು ಕರೆಂಟ್. ಡಿ ಕ್ಯೂ ಬೈ ಡಿ ಟಿ ಅಂದರೆ ಕರೆಂಟ್. ಸೊ ಡಿ ಬೈ ಡಿ ಟಿ ಕೆಪಾಸಿಟೆನ್ಸ್ ಕಾನ್ಸ್ಟೆಂಟ್, ಇ ಎಮ್ ಎಫ್ ಪೀಕ್ ವ್ಯಾಲ್ಯೂ ಇ ನಾಟ್ ಕಾನ್ಸ್ಟೆಂಟ್, ರೈಟ್. ಸೊ ಸಿ ಇ ನಾಟ್ ಆ್ಯಂಡ್ ಸೈನ್ ಒಮೆಗಾ ಟಿ ಡಿಫ್ರೆನ್ಸಿಯೇಷನ್ ಕಾಸ್ ಒಮೆಗಾ ಟಿ ಅಲ್ವಾ? ಸೊ ಕಾಸ್ ಒಮೆಗಾ ಟಿ, ಬಟ್ ಇಲ್ಲೇನಿದೆ? ಒಮೆಗಾ ಟಿ. ಇಟ್ಸ್ ಅ ಚೈನ್ ರೂಲ್. ನಮ್ಮ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಇದೆ, ಅಲ್ಲಿ ಒಮೆಗಾ ಟಿ ಇದೆ. ಸೊ ನಾವೇನು ಮಾಡ್ತೀವಿ? ಒಮೆಗಾ ಟಿನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಒಮೆಗಾ, ರೈಟ್. ಒಮೆಗಾ ಟಿನ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಇಸ್ ಒಮೆಗಾ. ಸೊ ಒಮೆಗಾ ಇಂಟು ಕಾಸ್ ಒಮೆಗಾ ಟಿ. ಸೊ ಈ ಸಿ ಇ ನಾಟ್ ಒಮೆಗಾನ ನಾನು ಐ ನಾಟ್ ಅಂತೇಳಿ ಬರಿತಿದ್ದೀನಿ. ಸಿ ಇ ನಾಟ್ ಒಮೆಗಾನ ನಾನು ಐ ನಾಟ್ ಅಂತೇಳಿ ಬರಿತಿದ್ದೀನಿ. ಕಾಸ್ ಒಮೆಗಾ ಟಿನ ಯಾವ ಥರ ಬರಿಬೋದು ಗೈಸ್? ಕಾಸ್ ಒಮೆಗಾ ಟಿನ ಯಾವ ಥರ ಬರಿಬೋದು? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ರೈಟ್. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಥಿಂಕ್ ಅಬೌಟ್ ಇಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಕೂಡ ಪಾಸಿಟಿವ್, ರೈಟ್. ಸೊ ಈ ಕಾಸ್ ಒಮೆಗಾ ಟಿನ ನಾನು ಯಾವ ಥರ ಬರಿಬೋದು? ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಪೈ ಬೈ ಟು ಪ್ಲಸ್ ಒಮೆಗಾ ಟಿ ಅಂತೇಳಿ ಬರಿಬೋದಾ? ಸೈನ್ 90 ಪ್ಲಸ್ ತೀಟಾ ಏನು, ರೈಟ್. ಸೈನ್ 90 ಪ್ಲಸ್ ತೀಟಾ ಕಾಸ್ ತೀಟಾ. ಬಟ್ ಸೈನ್ ಏನು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್. ಸೊ ಹಾಗಾದರೆ ಸೊ ಕಾಸ್ ತೀಟಾ, ಸೈನ್ 90 ಪ್ಲಸ್ ತೀಟಾ ಇಸ್ ಕಾಸ್ ತೀಟಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್ ಇರೋದ್ರಿಂದ ಸೈನಿನ ವ್ಯಾಲ್ಯೂ ಕಾಸಿಗೆ ಬರುತ್ತೆ, ಪ್ಲಸ್ ಕಾಸ್ ತೀಟಾ. ಓಕೆ,
ಸೊ ಹಾಗಾದರೆ ಗಾಯ್ಸ್ ಅಬ್ಸರ್ವ್ ಮಾಡಿ, ಸೈನ್ ಒಮೆಗಾ ಟಿ ಪ್ಲಸ್ ಪೈ ಬೈ ಟು ಐ ನಾಟ್ ಈಸ್, ಇಲ್ಲಿ ನಿಮ್ಮ ಐ ನಾಟ್ ಏನು ಬರ್ತಿದೆ ಗಾಯ್ಸ್, ಐ ನಾಟ್ ಇಸ್ ಈಕ್ವಲ್ ಟು, ಐ ನಾಟ್ ಅಂದ್ರೇನು, ಇ ನಾಟ್ ಒಮೆಗಾ ಸಿ. ಸೊ ಗಾಯ್ಸ್ ಇ ನಾಟ್ ಒಮೆಗಾ ಸಿ ಇದು ಯಾವ ಫಾರ್ಮ್ಯಾಟಲ್ಲಿದೆ, ಇ ನಾಟ್ ಬೈ ಎಕ್ಸ್ ಸಿ ಫಾರ್ಮ್ಯಾಟಲ್ಲಿದೆ. ಸೊ ಲೆಟ್ಸ್ ಸೇ ಎಕ್ಸ್ ಸಿ ಅನ್ನೋದು ರೆಸಿಸ್ಟೆನ್ಸ್ ಆಫ್ ದ ಕೆಪಾಸಿಟರ್, ರೈಟ್. ಸೊ ಈ ಎಕ್ಸ್ ಸಿನ ನಾವು ಏನಂತ ಹೇಳಿ ಕರಿತೀವಿ, ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಸೊ ಗೈಸ್ ಎಕ್ಸ್ ಸಿ ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಸೊ ಎಕ್ಸ್ ಸಿ ಅನ್ನೋದೇನು, ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಸೊ ಈ ಎಕ್ಸ್ ಸಿ ಎಷ್ಟಿದೆ, ಸೊ ಗೈಸ್ ಎಕ್ಸ್ ಸಿ ಎಷ್ಟಿದೆ, ಸೊ ನೋಡಿ ಎಕ್ಸ್ ಸಿ ಇಲ್ಲಿ ಡಿನಾಮಿನೇಟ್ರಲ್ಲಿದೆ, ಬಟ್ ಇಲ್ಲಿ ಒಮೆಗಾ ಸಿ ನ್ಯೂಮರೇಟ್ರಲ್ಲಿದೆ. ಸೊ ಹಾಗಾದರೆ ಎಕ್ಸ್ ಸಿ ಏನು, ಸೊ ಈ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇಸ್ 1 ಬೈ ಒಮೆಗಾ ಸಿ. ಓಕೆ, 1 ಬೈ ಒಮೆಗಾ ಸಿ. ಓಕೆ, ಕ್ಲಿಯರ್. ಸೊ ಆಲ್ಸೋ ಇದು ನಿಮ್ಮ ಕರೆಂಟ್ದು ಫಾರ್ಮ್ಯಾಟ್. ಓಕೆ, ಕರೆಂಟ್ದು ಫಾರ್ಮ್ಯಾಟ್. ಸೊ ಇಲ್ಲಿ ಗೈಸ್ ಅಬ್ಸರ್ವ್ ಮಾಡಿ, ವೆನ್ ಯು ರೈಟ್ ಫೇಸಾರ್ ಡಯಾಗ್ರಾಮನ್ನು ನಾವು ಬರೆದಾಗ, ಸೊ ಫೇಸಾರ್ ಡಯಾಗ್ರಾಮನ್ನು ನಾವು ಬರೆದಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಕ್ಲಿಯರ್ಲಿ ಅಬ್ಸರ್ವ್, ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ. ಇದನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಈ ವೆಕ್ಟರ್, ರೈಟ್. ಸೊ ಇದು ನಿಮ್ಮ ಒಮೆಗಾ ಟಿ, ಇದು ಇ, ರೈಟ್. ಸೊ ಇ ನಾಟ್ ಸೈನ್ ಒಮೆಗಾ ಟಿ, ಅದೇ ನಾವು ಕರೆಂಟನ್ನು ನೋಡಿದ್ರೆ ಒಮೆಗಾ ಟಿ ಪ್ಲಸ್ ಪೈ ಬೈ ಟು. ಸೊ ಒಮೆಗಾ ಟಿ ಪ್ಲಸ್ ಪೈ ಬೈ ಟು ಅಂದರೆ ಎಲ್ಲಿ ಬರುತ್ತಪ್ಪ, 90 ಡಿಗ್ರಿ ಅಹೆಡ್ ಆಫ್ ವೋಲ್ಟೇಜ್, ಐ ಈಕ್ವಲ್ ಟು 90 ಡಿಗ್ರಿ ಅಹೆಡ್ ಆಫ್ ವೋಲ್ಟೇಜ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇ ಆ್ಯಂಡ್ ಐ ವೆಕ್ಟರ್ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ, 90 ಡಿಗ್ರಿ ಡಿಫ್ರೆನ್ಸ್ ಇದೆ. ಸೊ ಹಾಗಾದರೆ ನಾನು ಏನು ಹೇಳ್ಬೋದು, ಸೊ ಇಯರ್ ಕರೆಂಟ್ leads voltage by pi by 2. So guys inductive ಅಲ್ಲಿ ಏನು, ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ಕರೆಂಟ್ ಲ್ಯಾಗ್ ಆಗುತ್ತೆ, ಕರೆಂಟ್ ಹಿಂದೆ ಇರುತ್ತೆ. ಸೊ ಇ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ, ಬಟ್ ಕರೆಂಟ್ ಫಾರ್ಮ್ಯಾಟ್ ಏನು, ಐ ಈಕ್ವಲ್ ಟು ಐ ನಾಟ್ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ ಟು, 90 ಡಿಗ್ರಿ ಹಿಂದೆ ಇದೆ. ಬಟ್ ರೆಸಿಸ್ಟಿವ್ ಅಲ್ಲಿ ನಾವು ನೋಡೋದಾದರೆ ಇ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ, ಐ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ, ಎರಡೂ ಕೂಡ ಇನ್ ಫೇಸ್ ಇದೆ, ರೈಟ್, ಎರಡೂ ಕೂಡ ಇನ್ ಫೇಸ್ ಇದೆ. ಸೊ ರೆಸಿಸ್ಟಿವ್, ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ ಕರೆಂಟ್ ಆ್ಯಂಡ್ ಇ ಎಮ್ ಎಫ್ ಎರಡೂ ಕೂಡ ಏನಿರುತ್ತೆ, ಇನ್ ಫೇಸ್ ಇರುತ್ತೆ, ರೈಟ್, ಇನ್ ಫೇಸ್ ಇರುತ್ತೆ. ಬಟ್ ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ಕರೆಂಟ್ 90 ಡಿಗ್ರಿ ಲ್ಯಾಗ್ ಆಗ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಇ ಎಮ್ ಎಫ್. ಅದೇ ಕೆಪಾಸಿಟಿವ್ ಸರ್ಕ್ಯೂಟಲ್ಲಿ ಕರೆಂಟ್ 90 ಡಿಗ್ರಿ ಏನಾಗ್ತಾ ಇರುತ್ತೆ, ಲೀಡ್ ಆಗ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಇ ಎಮ್ ಎಫ್. ಅದು ನಿಮ್ಮ ಈ ಕ್ವಶನಲ್ಲೇ ಗೊತ್ತಾಗ್ಬಿಡುತ್ತೆ. ಇ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ ಇದ್ದರೆ ಐ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಪ್ಲಸ್ ಪೈ ಬೈ ಟು ಬಂದಿದೆ. ಓಕೆ, ಇದು ಫೇಸ್, ಆರ್ಗ್ಯುಮೆಂಟ್ ಆಫ್ ಸೈನನ್ನು ನಾವು ಫೇಸ್ ಅಂತೇಳಿ ಕರಿತೀವಿ. ಸೊ ಈ ಫೇಸಲ್ಲಿ ಕಂಪೇರ್ ಮಾಡಿದ್ರೆ ಇದು ಫೇಸ್ ಏನಿದೆ ಒಮೆಗಾ ಟಿ, ಇದು ಫೇಸ್ ಏನಿದೆ ಒಮೆಗಾ ಟಿ ಪ್ಲಸ್ 5/2. ಸೊ ಫೇಸ್ ಡಿಫ್ರೆನ್ಸ್ ಏನಿದೆ ಪೈ ಬೈ 2. ಸೊ ಈ ಫೇಸ್ ಡಿಫ್ರೆನ್ಸ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಓಕೆ, ಯಾವುದರಲ್ಲಿ, ಕೆಪಾಸಿಟ್ರಲ್ಲಿ. ಸೊ ಕೆಪಾಸಿಟ್ರಲ್ಲಿ ಕರೆಂಟ್ ಲೀಡ್ ಆಗುತ್ತೆ, ಇಂಡಕ್ಟ್ರಲ್ಲಿ ಕರೆಂಟ್ ಲ್ಯಾಗ್ ಆಗುತ್ತೆ ಬೈ 90 ಡಿಗ್ರಿ. ಸೊ ರೆಸಿಸ್ಟಿವಲ್ಲಿ ಎರಡೂ ಕೂಡ ಇನ್ ಫೇಸ್ ಇರುತ್ತೆ, ನೋ ಲ್ಯಾಗ್. ಓಕೆ, ಕ್ಲಿಯರ್ ಗೈಸ್, ವೆರಿ ಕ್ಲಿಯರ್. ಓಕೆ, ಏನು ಅರ್ಥ ಆಯಿತು ಸೋ ಫಾರ್, ಎ ಸಿ ವೋಲ್ಟೇಜ್ನ ರೆಸಿಸ್ಟರ್ಗೆ ಅಪ್ಲೈ ಮಾಡಿದ್ವಿ, ಇಂಡಕ್ಟರ್ಗೆ ಅಪ್ಲೈ ಮಾಡಿದ್ವಿ, ಕೆಪಾಸಿಟರ್ಗೆ ಅಪ್ಲೈ ಮಾಡಿದ್ವಿ, ರೈಟ್. ಸೊ ಈ ಎ ಸಿ ವೋಲ್ಟೇಜ್ ಸೈನೋಸಾಯ್ಡಲ್ ಫಾರ್ಮ್ಯಾಟ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ ಎವ್ರಿವೇರ್ ಫಿಕ್ಸ್ಡ್, ಯಾಕಂದರೆ ನಾನು ಅಪ್ಲೈ ಮಾಡ್ತಾ ಇರೋ ವೋಲ್ಟೇಜ್, ರೈಟ್. ಸೊ ನಾನು ಅಪ್ಲೈ ಮಾಡ್ತಾ ಇರೋ ವೋಲ್ಟೇಜು ಏನು ಮಾಡ್ತಾ ಇದೆ, ಕರೆಂಟನ್ನು ಜನ್ರೇಟ್ ಮಾಡ್ತಾ ಇದೆ ಇನ್ ದ ಸರ್ಕ್ಯೂಟ್, ಅದು ಕೂಡ ಸೈನೋಸಾಯ್ಡಲ್. ಬಟ್ ಈ ಕರೆಂಟ್ ಫೇಸನ್ನು ನಾವು ಅಬ್ಸರ್ವ್ ಮಾಡಿದ್ರೆ ರೆಸಿಸ್ಟರಲ್ಲಿ ಇನ್ ಫೇಸ್ ಇದೆ, ಯಾಕಂದರೆ ಐ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ. ಇಂಡಕ್ಟರಲ್ಲಿ ಲ್ಯಾಗಿಂಗ್ ಬೈ 90 ಡಿಗ್ರಿ ಇದೆ, ಯಾಕಂದರೆ ಐ ಈಕ್ವಲ್ ಟು ಐ ನಾಟ್ ಸೈನ್ ಆಫ್ ಒಮೆಗಾ ಟಿ ಮೈನಸ್ π/2 ಇದೆ. ಓಕೆನಾ. ಅದೇ ನೀವು ಕೆಪಾಸಿಟರಲ್ಲಿ ನೋಡೋದಾದರೆ ಕರೆಂಟ್
ಲೀಡಿಂಗ್ ಇ ಎಮ್ ಎಫ್ ಬೈ 90 ಡಿಗ್ರಿ ಇದೆ, ಇ ಎಮ್ ಎಫ್ ಆರ್ ವೋಲ್ಟೇಜ್ ಬೈ 90 ಡಿಗ್ರಿ. ಯಾಕಂದರೆ ಇಲ್ಲಿ ಒಮೆಗಾ ಟಿ ಪ್ಲಸ್ ಪೈ ಬೈ 2 ಐ ನಾಟ್ ಸೈನ್ ಒಮೆಗಾ ಟಿ ಪ್ಲಸ್ ಪೈ ಬೈ 2. ಇಷ್ಟು ಕ್ಲಿಯರ್ ಇದೆ ಅಲ್ವಾ? ಸೊ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ ಆರ್, ರೆಸಿಸ್ಟೆನ್ಸ್ ಆಫ್ ದ ಇಂಡಕ್ಟರ್ ಎಕ್ಸೆಲ್, ರೆಸಿಸ್ಟೆನ್ಸ್ ಆಫ್ ದ ಕೆಪಾಸಿಟರ್ ಎಕ್ಸ್ ಸಿ. ರೈಟ್? ಸೊ ಹೆಂಗೆ ಗೊತ್ತಾಯ್ತು ನಮಗೆ? ರೆಸಿಸ್ಟೆನ್ಸ್ ಇಸ್ ವಿ ಬೈ ಐ, ಇ ಎಮ್ ಎಫ್ ಬೈ ಕರೆಂಟ್, ವಿ ಬೈ ಐ ಈಕ್ವಲ್ ಟು ರೆಸಿಸ್ಟೆನ್ಸ್. ಸೊ ಅದೇ ಥರ ನೀವು ಇಂಡಕ್ಟರಲ್ಲಿ ನೋಡಿದ್ರೆ, ಸೊ ಸಮ್ ಎಲಿಮೆಂಟ್, ರೈಟ್, ಸಮ್ ಎಲಿಮೆಂಟ್ ಏನಿದೆ ಒಮೆಗಾ ಎಲ್ ಅನ್ನೋ ಎಲಿಮೆಂಟ್ ರೆಸಿಸ್ಟೆನ್ಸ್ ಫಾರ್ಮ್ಯಾಟಲ್ಲಿದೆ. ರೈಟ್? ಸೊ ಈ ರೆಸಿಸ್ಟೆನ್ಸ್ ಫಾರ್ಮ್ಯಾಟಲ್ಲಿರೋದ್ರಿಂದ ನಾವು ಅದಕ್ಕೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಎಕ್ಸ್ ಎಲ್ ಅಂತ ಹೇಳಿ ಕರೆದ್ವಿ, ವಿಚ್ ಇಸ್ ಈಕ್ವಲ್ ಟು ಒಮೆಗಾ ಎಲ್. ಒಮೆಗಾ ಎಲ್ ಅಂದರೆ 2π ಇಂಟು ಎಫ್. ಇಲ್ಲಿ ಒಮೆಗಾ ಇಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ, ಎಫ್ ಇಸ್ ಫ್ರೀಕ್ವೆನ್ಸಿ. ಓಕೆ, 2π ಎಫ್ ಇಂಟು ಎಲ್, ಎಲ್ ಅಂದರೆ ಇಂಡಕ್ಟೆನ್ಸ್. ಅದೇ ನಾವು ಕೆಪಾಸಿಟೆನ್ಸಲ್ಲಿ ನೋಡಿದಾಗ ಎಕ್ಸ್ ಸಿ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಎಷ್ಟು ಬಂತು? 1 ಒಮೆಗಾ ಸಿ. ಸೊ ಅಗೇನ್ 1/2π ಎಫ್ ಸಿ. ಇಲ್ಲಿ ಸಿ ಅಂದರೆ ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್. ಕ್ಲಿಯರ್ ಗೈಸ್? ಎಲ್ಲ ಕ್ಲಿಯರ್ ಇದೆ ಅಲ್ವಾ? ರೈಟ್, ಎವ್ರಿಥಿಂಗ್ ಕ್ಲಿಯರ್ ಅಲ್ವಾ ಸೋ ಫಾರ್? ಎಸ್. ಓಕೆ, ಇದೆಲ್ಲ ಯಾಕೆ ಆಗ್ತಿದೆ? ನಮ್ಮ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ಚೇಂಜ್ ಆಗ್ತಾ ಇರೋದ್ರಿಂದ ಕರೆಂಟ್ ಕೂಡ ಚೇಂಜ್ ಆಗ್ತಾ ಇದೆ. ಓಕೆ, ಯಾವ ಥರ ಚೇಂಜ್ ಆಗ್ತಾ ಇದೆ, ಅದರ ಫಾರ್ಮ್ಯಾಟ್ ಏನು, ರಿಲೇಷನ್ಶಿಪ್ ಏನು, ಎಲ್ಲ ಕೂಡ ನಾವು ಕಳ್ಕೊಂಡ್ವಿ. ಓಕೆ, ವೆರಿ ಸಿಂಪಲ್. ಕ್ಲಿಯರ್ ಗೈಸ್? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ನೋಡೋಣ? ಎ ಸಿ ವೋಲ್ಟೇಜ್ ಅಪ್ಲೈ ಟು ಅ ಸೀರೀಸ್ ಎಲ್ ಸಿ ಆರ್. ಅದೇ ನಮ್ಮ ಒಂದು ಸೀರೀಸ್ ಎಲ್ ಸಿ ಆರ್. ಓಕೆ, ಸೀರೀಸ್ ಎಲ್ ಸಿ ಆರ್ ಅಂದರೆ ನಿಮ್ಮ ಎಲ್ ಇದೆ, ಕೆಪಾಸಿಟರ್ ಸಿ ಇದೆ, ಆ್ಯಂಡ್ ರೆಸಿಸ್ಟೆನ್ಸ್ ಆರ್ ಇದೆ. ರೈಟ್? ಸೊ ಈ ಒಂದು ಕೇಸಲ್ಲಿ ನಾವು ಇ ಎಮ್ ಎಫನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಗೈಸ್? ಅಬ್ಸರ್ವ್ ಮಾಡಿ. ಸೊ ಏನು ಮಾಡ್ತಿದ್ದೀನಿ? ಎಲ್ ಸಿ ಆರ್. ರೈಟ್? ಸೊ ಗೈಸ್, ಎಲ್ ಸಿ ಆರ್ ಅಬ್ಸರ್ವ್ ಮಾಡಿ. ಇದರ ರೆಸಿಸ್ಟೆನ್ಸ್ ಏನು? ಎಕ್ಸ್ ಎಲ್. ಇದರ ರೆಸಿಸ್ಟೆನ್ಸ್ ಏನು? ಎಕ್ಸ್ ಸಿ. ಇದರ ರೆಸಿಸ್ಟೆನ್ಸ್ ಏನು? ಆರ್. ರೈಟ್? ಸೊ ಬೇಸಿಕಲಿ 3 ಎಲಿಮೆಂಟ್ಸ್ ಏನು ಮಾಡ್ತಾ ಇದೆ? ನಿಮಗೆ ರೆಸಿಸ್ಟೆನ್ಸನ್ನು ಆಫರ್ ಮಾಡ್ತಾ ಇದೆ. ರೆಸಿಸ್ಟೆನ್ಸನ್ನು ಆಫರ್ ಮಾಡ್ತಾ ಇದೆ. ಹಾಗಾದರೆ ನಾವು ಡೈರೆಕ್ಟಾಗಿ ರೆಸಿಸ್ಟೆನ್ಸು ಅನ್ನೋಕ್ಕಾಗಲ್ಲ, ಕೆಪಾಸಿಟಿವ್ ರಿಯಾಕ್ಟೆನ್ಸು ಅನ್ನೋಕ್ಕಾಗಲ್ಲ, ಇಂಡಕ್ಟಿವ್ ರಿಯಾಕ್ಟೆನ್ಸು ಅನ್ನೋಕ್ಕಾಗಲ್ಲ ಎಲ್ ಸಿ ಆರಲ್ಲಿ. ಸೊ ಈ 3 ಕಾಂಬಿನೇಷನ್ದು ರೈಟ್ ರಿಯಾಕ್ಟೆನ್ಸ್ ಅಥವಾ ರೆಸಿಸ್ಟೆನ್ಸ್ ಅಥವಾ ಆಪೋಸಿಷನ್ ಟು ಕರೆಂಟನ್ನು ನಾವೇನಂತ ಹೇಳಿ ಕರಿತೀವಿ? ಇಂಪಿಡೆನ್ಸ್. ಓಕೆ, ಸೊ ಇಂಪಿಡೆನ್ಸ್ ಅಂತೇಳಿ ಕರಿತೀವಿ. ಇಂಪಿಡೆನ್ಸ್, ಈ ಇಂಪಿಡೆನ್ಸನ್ನು ನಾವು ಝಡ್ಡಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಇಂಪಿಡೆನ್ಸನ್ನು ನಾವು ಯಾವ ಥರ ಬರ್ತೀವಿ ಅಂದರೆ ಝಡ್ ಇಸ್ ಈಕ್ವಲ್ ಟು √r² ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಓಕೆ, ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಆ್ಯಂಡ್ ಆಲ್ಸೋ tan phi. ರೈಟ್? ಸೊ tan phi, ರೈಟ್, ದ ಫೇಸ್ ಡಿಫ್ರೆನ್ಸ್, ರೈಟ್, ಫೇಸ್ ಡಿಫ್ರೆನ್ಸ್ ಟ್ಯಾನ್ ಅನ್ನು ನಾವು ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಬೈ ಆರ್ ಅಂತೇಳಿ ಬರಿತೀವಿ. ರೈಟ್? ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಬೈ ಆರ್ ಅಂತೇಳಿ ಬರಿತೀವಿ. ಗೈಸ್ ಅಬ್ಸರ್ವ್ ಮಾಡಿ. ಇಫ್ ನಾನು ಇದನ್ನು ಪ್ರೂವ್ ಮಾಡೋಕ್ಕೆ ಹೋಗಲ್ಲ. ರೈಟ್? ಇಫ್ ಈ ಒಂದು ಸರ್ಕ್ಯೂಟಲ್ಲಿ ಕೆಪಾಸಿಟರ್ ಇಲ್ಲಪ್ಪ, ಜಸ್ಟ್ ಇಂಡಕ್ಟರ್ ಆ್ಯಂಡ್ ರೆಸಿಸ್ಟರ್ ಇದೆ. ಓಕೆ, ಜನರಲೈಸ್ ಮಾಡ್ತಾ ಹೋಗೋಣ. ರೈಟ್? ಜನರಲೈಸ್ ಮಾಡ್ತಾ ಹೋಗೋಣ. ಕೆಪಾಸಿಟೆನ್ಸ್ ಇಲ್ಲ, ಜಸ್ಟ್ ಇಂಡಕ್ಟರ್ ರೆಸಿಸ್ಟರ್ ಇದೆ. ಕೆಪಾಸಿಟರ್ ಇಲ್ಲ ಅಂದರೆ ಎಕ್ಸ್ ಸಿ ಏನಾಗುತ್ತೆ? 0 ಆಗುತ್ತೆ. ರೈಟ್? ಆ ಕೇಸಲ್ಲಿ ಏನಾಗುತ್ತೆ? ಇಂಪಿಡೆನ್ಸ್ ಇಸ್ ಈಕ್ವಲ್ ಟು r² ಪ್ಲಸ್ ಎಕ್ಸ್ ಎಲ್ ಸ್ಕ್ವೇರ್ ಆಗುತ್ತೆ. ಸೊ ಕೆಪಾಸಿಟರ್ ಕೂಡ ಇಂಡಕ್ಟರ್ ಕೂಡ ಎರಡೂ ಇಲ್ಲ ಅಂದರೆ ಎಕ್ಸ್ ಎಲ್ ಎಕ್ಸ್ ಸಿ ಏನಾಗುತ್ತೆ? 0 ಆಗುತ್ತೆ. ರೈಟ್? ಆ ಕೇಸಲ್ಲಿ ಇಂಪಿಡೆನ್ಸ್ ಆಫ್ ದ ರೆಸಿಸ್ಟೆನ್ಸ್ ಏನು ಬರುತ್ತೆ? ಗೈಸ್ ಥಿಂಕ್ ಅಬೌಟ್ ಇಟ್. ನಿಮ್ಮ ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ಎಲ್ ಇಂಡಕ್ಟೆನ್ಸು ಕೂಡ ಇಲ್ಲ, ಸಿ ಕೆಪಾಸಿಟೆನ್ಸು ಕೂಡ ಇಲ್ಲ. ರೈಟ್? ಇರೋದೇನು? ಬರೀ ರೆಸಿಸ್ಟರ್. ಸೊ ಈ ರೆಸಿಸ್ಟರ್ದು ಇಂಪಿಡೆನ್ಸ್ ನೋಡೋಕೆ ಹೋದರೆ ನಾವು ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ, ಈ ಟರ್ಮ್ ಏನಾಗುತ್ತೆ? 0 ಆಗುತ್ತೆ. √r² ಸ್ಕ್ವೇರ್ ಆ್ಯಂಡ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಂಪಿಡೆನ್ಸ್ ಆಫ್ ಅ ಪ್ಯೂರ್ ರೆಸಿಸ್ಟರ್ ಏನು ಬರುತ್ತೆ? ಆರ್ ಬರುತ್ತೆ. ರೈಟ್? ಸೊ ಬೇಸಿಕಲಿ ಇಂಪಿಡೆನ್ಸ್ ಏನು? ಇಂಪಿಡೆನ್ಸ್ ಈಸ್
ರೆಸಿಸ್ಟೆನ್ಸ್. ಪ್ಯೂರ್ ರೆಸಿಸ್ಟರ್ದು ಇಂಪಿಡೆನ್ಸ್ ಏನು? ರೆಸಿಸ್ಟೆನ್ಸ್ ಆರ್. ಸೊ ಹಾಗಾದರೆ ಇಂಪಿಡೆನ್ಸ್ ಯೂನಿಟ್ ಏನು? ಓಮ್. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಯೂನಿಟ್ ಏನು? ಓಮ್. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಯೂನಿಟ್ ಏನು? ಓಮ್. ರೆಸಿಸ್ಟೆನ್ಸ್ ಯೂನಿಟ್ ಏನು? ಓಮ್. ರೈಟ್, ಕ್ಲಿಯರ್ ಇದೆ ಅಲ್ವಾ? ಎಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್. ಗೈಸ್, ಎನಿ ಕನ್ಫ್ಯೂಷನ್ ಟು ಎನಿ ಒನ್? ಓಕೆ, ಎನಿ ಕನ್ಫ್ಯೂಷನ್ ಟು ಎನಿ ಒನ್? ನೋ ಕನ್ಫ್ಯೂಷನ್. ಓಕೆ, ಸೊ ಇಫ್ guys again observe ಮಾಡಿ, if XL is greater than XC ಅಂದರೆ ರೈಟ್, ನಿಮ್ಮ ಇಂಡಕ್ಟಿವ್ ಎಫೆಕ್ಟ್ ಜಾಸ್ತಿ ಇದೆ ಅಂದರೆ, ಕರೆಂಟ್ ಲ್ಯಾಗ್ ಆಗುತ್ತೆ. ಕೆಪಾಸಿಟಿವ್ ಎಫೆಕ್ಟ್ ಜಾಸ್ತಿ ಇದೆ ಅಂದರೆ ಕರೆಂಟ್ ಲೀಡ್ ಆಗುತ್ತೆ ಬೈ ಸರ್ಟೆನ್ ಆ್ಯಂಗಲ್. ರೈಟ್, ಇದು ನಿಮ್ಮ ಫೇಸ್. XL ಆ್ಯಂಡ್ XC ಎರಡೂ ಕೂಡ ಈಕ್ವಲ್ ಇತ್ತು ಅಂದರೆ ಆ ಒಂದು ಕೇಸಲ್ಲಿ ಅಫ್ಕೋರ್ಸ್ ನೋ ಫೇಸ್ ಡಿಫ್ರೆನ್ಸ್. ಓಕೆ, ಕ್ಲಿಯರ್. AC ವೋಲ್ಟೇಜ್ ಅಪ್ಲೈ ಟು LCR ಕಾಂಬಿನೇಷನ್. ಸೊ ಇಲ್ಲಿ ಒಂದು ನಾವು ಸ್ಪೆಷಲ್ ಎಫೆಕ್ಟನ್ನು ನೋಡ್ತೀವಿ, ರೆಸೊನೆನ್ಸ್ ಅಂತೇಳಿ. ರೈಟ್, ಸೊ ಈ ರೆಸೊನೆನ್ಸ್ ಅಂದರೆ ಡ್ಯೂರಿಂಗ್ ರೆಸೊನೆನ್ಸ್ ರೈಟ್, ಇಟ್ಸ್ ಅ ಫಿನಾಮಿನಾ. ಸೊ ಈ ರೆಸೊನೆನ್ಸಲ್ಲಿ ಏನಾಗುತ್ತೆ ಅಂದರೆ ರೈಟ್, ಸೊ XL ಅನ್ನೋದು ಏನಿರುತ್ತೆ ಈಕ್ವಲ್ ಟು X ಇರುತ್ತೆ. XL ಅಂದ್ರೇನು? ಇಂಡಕ್ಟಿವ್ ರಿಯಾಕ್ಟೆನ್ಸ್. XC ಅಂದ್ರೇನು? ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಸೊ ಈ ಇಂಡಕ್ಟಿವ್ ರಿಯಾಕ್ಟೆನ್ಸನ್ನು ನಾವು ಯಾವ ಥರ ಬರ್ತೀವಿ? ಒಮೆಗಾ ಎಲ್. ಆ್ಯಂಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇಸ್ ಒಮೆಗಾ ಎಲ್. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇಸ್ 1/ಒಮೆಗಾ ಸಿ. ರೈಟ್, ಸೊ ಹಾಗಾದರೆ ನಾವು ಇಲ್ಲಿ ಒಮೆಗಾ ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಒಮೆಗಾ ಸ್ಕ್ವೇರ್ ಏನು ಬರುತ್ತೆ? 1/LC ಬರುತ್ತೆ. ಒಮೆಗಾ ಇಸ್ ಈಕ್ವಲ್ ಟು √1/√LC ಬರುತ್ತೆ. ಅದೇ ನಾವು ಫ್ರೀಕ್ವೆನ್ಸಿನ ನೋಡೋದಾದರೆ 1/2π√LC ಬರುತ್ತೆ. ಕ್ಲಿಯರ್ ಗೈಸ್? ವೆರಿ ಕ್ಲಿಯರ್. ಸೊ ಇದೇನಿದು, ಈ ಒಂದು ಫ್ರೀಕ್ವೆನ್ಸಿನ ನಾವು ರೆಸೊನೆನ್ಸ್ ಫ್ರೀಕ್ವೆನ್ಸಿ ಅಂತೇಳಿ ಕರಿತೀವಿ. ರೈಟ್, ಸೊ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಅಂತೇಳಿ ಕರಿತೀವಿ. ಓಕೆ, ಕ್ಲಿಯರ್? ಎಸ್, ವೆರಿ ಕ್ಲಿಯರ್. ಓಕೆ, ಪವರ್ ಇನ್ AC ಸರ್ಕ್ಯೂಟ್. ಸೊ ಈ ರೆಸೊನೆನ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸೊ ಗೈಸ್ ಬೇಸಿಕಲಿ ಇಬ್ಬರು, ನಾನಿವಾಗ ಆಡ್ತಾ ಇದ್ದೀನಿ ರೈಟ್, ಒಂದು ಸಂಗೀತನ ನಾನು ಆಡ್ತಾ ಇದ್ದೀನಿ, ನಂಗೆ ಆಡೋಕ್ಕೆ ಬರಲ್ಲ. ಲೆಟ್ಸೆ ಐ ಆಮ್ ಸಿಂಗಿಂಗ್ ಒಂದು ರಾಗ. ಇವಾಗ ಅದರ್ ಪರ್ಸನ್ ಕೂಡ ಅದೇ ರಾಗನ ಆಡ್ತಾ ಇದ್ದಾರೆ ಅಂದರೆ, ಸೊ ಅವರಿಬ್ಬರು ನಡುವೆ ಈ ಕಮ್ಯುನಿಕೇಷನಲ್ಲಿ ರೈಟ್, ರೆಸೊನೆನ್ಸ್ ಅಂದರೆ ಎಫೆಕ್ಟ್ ಆ್ಯಂಪ್ಲಿಫೈ ಆಗಬೇಕು ಅಥವಾ ಕ್ಯಾನ್ಸಲ್ ಆಗಬೇಕು ಅಂದರೆ ಒಂದು ಫೇಸ್ ಇರುತ್ತಲ್ವ. ಇಬ್ಬರು ಒಟ್ಟಿಗೆ ಆಡಿದರೆ ಒಂದು ಫೇಸ್ ಇರುತ್ತೆ, ಇಬ್ಬರು ಸರ್ಟನ್ ಟೈಮ್ ಡಿಫ್ರೆನ್ಸ್ ಎಲ್ಲ ಆಡಿದರೆ ಒಂದು ಫೇಸ್ ಇರುತ್ತೆ. ರೈಟ್, ಸೊ ಇಟ್ ಈಸ್ ಕಾಲ್ಡ್ ರೆಸೊನೆನ್ಸ್ ಅಂತ. ಸೊ ಇಲ್ಲಿ ಈ ರೆಸೊನೆನ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ. ಸೊ ರೆಸೊನೆನ್ಸ್ ಯೂಸ್ ಆಗುತ್ತೆ. ನೀವು ಮುಂದೆ ಹೈಯರ್ ಸ್ಟಡೀಸಲ್ಲಿ ಹೋದಾಗ ಸೊ ನಿಮಗೆ ರೆಸೊನೆನ್ಸ್ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ರೈಟ್, ಸೊ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನನ್ನು ಚೂಸ್ ಮಾಡಿಕೊಂಡ್ರೆ ಸೊ ಡೆಫಿನೆಟ್ಲಿ ಇನ್ ಡೀಟೇಲ್ ನೀವು ತಿಳ್ಕೊತೀರ ಅದ್ರ ಬಗ್ಗೆ. ಸೊ ಆ್ಯಂಡ್ ಪವರ್ ಇನ್ AC ಸರ್ಕ್ಯೂಟ್. ಸೊ ಪವರ್ ಇನ್ AC ಸರ್ಕ್ಯೂಟ್ ವಿತ್ ರೆಸಿಸ್ಟರ್ ಬರೆಯೋದಾದರೆ, ಸೊ ಬೇಸಿಕಲಿ ನಾವು ಪವರನ್ನು ಯಾವ ಥರ ಬರಿತೀವಪ್ಪ? ಪವರ್ ಈಸ್ ಈಕ್ವಲ್ ಟು V ಇಂಟು I ಅಲ್ವಾ. ಸೊ ನಾವು ಇಲ್ಲಿ ತನಕ ಸೋಫಾರ್ V ಜಾಗದಲ್ಲಿ ಇನೇ ಬರ್ಕೊಂಬಂದಿರೋದ್ರಿಂದ ನಾನು E ಅಂತ ಹೇಳಿ ಬರಿತೀನಿ. ಸೊ E ಅಂದ್ರೇನು? E0 sin omega t. I ಅಂದ್ರೇನು? I0 sin omega t. ರೈಟ್, ಸೊ E0 sin omega t, I0 sin omega t, I. ಹಾಗಾದರೆ E0 I0 sin ಸ್ಕ್ವೇರ್ ಒಮೆಗಾ ಟಿ, ಇದು ನಿಮ್ಮ ಪವರ್. ಬಟ್ ನಾವು ಆವ್ರೇಜ್ ಪವರನ್ನು ಬರೆಯೋದಾದರೆ, ಜಸ್ಟ್ ನಾವು ERMS VRMS IRMS ರೈಟ್. ಪವರ್ ಆವ್ರೇಜನ್ನು ನಾವು ಬರಿತಿದ್ದೀವಿ ಅಂದರೆ ಜಸ್ಟ್ ಏನು ಬರಿತೀವಿ? ERMS ಇಂಟು IRMS ಅಂತೇಳಿ ಬರಿತೀವಿ. ಓಕೆ ಗೈಸ್, ಕ್ಲಿಯರ್? ಇದು ನಿಮ್ಮ ಪವರ್ ಇನ್ AC ಸರ್ಕ್ಯೂಟ್ ವಿತ್ ರೆಸಿಸ್ಟರ್ ಇದ್ದಾಗ. ಅದೇ ಪವರ್ ಇನ್ AC ಸರ್ಕ್ಯೂಟ್ ವಿತ್ LCR ಸೀರೀಸ್ ಇತ್ತು ಅಂದರೆ, ಸೊ ನಾವು ಪವರನ್ನು ಯಾವ ಥರ ಬರಿತೀವಿ ಅಂದರೆ
ಪವರ್ ಆ್ಯಾವ್ರೇಜನ್ನು ನಾವು ಯಾವ ಥರ ಬರಿತೀವಿ ಅಂದರೆ ಇ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಆ್ಯಂಡ್ ಕಾಸ್ ಫೈ ಅಂತೇಳಿ ಬರಿತೀವಿ. ಸೊ ಕಾಸ್ ಫೈ ಅಂತೇಳಿ ಬರಿತೀವಿ. ಸೊ ಇದು ನಿಮ್ಮ ಪವರ್ ಇನ್ ಎ ಸಿ ಸರ್ಕ್ಯೂಟ್ ಎಲ್ ಸಿ ಆರಲ್ಲಿ. ಸೊ ಇಲ್ಲಿ ಕಾಸ್ ಫೈ ಏನಿದೆ, ಸೊ ದಿಸ್ ಕಾಸ್ ಫೈ, ಈ ಕಾಸ್ ಫೈನ ನಾವು ಏನಂತೇಳಿ ಕರಿತೀವಿ ಅಂದರೆ ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಅಂತೇಳಿ ಕರಿತೀವಿ. ಸೊ ಈ ಪವರ್ ಫ್ಯಾಕ್ಟರನ್ನು ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಇಂಪಿಡೆನ್ಸಿಂದ ಇಂಡಿಕೇಟ್ ಮಾಡ್ತೀವಿ. ರೈಟ್. ಸೊ ಕಾಸ್ ಫೈ ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 1, ರೈಟ್, ಯಾವಾಗ ಇಫ್ ಝಡ್ ಈಕ್ವಲ್ ಟು ಆರ್. ಅಂದರೆ ಝಡ್ ಈಕ್ವಲ್ ಟು ಆರ್ ಯಾವಾಗ ಬರುತ್ತೆ? ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ. ಸೊ ಪವರ್ ಫ್ಯಾಕ್ಟರ್ ಆಫ್ ಅ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಏನು? ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಏನಿರುತ್ತೆ? ಪವರ್ ಫ್ಯಾಕ್ಟರ್ 1 ಇರುತ್ತೆ. ರೈಟ್. ಪವರ್ ಫ್ಯಾಕ್ಟರ್ 0 ಯಾವಾಗ ಬರುತ್ತೆ? ರೈಟ್, 0 ಯಾವಾಗ ಬರುತ್ತೆ? ರೆಸಿಸ್ಟೆನ್ಸ್ ವ್ಯಾಲ್ಯೂ 0 ಇದ್ದಾಗ ಪವರ್ ಫ್ಯಾಕ್ಟರ್ 0 ಬರುತ್ತೆ. ಓಕೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ 0 ಇದ್ದರೆ ಪವರ್ ಫ್ಯಾಕ್ಟರ್ 0 ಬರುತ್ತೆ. ಕ್ಲಿಯರ್ ಗೈಸ್? ಎಸ್. ಸೊ ಅಂಡ್ ಆಲ್ಸೋ ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್, ರೈಟ್, ಸೊ ಟ್ರಾನ್ಸ್ಫಾರ್ಮರ್ಸ್. ಸೊ ಟ್ರಾನ್ಸ್ಫಾರ್ಮರ್ಸ್ ಅಂದರೆ ಏನು? ಸೊ ಗೈಸ್ ಅಬ್ಸರ್ವ್ ಮಾಡಿ. ಸೊ ಟ್ರಾನ್ಸ್ಫಾರ್ಮರ್ಸ್, ಸೊ ನಮಗೆಲ್ಲ ಗೊತ್ತಲ್ವಾ ಟ್ರಾನ್ಸ್ಫಾರ್ಮರ್ಸ್ ನಾವು ರೆಗ್ಯುಲರಾಗಿ ನೋಡಿರ್ತೀವಿ, ಪವರ್ ಸಪ್ಲೈನಲ್ಲಿ ನೋಡಿರ್ತೀವಿ, ಪವರ್ ಸ್ಟೇಷನಲ್ಲಿ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಇರುತ್ತೆ, ನಮ್ಮ ಹತ್ತಿರದ ಲೊಕೇಶನಲ್ಲಿ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಏನು ಮಾಡ್ತಿದೆ ಈ ಟ್ರಾನ್ಸ್ಫಾರ್ಮರ್? ಬೇಸಿಕಲಿ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ? ರೈಟ್. ಸೊ ಆ ಟ್ರಾನ್ಸ್ಫಾರ್ಮರ್ ಏನಾದರೂ ಎನರ್ಜಿ ಜನ್ರೇಟ್ ಮಾಡ್ತಾ ಇದೆಯಾ? ರೈಟ್, ತನ್ನಷ್ಟಕ್ಕೆ ತಾನೇ ಎನರ್ಜಿ ಏನಾದರೂ ಜನ್ರೇಟ್ ಮಾಡ್ತಾ ಇದೆಯಾ? ರೈಟ್. ಸೊ ಟ್ರಾನ್ಸ್ಫಾರ್ಮರ್ ತನ್ನಷ್ಟಕ್ಕೆ ತಾನೇ ಎನರ್ಜಿ ಜನ್ರೇಟ್ ಮಾಡೋದಾದರೆ ನಮಗೆ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸೇ ಬೇಡ, ವಿಂಡ್ ಸ್ಟೇಷನ್ಸೇ ಬೇಡ, ನಮಗೆ ವಿಂಡ್ ಫ್ಯಾನ್ಸೇ ಬೇಡ, ರೈಟ್, ಸೋಲಾರ್ ಎನರ್ಜಿನೇ ಬೇಡ ನಮಗೆ, ರೈಟ್, ಫಾರ್ಮ್ಸ್ ಆಫ್ ಎನರ್ಜಿನೇ ಬೇಡ, ರೈಟ್. ಟ್ರಾನ್ಸ್ಫಾರ್ಮರ್ ತನ್ನಷ್ಟಕ್ಕೆ ತಾನೇ ಎನರ್ಜಿ ಅಂತೂ ಜನ್ರೇಟ್ ಮಾಡ್ತಾ ಇಲ್ಲ, ರೈಟ್. ಸೊ ಹಾಗಾದರೆ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತಪ್ಪ ಅಂದರೆ, ಇನ್ ಸಮ್ ಕೇಸಸ್ ಲೋ ವೋಲ್ಟೇಜಿಂದ ಹೈ ವೋಲ್ಟೇಜ್ ಜನ್ರೇಟ್ ಮಾಡುತ್ತೆ, ಇನ್ ಸಮ್ ಕೇಸಸ್ ಹೈ ವೋಲ್ಟೇಜಿಂದ ಲೋ ವೋಲ್ಟೇಜನ್ನು ಜನ್ರೇಟ್ ಮಾಡುತ್ತೆ. ಬಟ್ ನಮ್ಮ ಪವರ್ ಟ್ರಾನ್ಸ್ಮಿಷನಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ, ಮೋಸ್ಟ್ಲಿ ನಾವು ಪವರ್ ಜನ್ರೇಟ್ ಮಾಡ್ತೀವಲ್ವಾ, ಸೊ ಆ ಪವರ್ ಜನ್ರೇಟೆಡ್ ವೋಲ್ಟೇಜ್ಗೆ ಸರ್ಟೆನ್ ವ್ಯಾಲ್ಯೂ ಇರುತ್ತೆ, ರೈಟ್. ಸೊ ಪವರ್ ಸ್ಟೇಷನಿಂದ, ರೈಟ್, ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನಿಂದ, ಇವಾಗ ಲೆಟ್ಸೆ ಜೋಗ ಜಲಪಾತ ಇರ್ಬೋದು, ಶಿವನ ಸಮುದ್ರ ಇರ್ಬೋದು, ಯಾವುದೇ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನಿಂದ ಜನ್ರೇಟ್ ಆಗಿದ್ದ ಎಲೆಕ್ಟ್ರಿಸಿಟಿ ಏನು ಮಾಡ್ತೀವಿ, ರೈಟ್, ಸೊ ನಿಯರ್ ಬೈ ಪವರ್ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ಗೆ ನಾವು ಸಪ್ಲೈ ಮಾಡ್ತೀವಿ, ರೈಟ್. ಸೊ ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ತೀವಲ್ವ, ಸೊ ತುಂಬ ದೊಡ್ಡ ಲೈನ್ ಇರುತ್ತೆ, ತುಂಬ ತಿಕ್ ವೈರ್ಸ್ ಇರುತ್ತೆ, ಅದರಲ್ಲಿ ಪವರ್ ಸಪ್ಲೈ ಆಗ್ತಾ ಇರಬೇಕಂದ್ರೆ, ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರಬೇಕಾದ್ರೆ ಸೌಂಡ್ ಕೂಡ ನಮಗೆ ಕೇಳಿಸ್ತಾ ಇರುತ್ತೆ, ರೈಟ್. ಸೊ ಆ ಒಂದು ವೈರ್ಸು ತುಂಬ ದಪ್ಪ ಯಾಕಿರುತ್ತೆ? ಹೈ ವ್ಯಾಲ್ಯೂ ಆಫ್ ಕರೆಂಟ್, ಹೈ ವ್ಯಾಲ್ಯೂ ಆಫ್ ವೋಲ್ಟೇಜ್, ಬೇಸಿಕಲಿ ಹೈ ವ್ಯಾಲ್ಯೂ ಆಫ್ ವೋಲ್ಟೇಜನ್ನು ಅದೇನು ಮಾಡಬೇಕು? ಸಸ್ಟೈನ್ ಮಾಡಬೇಕು, ರೈಟ್. ಸೊ ತುಂಬ ದಪ್ಪ ಇರುತ್ತೆ. ಸೊ ಈ ಹೈ ವ್ಯಾಲ್ಯೂ ಆಫ್ ವೋಲ್ಟೇಜನ್ನು ನಾವು ಟಚ್ ಮಾಡಿದ್ರೆ ಅಫ್ಕೋರ್ಸ್ ನಮಗೆ ಹೈ ವೋಲ್ಟೇಜ್ ಡಿಫ್ರೆನ್ಸನ್ನ ಅಪ್ಲೈ ಮಾಡಿದ್ರೆ ವಿ ವಿಲ್ ಫೀಲ್ ಇಟ್, ನಮಗೆ ಡೆಫಿನೆಟ್ಲಿ ಫೀಲ್ ಆಗುತ್ತೆ, ವೆರಿ ಅನ್ಸೇಫ್. ಅದಕ್ಕೋಸ್ಕರ ತುಂಬ ಹೈಟಲ್ಲಿರುತ್ತೆ, ರೈಟ್, ತುಂಬ ಹೈಟಲ್ಲೂ ಕೂಡ ಇರುತ್ತೆ, ಸೊ ತುಂಬ ಸ್ಟೇಬಲ್ ಸಪೋರ್ಟು ಕೂಡ ಇರುತ್ತೆ. ಸೊ ಈ ಹೈ ವೋಲ್ಟೇಜು ಲೆಟ್ಸ್ ಎ 33 kV ಇರುತ್ತೆ, 11 kV ಇರುತ್ತೆ, ಅಂದರೆ 11 kV ಅಂದರೆ 11,000 ವೋಲ್ಟ್, 33 kV ಅಂದರೆ 33,000 ವೋಲ್ಟ್, ರೈಟ್. ನೀವು ರೈಲ್ವೆ ಸ್ಟೇಷನಲ್ಲೂ ನೋಡಿರ್ತೀರಾ 25,000 ವೋಲ್ಟ್, ತುಂಬ ಶೀಲ್ಡೆಡ್ ರೀಜನ್, ರೈಟ್. ನೀವು ಅಲ್ಲಿ ಎಂಟ್ರಿ ಆಗೋಕ್ಕೆ ಪರ್ಮಿಷನ್ ಅಲ್ಲ, ಪರ್ಮಿಷನ್ ತೊಗೊಂಡ್ರೂ ಕೂಡ ಎಂಟ್ರಿ ಅಂತ ಹೇಳ್ತಾ ಇಲ್ಲ ನಾನು. ಸೊ ಅಲ್ಲಿಗೆ ಹೋದರೆ ಅಫ್ಕೋರ್ಸ್ ವಿ ಆರ್ ಡೆಡ್. ಬೈ ಚಾನ್ಸ್ ನಮಗೆ ಆ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ತಗಲಿತ್ತು ಅಂದರೆ ಅಫ್ಕೋರ್ಸ್ ವಿ ಆರ್ ಡೆಡ್, ರೈಟ್. ರೆಗ್ಯುಲರ್ ನಮ್ಮ ಹೌಸ್ ಹೋಲ್ಡಲ್ಲೇ ಫಾರ್ ಅ ಗುಡ್ ಅಮೌಂಟ್ ಆಫ್ ಟೈಮ್ ನಮಗೆ ಆ ಶಾಕ್ ಸಿಕ್ತು ಅಂದರೆ ಅಲ್ಲೂ ಕೂಡ ನಾವು ಸತ್ತೋಗ್ಬಿಡ್ತೀವಿ. 11 kV, 25 kV, 33 kV ಇಸ್ ಟೂ ಹೈ. ಬಟ್ ಇಲ್ಲಿ ಆ ಒಂದು ಹೈ ವೋಲ್ಟೇಜನ್ನು ನಾವೇನು ಮಾಡ್ತಾ ಇದ್ದೀವಿ? ಸೊ ಸಬ್ಸ್ಟೇಷನ್, ನೆಕ್ಸ್ಟ್ ಲೋಕಲ್ ಸ್ಟೇಷನ್,
ಅಲ್ಲಿಂದ ವಿಲೇಜಿಂದ ಹೌಸಸ್ಸು ಏನು ಮಾಡ್ತಾ ಇದ್ದೀವಿ, ಯೂಸಿಂಗ್ ಟ್ರಾನ್ಸ್ಫಾರ್ಮರ್ಸ್ ನಾವೇನು ಮಾಡ್ತಾ ಇದ್ದೀವಿ, ಸ್ಟೆಪ್ ಡೌನ್ ಮಾಡ್ತಾ ಇದ್ದೀವಿ. ಹೈ ವೋಲ್ಟೇಜ್ ಟು ಲೋ ವೋಲ್ಟೇಜ್, ಲೋ ವೋಲ್ಟೇಜ್ ಟು ಲೋ ವೋಲ್ಟೇಜ್, ರೈಟ್ 11 kV ಟು ಸಮ್ 400-500 ವೋಲ್ಟ್, ಸೊ ಅಲ್ಲಿಂದ 220 ವೋಲ್ಟ್, ರೈಟ್. ಈ ಥರ ನಾವೇನು ಮಾಡ್ತಾ ಇದ್ದೀವಿ, ಸ್ಟೆಪ್ ಡೌನ್ ಮಾಡ್ತಾ ಇದ್ದೀವಿ. ಸೊ ವೆರೆವರ್ ನೆಸರಿ ಸ್ಟೆಪ್ ಅಪ್ ಕೂಡ ಮಾಡ್ಬೋದು ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಇದು ನಿಮ್ಮ ಟ್ರಾನ್ಸ್ಫಾರ್ಮರ್ಸ್ದು ಕೆಲಸ. ಸೊ ಈ ಟ್ರಾನ್ಸ್ಫಾರ್ಮರ್ಸ್ ಏನಪ್ಪ ಅಂದರೆ ಬೇಸಿಕಲಿ ಮ್ಯೂಚುಯಲ್ ಇಂಡಕ್ಟೆನ್ಸ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೇನಿದೆ ಇಲ್ಲಿ, ಸೊ ಗೈಸ್ ಅಬ್ಸರ್ವ್ ಮಾಡಿ, ಪ್ರೈಮರಿ ಮತ್ತು ಸೆಕೆಂಡರಿ ಕಾಯಿಲ್ ಇರುತ್ತೆ, ರೈಟ್. ಸೊ 2 ಕಾಯಿಲ್ಸ್ ಆನ್ ಟಾಪ್ ಆಫ್ ಈಚ್ ಅದರ್. ಸೊ ಇಲ್ಲೇನಿದೆ, ಈ ಒಂದು ಕೇಸಲ್ಲಿ ಏನಿದೆ, ಒಂದು ಪ್ರೈಮರಿ ಕಾಯಿಲ್ ಇದೆ, ಇನ್ನೊಂದು ಸೆಕೆಂಡರಿ ಕಾಯಿಲ್ ಇದೆ. ಇಲ್ಲಿ ಎರಡು ಏನಿದೆ, ಎರಡು ಆನ್ ಟಾಪ್ ಆಫ್ ಈಚ್ ಅದರ್ ಇದೆ. ಸೊ ಇಲ್ಲೇನಿದೆ 2 ಕಾಯಿಲ್ಸ್ ಸಪ್ರೇಟ್ ಲಿಮ್ಸ್ ಆಫ್ ದ ಕೋರ್. ಒಂದು ಕೋರಲ್ಲಿ ಇಲ್ಲಿ ವೈಂಡಿಂಗ್ಸ್ ಇರೋದು ನಿಮ್ಮದು ಪ್ರೈಮರಿ, ಈ ಕಡೆ ವೈಂಡಿಂಗ್ಸ್ ಇರೋದು ಸೆಕೆಂಡರಿ, ರೈಟ್. ಸೊ ಕಾಯಿಲ್ ಅಂದ್ರೇನು, ರೈಟ್, ಯು ಹ್ಯಾವ್ ಸರ್ಟೆನ್ ಟರ್ಮ್ಸ್ ಆಫ್ ಒಂದು ಕಂಡಕ್ಟಿಂಗ್ ವೈರ್, ರೈಟ್. ಸೊ ಇಲ್ಲಿ ಪ್ರೈಮರಿ ಕಾಯಿಲ್ ಆ್ಯಂಡ್ ಸೆಕೆಂಡರಿ ಕಾಯಿಲ್, ರೈಟ್. ಸೊ ಇಲ್ಲೇನಾಗುತ್ತೆ, ಮ್ಯೂಚುವಲ್ ಇಂಡಕ್ಟೆನ್ಸ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಯಾಕಂದರೆ ಕರೆಂಟನ್ನು ಒಂದರಲ್ಲಿ ಪಾಸ್ ಮಾಡಿದ್ರೆ ಇನ್ನೊಂದರಲ್ಲಿ ಕರೆಂಟ್ ಜನ್ರೇಟ್ ಆಗುತ್ತೆ. ಬಿಕಾಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇರೋದ್ರಿಂದ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆದರೆ EMF ಜನ್ರೇಟ್ ಆಗುತ್ತೆ. ನಮಗೆ ಮ್ಯೂಚುವಲ್ ಇಂಡಕ್ಟೆನ್ಸ್, ಸೆಲ್ಫ್ ಇಂಡಕ್ಟೆನ್ಸಲ್ಲಿ ನಮಗೆ ತಿಳ್ಕೊಂಡಿದ್ದೀವಿ, ರೈಟ್. ಸೊ ಇದು ನಿಮ್ಮ ಟ್ರಾನ್ಸ್ಫಾರ್ಮರ್ ಸೆಟಪ್. ಓಕೆ. ಸೊ ಗೈಸ್, ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ, ವೆನ್ ಎ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಪ್ರೈಮರಿ ಕಾಯಿಲ್, ಲೆಟ್ಸ್ ಸೇ ಇದು ನಿಮ್ಮ ಪ್ರೈಮರಿ ಕಾಯಿಲ್, ರೈಟ್. ಸೊ ಕರೆಂಟ್ ಥ್ರೂ ಪ್ರೈಮರಿ ಕಾಯಿಲ್ ಚೇಂಜ್ ಆಯಿತು ಅಂದರೆ ಆ್ಯನ್ EMF ಈಸ್ ಇಂಡ್ಯೂಸ್ಡ್ ಇನ್ ದ ಸೆಕೆಂಡರಿ ಕಾಯಿಲ್. ಸೊ ಈ ಒಂದು EMF ಸೆಕೆಂಡರಿ ಕಾಯಿಲಲ್ಲಿ EMF ಇಂಡ್ಯೂಸ್ ಆಗುತ್ತೆ ಡ್ಯೂ ಟು ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಇಟ್, ರೈಟ್. ಸೊ ಬೇಸಿಕಲಿ ಏನಪ್ಪ, ಈ ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗುತ್ತೆ. ಕರೆಂಟನ್ನು ಚೇಂಜ್ ಮಾಡ್ತಾ ಇದೆಯಾ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಈ ಕಾಯಿಲ್ ಚೇಂಜ್ ಆಗ್ತಾ ಇದೆ, ರೈಟ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿತ್ ಅ ಕಾಯಿಲ್ ಚೇಂಜ್ ಆಯಿತು ಅಂದರೆ ಆ ಕಾಯಿಲಲ್ಲಿ ಏನಾಗುತ್ತೆ, EMF ಇಂಡ್ಯೂಸ್ ಆಗುತ್ತೆ. ಅಫ್ಕೋರ್ಸ್ EMF ಇಂಡ್ಯೂಸ್ ಆಯಿತು ಅಂದರೆ ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೆಸಿಸ್ಟೆನ್ಸ್ ಇದ್ದರೆ ಅಫ್ಕೋರ್ಸ್ ದೆರ್ ಈಸ್ ಅ ಫ್ಲೋ ಆಫ್ ಕರೆಂಟ್, ಅಲ್ವಾ. ಸೊ ಬೇಸಿಕಲಿ ಇಲ್ಲಿಂದ ಇಲ್ಲಿಗೆ ನಾವು ಕರೆಂಟನ್ನು ಮ್ಯೂಚುವಲ್ ಇಂಡಕ್ಷನ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವ ಥರ ನಾವು ವೋಲ್ಟೇಜ್ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸೊ ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಏನು ಮಾಡ್ತೀವಿ ಅಂದರೆ, ಕನ್ವರ್ಟ್ ಲೋ AC ವೋಲ್ಟೇಜ್ ಇಂಟು ಹೈ AC ವೋಲ್ಟೇಜಾಗಿ ಕನ್ವರ್ಟ್ ಮಾಡ್ತೀವಿ, ರೈಟ್. ಸೊ ಲೋ AC ವೋಲ್ಟೇಜ್ನ ಹೈ AC ವೋಲ್ಟೇಜಲ್ಲಿ ಕನ್ವರ್ಟ್ ಮಾಡ್ತೀವಿ. ಬಟ್ ಇಲ್ಲಿ ನೀವು ಕಾಯಿಲನ್ನು ಬರೆಯೋದಾದರೆ, ರೈಟ್, ಸೊ ವೆನ್ ಯು ರೈಟ್ ಕಾಯಿಲ್, ಸೊ ನೀವು ಕಾಯಿಲನ್ನು ಬರೆದ್ರೆ, ರೈಟ್. ಸೊ ಇದು ನಿಮ್ಮ ಪ್ರೈಮರಿ ಕಾಯಿಲ್ ಆದರೆ, ಇದು ನಿಮ್ಮ ಸೆಕೆಂಡರಿ ಕಾಯಿಲ್ ಆದರೆ, ರೈಟ್. ಪ್ರೈಮರಿ ಕಾಯಿಲ್, ಸೆಕೆಂಡರಿ ಕಾಯಿಲ್. ಇಲ್ಲಿ ಸೆಕೆಂಡರಿ ಕಾಯಿಲ್ದು ವೈಂಡಿಂಗ್ಸ್ ಜಾಸ್ತಿ ಇರುತ್ತೆ. ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಕಾಯಿಲ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಬಟ್ ಪ್ರೈಮರಿ ಕಾಯಿಲಲ್ಲಿ ಏನಿರುತ್ತೆ, ರೈಟ್. ಸೊ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಇಸ್ ಗ್ರೇಟರ್ ದ್ಯಾನ್ ಪ್ರೈಮರಿ. ಇದೇನಿದು ಸೆಕೆಂಡರಿ, ಇದೇನಿದು ಪ್ರೈಮರಿ. ಓಕೆ. ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಇಸ್ ಗ್ರೇಟರ್ ದೆನ್ ಯಾವುದಿದೆ, ಪ್ರೈಮರಿ ಇದೆ. ಅದೇ ನಾವು ಸ್ಟೆಪ್ ಡೌನ್ ನೋಡೋದಾದರೆ, ಸೊ ಗೈಸ್ ಸ್ಟೆಪ್ ಅಪ್, ಬೇಸಿಕಲಿ ಅಪ್ ಯಾರು, ವೋಲ್ಟೇಜು, ಲೋ ಇಂದ ಹೈ, ಕರೆಂಟ್ ಅಲ್ಲ, ರೈಟ್. ಸೊ ಸ್ಟೆಪ್ ಅಪ್, ಪವರ್, ಅಫ್ಕೋರ್ಸ್ ಪವರ್ ಇರುತ್ತೆ. ಪವರ್ ಅಂದರೆ ಎನರ್ಜಿ ಬೈ ಟೈಮ್, ರೈಟ್. ನಾವು ಅಫ್ಕೋರ್ಸ್ ಎನರ್ಜಿ ಜನ್ರೇಟ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ವೋಲ್ಟೇಜನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಕರೆಂಟ್ ಏನಾಗುತ್ತೆ, ಅಫ್ಕೋರ್ಸ್ ಕರೆಂಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ನೀವು ಅಪ್ ಅಂದರೆ, ಸ್ಟೆಪ್ ಅಪ್ ಅಂದರೆ ವೋಲ್ಟೇಜ್ ಅಂತಲೇ ನೆನ್ಪಿಟ್ಕೊಳ್ಳಿ. ಸೊ ಲೋ ವೋಲ್ಟೇಜಿಂದ ಹೈ ವೋಲ್ಟೇಜ್, ಅಪ್ ಅಂದರೆ ಲೋ ಟು ಹೈ, ಸೊ ಲೋ ವೋಲ್ಟೇಜ್ ಟು ಹೈ ವೋಲ್ಟೇಜ್. ಅದೇ ಥರ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ, ಸೊ ಕನ್ವರ್ಟ್ ಐ ಡೌನ್, ಸ್ಟೆಪ್ ಡೌನ್ ಕೆಳಗಡೆ ಬಾ, ಐ ವೋಲ್ಟೇಜಿಂದ ಲೋ ವೋಲ್ಟೇಜ್ಗೆ. ಸೊ ಬೇಸಿಕಲಿ ಯಾವ ಥರ, ನಿಮ್ಮ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾಯಿಲನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಲೆಟ್ಸೆ ಇದು ನಿಮ್ಮ ಪ್ರೈಮರಿ ಕಾಯಿಲ್ ಆ್ಯಂಡ್ ಸೆಕೆಂಡರಿ ಕಾಯಿಲ್ ಇದೆ ಅಂದರೆ ಟ್ರಾನ್ಸ್ಫಾರ್ಮಲ್ಲಿ, ಇದು ಲೆಟ್ಸೆ ಸೆಕೆಂಡರಿ ಕಾಯಿಲ್. ಇಲ್ಲಿ
ಪ್ರೈಮರಿ ಕಾಯಿಲಲ್ಲಿ ಏನಿರುತ್ತೆ, ನಂಬರ್ ಆಫ್ ಟರ್ನ್ಸ್ ಪ್ರೈಮರಿ ಕಾಯಿಲಲ್ಲಿ ಜಾಸ್ತಿ ಇರುತ್ತೆ, ಸೆಕೆಂಡರಿ ಕಾಯಿಲಲ್ಲಿ ಕಡಿಮೆ ಇರುತ್ತೆ. ಓಕೆ, ಇದು ನಿಮ್ಮ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಕ್ಲಿಯರ್ ಗೈಸ್? ಎಸ್, ವೆರಿ ಕ್ಲಿಯರ್. ಸೊ ಇಲ್ಲಿ ಅಗೇನ್ ಟ್ರಾನ್ಸ್ಫಾರ್ಮರ್ಸಲ್ಲಿ ಪ್ರಾಕ್ಟಿಕಲಿ ಎನರ್ಜಿ ಲಾಸಸ್ ಆಗುತ್ತೆ. ಏನದು ಎನರ್ಜಿ ಲಾಸಸ್ ಅಂದರೆ ಕಾಪರ್ ಲಾಸಸ್, ಹಿಸ್ಟೆರಿಸ್ ಲಾಸಸ್, ಎಡಿ ಕರೆಂಟ್ ಲಾಸಸ್, ಫ್ಲಕ್ಸ್ ಲಾಸಸ್, ಈ ಥರದ ಡಿಫ್ರೆಂಟ್ ಕಾಸಸ್ ಆಫ್ ಎನರ್ಜಿ ಲಾಸ್ ಇರುತ್ತೆ. ಇದು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಗೇನ್ ಗೈಸ್, ಈ ಒಂದು ಚಾಪ್ಟರ್ ತುಂಬ ಈಸಿ ಇದೆ. ಜಸ್ಟ್ ನೀವು ಆ ವೇವ್ ಫಾರ್ಮ್ಯಾಟ್ ಅಂದರೆ ಈಕ್ವೇಷನ್ಸು ಯಾವ ಥರ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ನೀವು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಟ್ರಸ್ಟ್ ಮೀ, ಇಟ್ ಈಸ್ ವೆರಿ ಸಿಂಪಲ್. ಓಕೆ, ಸೊ ಗೈಸ್, ವೆರಿ ಕ್ಲಿಯರ್. ನೆಕ್ಸ್ಟ್ ಒನ್, ಕೆಲವಷ್ಟು ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋಣ. ಆ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಆ ಲೈಟ್ ಬಲ್ಬ್ ಈಸ್ ರೇಟೆಡ್ ಅಟ್ 100 ವಾಟ್. ಪಿ ಏನು ಕೊಟ್ಟಿದ್ದಾರೆ? ಪವರ್. ರೇಟೆಡ್ ಅಂದರೆ 100 ವಾಟ್. ಪವರ್ ಈಸ್ 100. VRMS is 220 ವೋಲ್ಟ್. ಫೈಂಡ್ ದ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು? ಸೊ ಪವರ್ ಈಸ್ ಈಕ್ವಲ್ ಟು V²R ಆದರೆ, ಪವರ್ ಈಸ್ ಈಕ್ವಲ್ ಟು V²R ಆದರೆ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು V²P ಅಲ್ವಾ? V² ಅಂದರೆ 220 ಸ್ಕ್ವೇರ್, ಪವರ್ ಈಸ್ 100. ಸೊ 220 ಸ್ಕ್ವೇರ್ ಅಂದರೆ 22 into 22 into 100, 100 cancel. So 22 square is 484. Clear? The peak voltage of the source. Peak voltage of the source ಬೇಕು ಅಂದರೆ V0. Right? So V0 is √2 times VRMS. Right? So it is VRMS. √2 times VRMS ಅಂದರೆ √2 times VRMS. VRMS ಏನು? 220. ರೈಟ್. ಸೊ √2 into 220 ನಾನು ಹೇಳಿದೆ ಪೀಕ್ ವೋಲ್ಟೇಜ್ ಎಷ್ಟಿರುತ್ತೆ? 311 ವೋಲ್ಟ್ ಇರುತ್ತೆ. ರೈಟ್, 311. ದ RMS ಕರೆಂಟ್ ಥ್ರೂ ದ ಬಲ್ಬ್. ರೈಟ್. ಸೊ ನಿಮಗೆ ಇವಾಗ RMS ಕರೆಂಟ್ ಥ್ರೂ ದ ಬಲ್ಬ್ ಬೇಕು ಅಂದರೆ, IRMS ಬೇಕು ಅಂದರೆ ಏನು ಮಾಡಬೇಕು? P is equal to VRMS into IRMS ಆಗಿರೋದ್ರಿಂದ IRMS is ಪವರ್ ಬೈ VRMS. ಸೊ ಪವರ್ ಎಷ್ಟು? 100. VRMS is 220. ಸೊ ಇದೇನು ಬರುತ್ತೆ? 10/22 ಆಂಪಿಯರ್ ಬರುತ್ತೆ. ಓಕೆ, ಸೊ 10/22 ಆಂಪಿಯರ್. ಕ್ಲಿಯರ್ ಗೈಸ್? ವೆರಿ ಸಿಂಪಲ್. ಸೊ ನೆಕ್ಸ್ಟ್ ಒನ್, ಅ ಪ್ಯೂರ್ ಇಂಡಕ್ಟರ್. ಸೊ ಇಂಡಕ್ಟರ್ದು ಇಂಡಕ್ಟೆನ್ಸ್ ಏನು ಕೊಟ್ಟಿದ್ದಾರೆ? L ಈಕ್ವಲ್ ಟು 25 into 10⁻³ ಹೆನ್ರಿ, ಮಿಲಿ ಹೆನ್ರಿ ಅಂತ ಕೊಟ್ಟಿದ್ದಾರೆ. ಸೊ ಹೆನ್ರಿ 10⁻³ is connected to a source of, so OV equal to VRMS equal to ಎಷ್ಟಿದೆ? 220 ವೋಲ್ಟ್ ಇದೆ. Find the inductive reactance and RMS current in the circuit if the frequency of the source is 50 Hz. frequency ಏನು ಕೊಟ್ಟಿದ್ದಾರೆ? 50 Hz ಕೊಟ್ಟಿದ್ದಾರೆ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಏನಾಗುತ್ತೆ? 2π ಟೈಮ್ಸ್ ಫ್ರೀಕ್ವೆನ್ಸಿ, 2π 50 ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಏನು ಫೈಂಡ್ ಔಟ್ ಮಾಡೋಣ? ಇಂಡಕ್ಟಿವ್ ರಿಯಾಕ್ಟೆನ್ಸ್. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ XL which is equal to omega L. omega ಅಂದರೆ 2π f L, right? 2π, right? So 2π, pi ಅಂದರೆ ಏನಪ್ಪ? 3.14. 2π into 50 into 25 into 10⁻³ ohm. ಓಕೆ, 10⁻³ ohm. ಸಾಲ್ವ್ ಮಾಡಿ. ರೈಟ್. ಆ್ಯಂಡ್ RMS ಕರೆಂಟ್ ಇನ್ ದ ಸರ್ಕ್ಯೂಟ್. ರೈಟ್. ಸೊ RMS ಕರೆಂಟ್ ಇನ್ ದ ಸರ್ಕ್ಯೂಟ್ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ಥರ ಫೈಂಡ್ ಔಟ್ ಮಾಡೋಣ? ರೈಟ್, RMS ಕರೆಂಟ್. ಸೊ IRMS V RMS by XL. Right, VRMS by XL. VRMS is 220 by XL. Right, find out ಮಾಡಬಹುದು. Right, so XL ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿ. Right, so next one, if the frequency of the source is 50 Hz, that's it guys. So ನಾವೇನು ಫೈಂಡ್ ಔಟ್ ಮಾಡಬೇಕು? ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆ್ಯಂಡ್ RMS ಕರೆಂಟ್. ಓಕೆ, ನೆಕ್ಸ್ಟ್ ಒನ್ ಇಸ್ ಆ 15 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನು ಕೊಡಿದ್ದಾರೆ? 15 into 10⁻⁻6 ಫ್ಯಾರಡ್. ಓಕೆ, ಕನೆಕ್ಟೆಡ್ ಟು ಅ 220 ವೋಲ್ಟ್. ಸೊ ವೋಲ್ಟೇಜ್ ಏನು?
ವಿ. ಸೊ ಗೈಸ್ ವಿ ಅಂದರೆ ಬೇಸಿಕಲಿ ನಿಮಗೆ ವೋಲ್ಟೇಜ್ ಏನು ಕೊಟ್ಟಿರ್ತಾರೆ, ಜಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಅದು ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್. ಕರೆಂಟ್ ಆದರೂ ಕೂಡ ಅಷ್ಟೇ. ಸೊ 20 ವೋಲ್ಟ್. ಸೊ ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ, 50 ಹರ್ಟ್ಸ್. ರೈಟ್. ಫೈಂಡ್ ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸನ್ನ ಯಾವ ಥರ ಫೈಂಡ್ ಔಟ್ ಮಾಡೋದು, ಎಕ್ಸ್ ಈಕ್ವಲ್ ಟು 1/ωc. ಒಮೆಗಾ ಅಂದರೆ 2πf ಸಿ. ಸಿ ವ್ಯಾಲ್ಯೂ ಗೊತ್ತು, ಎಫ್ ವ್ಯಾಲ್ಯೂ ಗೊತ್ತು. 1/2π into 50 into c is 15 into 10 power minus 6. Right. So 10 power minus 6. So ohm. Simplify ಮಾಡ್ಬೋದು. Right. We can simplify it. And current RMS and peak current value ಕೂಡ ಫೈಂಡ್ ಔಟ್ ಮಾಡಬೇಕು. ರೈಟ್. IRMS ಯಾವ ಥರ ಫೈಂಡ್ ಔಟ್ ಮಾಡೋದು, VRMS by XC. ರೈಟ್. VRMS by ಕೆಪಾಸಿಟಿವ್ ರಿಯಾಕ್ಟೆನ್ಸ್. ರೈಟ್. ಅಂಡ್ I0. ರೈಟ್. I0 ಪೀಕ್ ವ್ಯಾಲ್ಯೂ ಆಫ್ ಕರೆಂಟನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ, ಸೊ IRMS is I0 by √2. ರೈಟ್. I0 is equal to √2 into IRMS. √2 into IRMS. ಇದು ಫೈಂಡ್ ಔಟ್ ಮಾಡ್ಬೋದು. ನಾವು ಇಫ್ ದ ಫ್ರೀಕ್ವೆನ್ಸಿ ಇಸ್ ಡಬಲ್ಡ್, ಸೊ ಗೈಸ್ ಇಫ್ ದ ಫ್ರೀಕ್ವೆನ್ಸಿ ಈಸ್ ಡಬಲ್ಡ್, ಅವ್ರೇನು ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಫ್ ದ ಫ್ರೀಕ್ವೆನ್ಸಿ ಇಸ್ ಡಬಲ್ಡ್, ರೈಟ್, ಸೊ ವಾಟ್ ಹ್ಯಾಪನ್ಸ್ ಟು ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ರೈಟ್. ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಏನಾಗುತ್ತೆ, ಎಕ್ಸ್ ಸಿ ಡ್ಯಾಶ್ ಇಸ್ 1/2π 2fc. ರೈಟ್. ಏನಾಗುತ್ತೆ, ಎಕ್ಸ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು 1/2fc/2 ಆಗುತ್ತೆ. ಸೊ ಬೇಸಿಕಲಿ ಎಕ್ಸ್ ಸಿ ಬೈ 2 ಆಗುತ್ತೆ, ಅರ್ಧ ಆಗುತ್ತೆ. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಏನಾಗುತ್ತೆ, ಆಫ್ ಆಗುತ್ತೆ. ಸೊ ಇಫ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆಫ್ ಆಯಿತು ಅಂದರೆ IRMS ಕರೆಂಟ್ ಏನಾಗುತ್ತೆ, IRMS ಡ್ಯಾಶ್ ಇಸ್ ಈಕ್ವಲ್ ಟು IRMS ಟೈಮ್ಸ್ 2 ಆಗುತ್ತೆ. ಓಕೆ. ಯಾಕಂದರೆ ಎಕ್ಸ್ ಸಿ ಬೈ 2 ಆಯಿತು ಅಂದರೆ, ಸೊ IRMS ಏನಾಗುತ್ತೆ, IRMS ಟೈಮ್ಸ್ 2 ಆಗುತ್ತೆ. ಸೊ ಕರೆಂಟ್ ಬಿಕಮ್ಸ್ ಟೈಮ್ ಟ್ವೈಸ್, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಬಿಕಮ್ಸ್ ಆಫ್. ಓಕೆ. ಕ್ಲಿಯರ್ ಗೈಸ್? ಎಸ್, ವೆರಿ ಕ್ಲಿಯರ್. ಸೊ ಅನದರ್ ಕ್ವಶನ್ ನೋಡ್ಬೋದು, ಆ ರೆಸಿಸ್ಟರ್ ಆಫ್ 200 ವ್ಯಾಟ್. ರೈಟ್. ವ್ಯಾಟ್ ಏನಿದು, ಸೊ ಪವರ್, ವ್ಯಾಟ್ ಇಸ್ ಪವರ್. ಸೊ a capacitor of 15 microfarad had connected in series to a 220 volt 50 hertz AC source. Calculate the current in the circuit. Calculate the RMS across the resistor and the capacitor. If the algebraic sum of all these voltages more than the source voltage, if say yes, resolve the paradox. So ನಾನೇನು ಹೇಳ್ತೀನಿ ಅಂದರೆ, ಸೊ ಇಷ್ಟು ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿದ್ದೀನಿ ನಿಮಗೆ. ಸೊ ಈ ಕ್ವಶನು ಕೂಡ ಸಿಮಿಲರ್ ಪ್ಯಾಟರ್ನಲ್ಲಿದೆ. ಪವರ್ ಇದೆ, ಕೆಪಾಸಿಟೆನ್ಸ್ ಇದೆ, RMS ಇದೆ, ಫ್ರೀಕ್ವೆನ್ಸಿ ಇದೆ. ಕರೆಂಟ್ ಫೈಂಡ್ ಔಟ್ ಮಾಡಬೇಕು. ಕರೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ VRMS ಬೇಕು. ಅಂಡ್ ಓಕೆ, ಸೊ VRMS ಬೇಕು, ಇಂಪಿಡೆನ್ಸ್ ಬೇಕು. ರೈಟ್. ಇಂಪಿಡೆನ್ಸನ್ನ ಫೈಂಡ್ ಔಟ್ ಮಾಡಿ, ಆ್ಯಂಡ್ ದೆನ್ IRMSನ ಫೈಂಡ್ ಔಟ್ ಮಾಡಿ. ರೈಟ್. ಸೊ ಗೈಸ್, ಪ್ಲೀಸ್ ಪೋಸ್ಟ್ ಯುವರ್ ಆನ್ಸರ್ in comment section for this question. ಓಕೆ. ನಾವು ಸೋ ಫಾರ್ 4 ಕ್ವಶನನ್ನು ಕಮೆಂಟ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಸೊ ಇದರ ಸೊಲ್ಯೂಷನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ಯಾರು ವೀಡಿಯೋನ ಕೊನೆ ತನಕ ನೋಡಿದ್ದೀರಾ, ಆಲ್ಸೋ ಅಟೆಂಪ್ಟೆಡ್ ಟು ಸಾಲ್ವ್. ಓಕೆ. ಸೊ ದಟ್ಸ್ ಇಟ್ ಎವ್ರಿ ಒನ್. ಐ ಹೋಪ್ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಎವ್ರಿಥಿಂಗ್ ಎಲ್ಲ ಕೂಡ ಕಂಟಿನ್ಯೂಷನ್ ಇದೆ. ಚಾರ್ಜಿಂದ, ಕರೆಂಟಿಂದ, ಮ್ಯಾಗ್ನೆಟಿಸಮಿಂದ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ, ಆಲ್ಟರ್ನೇಟಿಂಗ್ ಕರೆಂಟ್, ಟ್ರಾನ್ಸ್ಫಾರ್ಮರ್ಸ್, ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಇರೋದ್ರಿಂದ ನಾಲೆಡ್ಜ್ ಗೇನ್ ಮಾಡೋದು ತುಂಬ ಸುಲಭ. ಸೊ ಯಾವುದೇ ಚಾಪ್ಟರ್ನೂ ಕೂಡ ಮಧ್ಯದಲ್ಲಿ ಮಿಸ್ ಮಾಡಬೇಡಿ. ಮಿಸ್ ಆಯಿತು ಅಂದರೆ ನಿಮಗೆ ಕಷ್ಟ, ನೆಕ್ಸ್ಟ್ ಚಾಪ್ಟರ್ ಅರ್ಥ ಆಗಲ್ಲ. ರೈಟ್. ಸೊ ದಟ್ಸ್ ಇಟ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್. ಟಾಟಾ, ಬಾಯ್.